ರಂಗತರಂಗ. ಇವತ್ತಿನ ರಂಗತರಂಗ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ರಂಗಭೂಮಿ, ಕಿರುತೆರೆ, ಚಲನಚಿತ್ರ ಕಲಾವಿದೆ ಗೀತಾ ಸುರತ್ಕಲ್ ಅವರು. ಅವರ ಸಾಧನೆಗಳು, ಅವರ ಪ್ರಯೋಗಗಳು ಈ ಬಗ್ಗೆ ಅವರನ್ನ ಮಾತನಾಡಿಸ್ತಾ ಇದ್ದಾರೆ ಕನ್ಸೆಪ್ಟಾ ಫರ್ನಾಂಡಿಸ್. ಕೇಳಿ ರಂಗತರಂಗ. ಇಂದಿನ ಕಾರ್ಯಕ್ರಮದಲ್ಲಿ ಗೀತಾ ಸುರತ್ಕಲ್ ಅವರೊಂದಿಗೆ ಸಂದರ್ಶನ. ಆತ್ಮೀಯ ಶ್ರೋತೃಗಳಿಗೆಲ್ಲ ನಮಸ್ಕಾರ. ರಂಗತರಂಗ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ರಂಗಭೂಮಿಯ ಅತ್ಯಂತ ದೊಡ್ಡ ಪ್ರತಿಭೆ, ಹಾಗೆ ಸಿನಿಮಾ ಕ್ಷೇತ್ರ, ಕಿರುತೆರೆ ಮತ್ತು ಮೆಂಟರ್ಶಿಪ್ ಈ ಎಲ್ಲ ಕೆಲಸಗಳನ್ನು ಮಾಡ್ತಾ ಇರುವಂಥ ನಟಿ, ರಂಗಕರ್ಮಿ, ಲೇಖಕಿ, ಮೆಂಟರ್ ಗೀತಾ ಸುರತ್ಕಲ್ ಅವರಿದ್ದಾರೆ. ಅವರನ್ನ ನಿಮ್ಮ ಪರವಾಗಿ ಪ್ರೀತಿಪೂರ್ವಕವಾಗಿ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಗೀತಾ ಅವರೇ ನಮಸ್ಕಾರ. ನಮಸ್ಕಾರ ಕನ್ಸೆಪ್ಟ. ನಿಮ್ಮನ್ನ ಬೆಂಗಳೂರು ಆಕಾಶವಾಣಿಯಲ್ಲಿ ಇಂತಹ ಒಂದು ಕಾರ್ಯಕ್ರಮದಲ್ಲಿ ಮಾತಾಡಿಸ್ತೇನೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ನಾನು ನಿಮ್ಮನ್ನು ಭೇಟಿ ಆಗ್ತೇನೆ ಅಂತ ಅಂದ್ಕೊಂಡಿರ್ಲಿಲ್ಲ. ಇಲ್ಲಿ ಬಹಳ ಖುಷಿ ಆಯ್ತು. ಕಾಕತಾಳಿ ಅಂತಾದ್ರೂ ಹೇಳೋಣ. ಆದ್ರೆ ಬಹಳ ದಿವಸಗಳಿಂದ ನಿಮ್ಮನ್ನ ನಮ್ಮ ರಂಗತರಂಗ ಕಾರ್ಯಕ್ರಮದಲ್ಲಿ ಮಾತಾಡಿಸ್ಬೇಕು ಅಂತ ನನಗೆ ಆಸೆ ಇತ್ತು. ನಾನು ಸುಮಾರು ಸಲ ಪ್ರಯತ್ನ ಮಾಡಿದ್ದೆ. ಆದ್ರೆ ನೀವು ನಿಮ್ಮ ಸಿನಿಮಾ ನಿರ್ಮಾಣ, ರಂಗಭೂಮಿಯ ಚಟುವಟಿಕೆಗಳು ಮತ್ತೆ ನಿಮ್ಮ ಬೇರೆ ಬೇರೆ ರೀತಿಯ ಇತರ ಚಟುವಟಿಕೆಗಳಲ್ಲಿ ತುಂಬಾ ಬ್ಯುಸಿ ಆಗಿದ್ರಿ. ಕಾಲ ಕೂಡಿ ಬಂದಿರಲಿಲ್ಲ. ಇವತ್ತಿನ ಸುಮುಹೂರ್ತದಲ್ಲಿ ನೀವು ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದೀರಿ. ತುಂಬಾ ಸಂತೋಷ. ನೀವೊಬ್ಬ ಬಾನುಲಿ ನಾಟಕ ಕಲಾವಿದೆಯಾಗಿ, ಲೇಖಕಿಯಾಗಿ ಬಹಳ ಸಣ್ಣ ವಯಸ್ಸಿನಿಂದಲೇ ಗುರುತಿಸಿಕೊಂಡವರು. ಆ ನಂತರ ರಂಗಭೂಮಿಯನ್ನ ತುಂಬಾ ಆತುಕೊಂಡದು ವೃತ್ತಿಯ ಹೊರತಾದ ಒಂದು ಪ್ರಧಾನ ಚಟುವಟಿಕೆಯಾಗಿ ನೀವು ಕಳೆದ 4-5 ದಶಕಗಳಿಂದ ಮಾಡ್ತಾ ಇದ್ದೀರಿ. ಈ ರಂಗಭೂಮಿಯ ಸೆಳೆತ ಮತ್ತೆ ನಿಮ್ಮ ಬರವಣಿಗೆ, ಹಾಗೆ ಸಿನಿಮಾ ಕ್ಷೇತ್ರ, ಇಷ್ಟೆಲ್ಲ ವಿಷಯಗಳನ್ನು ಮಾತಾಡ್ಲಿಕ್ಕಿದೆ. ಬಹುಶಃ ನಾವು 2 ಭಾಗಗಳಲ್ಲಿ ನಮ್ಮ ಈ ಸಂವಾದವನ್ನ ಮಾಡ್ಬೋದು ಅಂತ ನನ್ಗನ್ಸುತ್ತೆ. ಮೊದಲ ಭಾಗದಲ್ಲಿ ನಾವು ನಿಮ್ಮ ಬಾನುಲಿ ನಾಟಕಗಳು ಮತ್ತೆ ರಂಗಭೂಮಿಯ ಚಟುವಟಿಕೆ ಇದರ ಬಗ್ಗೆ ಸ್ವಲ್ಪ ಗಮನ ಕೊಡೋಣ. ಕಿರುತೆರೆಯಲ್ಲಿ ನೀವು ನಟಿಯಾಗಿ, ಮತ್ತೆ ಸಿನಿಮಾ ಕ್ಷೇತ್ರದಲ್ಲಿ ನಿರ್ಮಾಪಕಿಯಾಗಿ, ಮತ್ತೆ ಇತರ ಪಾತ್ರಗಳಲ್ಲಿ ನೀವು ನಟಿಸಿರೋದು, ಇದರ ಬಗ್ಗೆ ಎಲ್ಲ 2ನೇ ಭಾಗದಲ್ಲಿ ಮಾತಾಡ್ಬೋದು ಅಂತ ಅನ್ಸುತ್ತೆ. ಹೌದು. ಹಾಗಾದ್ರೆ ಪ್ರಾರಂಭದಿಂದಲೇ ಪ್ರಾರಂಭ ಮಾಡೋಣ. ಸರಿ. ಈಗ ನೀವು ಗೀತಾ, ಇದು ನಿಮ್ಮ ಅಂಕಿತ ನಾಮ ಅಂತ ಅನ್ಕೊಳ್ತೀನಿ. ಸುರತ್ಕಲ್ ಅಂತ ಇದೆಯಲ್ಲ, ಸುರತ್ಕಲ್ ಅನ್ನೋದೊಂದು ಊರಿನ ಹೆಸರಲ್ವಾ? ಹೌದು. ಅದು ಹೇಗೆ ನಿಮ್ಮ ಹೆಸರಿಗೆ ಅಂಟಿಕೊಂಡಿದ್ದು? ನಾನು ಕಾಲೇಜ್ ವಿದ್ಯಾರ್ಥಿನಿ ಆಗಿದ್ದಾಗಿನಿಂದಲೇ ನನಗೆ ಬರೆಯುವ ಒಂದು ಹವ್ಯಾಸ ಇತ್ತು, ಆಸೆ ಇತ್ತು. ಅದನ್ನ ಪೋಷಿಸಿದ್ದು ನಮ್ಮ ಸುರತ್ಕಲ್ನ ಗೋವಿಂದಾಸ್ ಕಾಲೇಜ್. ಅಲ್ಲಿನ ಉಪನ್ಯಾಸಕರು ಕನ್ನಡ ವಿಷಯ ಮಾತ್ರ ಅಲ್ಲ, ಕಾಮರ್ಸ್ನವರು, ಇಂಗ್ಲಿಷ್ನವರು. ನಮ್ಮ ಪ್ರಿನ್ಸಿಪಲ್ ಗೋಪಾಲಕೃಷ್ಣ ರಾವ್ ಅಂತ, ಅವರು ಕಾಮರ್ಸ್ನವರಾಗಿದ್ರು. ಆದ್ರೆ ಅವರು ನನ್ನನ್ನು ಎಷ್ಟು ಈ ಸಪೋರ್ಟ್ ಮಾಡಿದ್ರು ಅಂದ್ರೆ, ಭಿತ್ತಿ ಪತ್ರಿಕೆ ಇದೆ ಅಲ್ಲ, ವಿದ್ಯಾರ್ಥಿವಾಣಿ ಅಂತ, ಅದ್ರ ಸಂಪಾದಕಿ ನಾನಾಗಿದ್ದೆ. ಆಗ ಒಂದು ಕಥಾಸ್ಪರ್ಧೆ ಏರ್ಪಡಿಸಿದ್ವಿ. ನಾನು ಕಥಾಸ್ಪರ್ಧೆಯಲ್ಲಿ ಭಾಗವಹಿಸಲಿಲ್ಲ. ಪ್ರಿನ್ಸಿಪಲ್ ಕರೆದು ಕೇಳಿದ್ರು, ನೀನ್ ಯಾಕೆ ಪಾರ್ಟಿಸಿಪೇಟ್ ಮಾಡ್ತಾ ಇಲ್ಲ ಅಂತ. ನಾ ಹೇಳಿದೆ, ಸರ್ ನಾನೇ ಸಂಪಾದಕಿ ಆಗಿದ್ದು, ಅದು ಸರಿ ಆಗೋದಿಲ್ಲ ಅಂತ. ಅದ್ ಕೇಳಿದ್ರು, ಇಲ್ಲ ಈಗ ನಾನು ಸಂಪಾದಕ, ನೀನು ಕತೆ ಬರಿ, ಪಾರ್ಟಿಸಿಪೇಟ್ ಮಾಡು ಅಂತ ಹೇಳಿದ್ರು. ಫಸ್ಟ್ ಪ್ರೈಸ್ ನಂಗೆ ಬಂತು. ಈ ಮಟ್ಟದ ಉತ್ತೇಜನ ನಂಗೆ ಕಾಲೇಜಲ್ಲಿ ಸಿಕ್ತು. ಹಾಗೆ ನಾನೊಬ್ಬ ಮಿನಿ ಬರಹಗಾರ್ತಿಯಾಗಿ ರೂಪುಗೊಂಡೆ. ಆಮೇಲೆ ಶೇಖರಿಡ್ಯ, ಲೀಲಾವತಿ ಎಸ್ ರಾವ್, ಆಮೇಲೆ ನನ್ನ ಅದರ್ ದೆನ್ ಡಾಕ್ಟರ್ ಸಿ ಹೊಸಬೆಟ್ಟು ಸೀತಾರಾಮಾಚಾರ್ಯರು, ಇವ್ರು 3 ನನ್ನನ್ನ ಕನ್ನಡ ಮೇಜರ್ ತಗೊಳ್ಳುವ ಹಾಗೆ ಸಪೋರ್ಟ್ ಮಾಡಿದ್ರು. ಇದು ಬಹಳ ಒಳ್ಳೇದಾಯ್ತು. ಹಾಗೆ ಒಬ್ಬ ಬರಹದ ಹವ್ಯಾಸ ನಂಗೆ ಗಟ್ಟಿಯಾಗಿ ಅಂಟ್ಕೊಂಡ್ಬಿಡ್ತು. ಆಗ ಒಂದು ಬರಹಗಾರ್ತಿಗೊಂದು ಹೆಸರು ಬೇಕಲ್ಲ, ಬರೇ ಗೀತಾ ಅಂದ್ರೆ ಗೀತಾ ಲಕ್ಷಗಟ್ಲೆ ಇದ್ದಾರೆ. ಸೊ ಗೀತಾ ಸುರತ್ಕಲ್ ಅಂತ ಬರೆದ್ರೆ, ಒಂದು ನನ್ಗೆ ಜಾತಿ ಪದ್ಧತಿಯಲ್ಲಿ ನಂಬಿಕೆ ಇರಲಿಲ್ಲ, ಅಥವಾ ನನ್ನನ್ನು ಒಂದು ಸಮುದಾಯಕ್ಕೆ ರಿಸ್ಟ್ರಿಕ್ಟ್ ಮಾಡ್ಕೊಳ್ಳೋದು ಬೇಡ ಅಂತ. ಆದ್ರೆ ಊರಿನ ಬಗ್ಗೆ ಬಹಳ ಪ್ರೀತಿ ಇತ್ತು. ನಮ್ಮ ಊರಿನ ಹೆಸರಿನಿಂದ ನನ್ನನ್ನು ಕರೆಸ್ಕೊಳ್ಬೇಕು ಅಂತ ಹೇಳಿ ಆ ಹೆಸರನ್ನು ಕೊಟ್ಟೆ. ಊರಿನವರೆಲ್ಲ ಖುಷಿಯಾಗಿದ್ದಾರೆ. ನನ್ನ ಹೆಸರನ್ನು ಸ್ಕ್ರೀನ್ ನಲ್ಲಿ ನೋಡೋದು, ಆಕಾಶವಾಣಿಯಲ್ಲಿ ಕೇಳೋದು ಅವ್ರಿಗೆ ಬಹಳ ಸಂತೋಷದ ವಿಷಯ. ಹೌದು. ನಾವು ಗೀತಾ ಸುರತ್ಕಲ್ ಅನ್ನುವ ವ್ಯಕ್ತಿಯನ್ನ ಬಾನುಲಿ ನಾಟಕಗಳಲ್ಲಿ 70-80ರ ದಶಕದಲ್ಲಿ ಶ್ರೋತೃಗಳು ತುಂಬಾ ಕೇಳ್ತಿದ್ರು ನಿಮ್ಮ ನಾಟಕಗಳು, ಅಥವಾ ಆ ಹೆಸರು ತುಂಬಾ ಪರಿಚಿತ ಆಗಿತ್ತು. ಬರವಣಿಗೆ ಒಂದು ದೈವದತ್ತ ಕಲೆ, ಅಥವಾ ಅದು ಒಂದು ಪ್ರತಿಭೆ ಅಂತ ಹೇಳ್ತಾರೆ. ಆಮೇಲೆ ಸ್ವಪ್ರಯತ್ನದಿಂದ ರೂಢಿಸಿಕೊಂಡವರು ಇದ್ದಾರೆ. ನಿಮಗೆ ನಿಮ್ಮ ಬರವಣಿಗೆ ಬಗ್ಗೆ ಏನ್ ಅನಿಸುತ್ತೆ? ಇದು ಒಂಥರ ಅದೇ ನಾನು ಹೇಳಿದೆಲ್ಲ, ಕಾಲೇಜಿನಲ್ಲಿ ತುಂಬಾ ಉತ್ತೇಜನ ಸಿಕ್ತು. ಆಮೇಲಿಂದ ನಾ ಬರೆಯೋದಕ್ಕೆ ಶುರು ಮಾಡಿದೆ. ಆದ್ರೆ ಬರೆಯೋದಕ್ಕೂ ಮೊದಲು ನಂಗೆ ಆಕಾಶವಾಣಿಯಿಂದ ಒಂದು ಆಹ್ವಾನ ಬಂತು. ನಾನು ಆಕಾಶವಾಣಿಯ ಕಾರ್ಯಕ್ರಮಗಳನ್ನೆಲ್ಲ ಬಹಳ ಆಸಕ್ತಿಯಿಂದ ಕೇಳ್ತಾ ಇದ್ದೆ. ಆಮೇಲೆ ಬಹುಶಃ ಪ್ರತಿಯೊಬ್ಬ ಕಲಾವಿದರಲ್ಲೂ ಇದು ಇರುತ್ತಾ ಏನೋ, ನಾನಲ್ಲಿ ಇರ್ತಿದ್ರೆ ಇನ್ನೂ ಚೆನ್ನಾಗಿ ಮಾಡ್ತಿದ್ದೆ ಅಂತ ನನ್ಗೆ ಅನಿಸ್ತಾ ಇತ್ತು. ಅಲ್ಲಿ ಯಾವ್ದ್ಯಾವ್ದೋ ನಾಟಕ ಕೇಳಿದಾಗ, ಟಾಕ್ಗಳು ಕೇಳಿದಾಗ, ಅಯ್ಯೋ ಅವರು ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಬಿಟ್ಬಿಟ್ರು, ಇದನ್ನು ಹೇಳ್ಬೋದಿತ್ತು ಅಂತ ಅನಿಸ್ತಿತ್ತು, ತುಳಿತಾ ಇತ್ತು.
ಅಷ್ಟೊತ್ತಿಗೆ ಸರಿಯಾಗಿ ಶೇಖರ್ ರೆಡ್ಡಿಯಾರ್ ಅವರು ಹೇಳಿದ್ರು, ನೀವೊಂದು ಕಾರ್ಯಕ್ರಮ ಮಾಡ್ತೀರಾ ಆಕಾಶವಾಣಿಗೆ ಅಂತ. ನಂಗೆ ಸ್ವರ್ಗಕ್ಕೆ 3 ಗೇಣು. ಆಕಾಶವಾಣಿಯಲ್ಲಿ ನಾನು ಮಾತಾಡ್ತೀನಿ, ವಿದ್ಯಾರ್ಥಿನಿ ಇನ್ನೂ ಕೂಡ. ಆಮೇಲೆ ನೋಡಿದ್ರೆ ಸಬ್ಜೆಕ್ಟ್ ಏನು, ಗಾಯತ್ರಿ ಮಂತ್ರ. ದೊಡ್ಡ ತೊಡಕು. 40 ವರ್ಷಗಳ ಕೆಳಗೆ ಇಮ್ಯಾಜಿನ್ ಮಾಡಿ, ಒಬ್ಬ ಹೆಣ್ಣು ಮಗಳು, ಆಕೆ ಗಾಯತ್ರಿ ಮಂತ್ರ ಹೇಳ್ಬೇಕು, ಗಾಯತ್ರಿ ಮಂತ್ರದ ಬಗ್ಗೆ ಉಪನ್ಯಾಸ ಕೊಡ್ಬೇಕು ಆಕಾಶವಾಣಿಯಲ್ಲಿ. ನನ್ಗೆ ದೊಡ್ಡ ಭಾಷಣ ಸಮಸ್ಯೆ, ಹೌದು ಸಮಸ್ಯೆ ಆಗೋಯ್ತು. ಕೊನೆಗೆ ನಾನು ಹೇಳಿದೆ ಆಕಾಶವಾಣಿಯವರಿಗೆ, ಆಗ ಇದ್ದವರು ಬಿ ಜಯಶ್ರೀ, ಅಬ್ದುಲ್ ರೆಹಮಾನ್ ಪಾಷಾ, ಆ ಟೀಮ್. ಅವರು ಹೇಳಿದ್ರು, ಪ್ರಾರಂಭದ ಹೌದು, ವರ್ಷಗಳದು. ನೀವು ತಲೆಬಿಸಿ ಮಾಡಬೇಡಿ, ಅದು ನಮ್ಮ ಜವಾಬ್ದಾರಿ, ನೀವು ತಯಾರು ಮಾಡ್ಕೊಂಡ್ ಬನ್ನಿ ಅಂತ. ನಾನ್ ತಯಾರಿ ಶುರು ಮಾಡಿದೆ. ಇಬ್ರು, ನನ್ನ ಒಬ್ಬ ಎಲಿಮೆಂಟರಿ ಶಾಲೆಯ ಹೆಡ್ ಮಾಸ್ಟರ್ PC ವಾಸುದೇವರಾವ್, ಆಮೇಲೆ ವಿದ್ಯಾದಾಯಿನಿ ಹೈಸ್ಕೂಲ್ನ ಹೆಡ್ ಮಾಸ್ಟರ್ ರಾಷ್ಟ್ರ ಪ್ರಶಸ್ತಿ ವಿಜೇತ M ವಾಸುದೇವರಾವ್. ಇವರಿಬ್ರು ನನ್ಗೆ ಎಂಥ ಗೈಡೆನ್ಸ್ ಕೊಟ್ರು ಅಂದ್ರೆ ಗಾಯತ್ರಿ ಮಂತ್ರದ ಬಗ್ಗೆ. ವಾಸುದೇವರಾವ್ ಹೇಳಿದ್ರು, ನೋಡು ಮಗಳೇ, ನಿನ್ಗೆ ಸಮಸ್ಯೆ ಎದುರಾಗತ್ತೆ ಖಂಡಿತ ಸುರತ್ಕಲ್ನಲ್ಲಿ, ಯಾಕಂದ್ರೆ ನೀನು ಯಾವುದು ಅಭೇದ್ಯ ಕೋಟೆ ಒಳಗೆ ಹೋಗ್ತಾ ಇದ್ದಿ. ಆದ್ರೆ ಒಂದು ಮಾಡು, ನೀನ್ ಅದ್ರ ಬೇರೆ ಆಸ್ಪೆಕ್ಟ್ ಅನ್ನ ಟಚ್ ಮಾಡ್ಬೇಡ. ಗಾಯತ್ರಿ ಮಂತ್ರ ಇರುವುದೇ ಸೂರ್ಯನ ಆರಾಧನೆಗೆ, ನೀನ್ ಸೂರ್ಯನನ್ನೇ ಹೊಗಳಿಬಿಡು ಅಂತ ಹೇಳಿದ್ರು. ಮತ್ತೆ ತುಂಬಾ ಮಾಹಿತಿಗಳನ್ನು ಕೊಟ್ರು ಅವರಿಬ್ರು ಕೂಡ ನಂಗೆ. ಆಮೇಲೆ ಬೇಸಿಕಲಿ ಅದು ಸೂರ್ಯನ ಆರಾಧನೆ. ನಾನು ಹೇಳಿದೆ, ಸೂರ್ಯನಿಗೆ ಯಾವ ಜಾತಿ ಭೇದನೂ ಇಲ್ಲ, ಅವನು ಎಲ್ಲರ ಮೇಲೂ ಸಮಾನವಾಗಿ ಜೀವನ ಕೊಡ್ತಾನೆ. ಸೂರ್ಯ ಇಲ್ಲ ಅಂದ್ರೆ ನಮ್ಗೆ ಜೀವನಾನೇ ಇಲ್ಲ ಅಂತ ಹೇಳ್ಬಿಟ್ಟೆ. ಆಕಾಶವಾಣಿ ಕಾರ್ಯಕ್ರಮ ಹೈಲಿ ಸಕ್ಸಸ್ಫುಲ್. ಬಟ್ ಸುಮಾರು 2,000 ಪತ್ರ ಬಂದಿತ್ತು ಆಕಾಶವಾಣಿಗೆ. ಅದನ್ನ ಆಕಾಶವಾಣಿಯವರೇ ನಿಭಾಯಿಸಿದ್ರು. ಬಟ್ ನಂಗೆ ಅದು ಒಂದು ಓಪನಿಂಗ್ ಆಯ್ತು. ಆಗ ಹೇಗಿತ್ತು ಅಂದ್ರೆ, ಸ್ಟಾಫ್ ಬೇಕಾದಷ್ಟು ಇದ್ರು, ಬಹಳ ಆತ್ಮೀಯವಾದ ಒಂದು ಸಂವಾದ ನಡೀತಾ ಇತ್ತು ಆಕಾಶವಾಣಿಯಲ್ಲಿ. ಅವ್ರು ಎಲ್ಲ ಸೇರ್ಕೊಂಡು, ನೀನ್ ಯಾಕೆ ಗ್ರೇಡ್ಗಳು ಮಾಡಬಾರ್ದು, ನಾಟಕದಲ್ಲಿ ಯಾಕೆ ಪಾರ್ಟಿಸಿಪೇಟ್ ಮಾಡಬಾರ್ದು ಅಂತ ಹೇಳಿ. ಇಲ್ಲ, ಅದು ಹೇಗೆ ಅಂತ ಹೇಳಿ ನಾನು ಮಾಡ್ತೇನೆ ಅಂತ ಧ್ವನಿ ಪರೀಕ್ಷೆ ಕೊಟ್ಟೆ. ಕೂಡಲೇ ಪಾಸ್ ಆಯ್ತು. ಪಾಸ್ ಆದ ತಕ್ಷಣ 3 ತಿಂಗಳ ಇಂಟರ್ವಲ್ ಅಲ್ಲಿ ಪ್ರತಿ ಸಾರಿ ನಂಗೆ ನಾಟಕ ಬರ್ತಾ ಇತ್ತು. ಅಂದ್ರೆ ಅದು ನೀವು ಹೇಳ್ತಾ ಇರೋ ಕಾಲ ಆಕಾಶವಾಣಿ ಮಂಗಳೂರು ಕೇಂದ್ರ ಆರಂಭ ಆದ ಶೈಶವಾವಸ್ಥೆ. ದೈನಂದಿನ ಕಾರ್ಯಕ್ರಮಗಳಿಗೆ ಜನ ಬೇಕಾಗ್ತಿದೆ, ಬೇರೆ ಬೇರೆ ವಿಭಾಗಗಳಿಗೆ. ನೀವಿನ್ನು ವಿದ್ಯಾರ್ಥಿಯಾಗಿದ್ದ ಯುವವಾಣಿಗೂ ಹೋಗ್ಬೋದು. ಹೌದು. ಆಮೇಲೆ ಅದು ಬಹುಭಾಷೆಗಳ ಪ್ರಸಾರದ ಕೇಂದ್ರ. ತುಳು, ಕೊಂಕಣಿ, ಕನ್ನಡ, ಹಿಂದಿ, ಇಂಗ್ಲಿಷ್, ಸಂಸ್ಕೃತ ಅಂತ ಎಲ್ಲ ಕಾರ್ಯಕ್ರಮಗಳು ಪ್ರಸಾರ ಆಗೋದ್ರಿಂದ ಯಾರು ಆಸಕ್ತಿಯಿಂದ ಭಾಗವಹಿಸ್ಲಿಕ್ಕೆ ಹೋಗ್ತಾರೆ ಅವರಿಗೆ ಎಲ್ಲ ವರ್ಷದಲ್ಲಿ 3-4 ಅವಕಾಶಗಳು ಸಿಗ್ತಾ ಇದ್ವು. ಹೌದು. ಆನಂತರದ ವರ್ಷಗಳಲ್ಲಿ ಪರಿಸ್ಥಿತಿ ಬದಲಾಗಿದೆ, ಸಾಕಷ್ಟು ಜನ ಆಸಕ್ತರು ಹೆಚ್ಚಾಗಿದ್ದಾರೆ, ಕಲಾವಿದರ ಸಂಖ್ಯೆ ಹೆಚ್ಚಾಗಿದೆ. ಆದ್ರೂ ಕೂಡ ನಾಟಕಗಳಲ್ಲಿ ಪಾತ್ರ ಮಾಡೋದಂದ್ರೆ ಆಕಾಶವಾಣಿಯಲ್ಲಿ ಅದೊಂಥರ ಪ್ರತಿಷ್ಠೆಯ ವಿಷಯ ಕೂಡ ಆಗಿತ್ತು. ಹೌದು, ಮತ್ತೆ ಬಹಳ ಕಷ್ಟ ಇದೆ ಅದು. ಗೀತಾ ಅವರೇ, ನೀವು ವಿದ್ಯಾರ್ಥಿ ದೆಸೆಯಲ್ಲೇ ಆಕಾಶವಾಣಿಯಲ್ಲಿ ಧ್ವನಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ನಾಟಕ ವಿಭಾಗದಲ್ಲಿ ಎಂಟ್ರಿ ಪಡೆದಿದ್ದೀರಿ. ಹೌದು. ಕನಿಷ್ಠ ವರ್ಷಕ್ಕೊಂದು 3-4 ಸಲ ಆದ್ರೂ ಪಾತ್ರಗಳ ಪರಿಚಯ ಹೇಳುವಾಗ ನಿಮ್ಮ ಹೆಸರು ಕೇಳಲಿಕ್ಕೆ ಸಿಗ್ತಾ ಇತ್ತು. ಹೌದು. ಹಾಗೆ ಆ ಪಯಣದ ಬಗ್ಗೆ ಸ್ವಲ್ಪ ನೆನಪು ಮಾಡಿಕೊಂಡು, ಈಗಿನ್ನು 40-45 ವರ್ಷಕ್ಕೆ ಹಿಂದೆ ಹೋಗ್ಬೇಕಾಗತ್ತೆ. ನೀವು ಬಹಳ ಕಷ್ಟ ಇದೆ. ತುಂಬಾ ನಾಟಕಗಳು ಮಾಡಿದೆ. ಈಗ ನಿಜ ಅಂದ್ರೆ ನಂಗೆ ಹೆಸರುಗಳು ನೆನಪಿಲ್ಲ. ಬಟ್ ನೀವು ಹೇಳಿದ ಹಾಗೆ ವರ್ಷಕ್ಕೊಂದು 3 ನಾಟಕಗಳಂತೂ ಇದ್ದೇ ಇರ್ತಿದ್ವು. ಜೊತೆಗೆ ನಾನು ಬರೆದ ಕವನಗಳ ಓದುವಿಕೆ, ಒಬ್ರಿಗೊಂದು 4 ಕಾಂಟ್ರಾಕ್ಟ್ ಆದ್ರೂ ಸಿಗುತ್ತೆ ಪ್ರತಿ ವರ್ಷ. ಆದ್ರೆ ನಂದು ನಾಟಕ ಮಾತ್ರ ಅಲ್ಲ, ನಂದು ತುಳುನಲ್ಲಿ ಕೆಲವು ಭಾಷಣಗಳು, ತುಳು ಜನಪದದ ಬಗ್ಗೆ ಅಥವಾ ಎಲ್ಲಾದ್ರ ಬಗ್ಗೆನೂ ಎಂತೆಂತ ಸಬ್ಜೆಕ್ಟ್ಗಳನ್ನ ಆಕಾಶವಾಣಿಯವರೇ ಕೊಡ್ತಿದ್ರು. ಅದರ ಮೇಲೆ ನಾನು ಭಾಷಣಗಳನ್ನ ಬರೆದು ಮಾತಾಡ್ತಿದ್ದೆ. ಊರಿನ ಭಾಷೆಯಲ್ಲಿ ಮಾತಾಡ್ತೇವಲ್ಲ, ಅದರಿಂದ ಒಂದು ದೊಡ್ಡ ಪ್ರಮಾಣದ ನಿಮ್ಗೊಂದು ಫ್ಯಾನ್ ಫಾಲೋಯಿಂಗ್ ಇತ್ತು. ಹೌದೌದು. ಅದು ಊರಿನ ಹೆಸರು ಬೇರೆ ಇಟ್ಕೊಂಡಿದ್ದೀರಿ, ನಿಮ್ಮ ಊರಿನವರೆಲ್ಲ ನಿಮ್ಮ ಅಭಿಮಾನಿಗಳೇ. ನನ್ನನ್ನು ಜನ ಸಿನಿಮಾ ನಟಿ ಅಂತ ಗುರುತಿಸೋದಿಲ್ಲ, ಒಂದ ಆಕಾಶವಾಣಿ ಕಲಾವಿದ ಇಲ್ಲ ರಂಗ ಕಲಾವಿದ. ಅದು ನಂಗೆ ಬಹಳ ಖುಷಿ ಕೊಡೋ ವಿಷಯ. ಆಮೇಲೆ ಬಿಹೈ ಆದ ತಕ್ಷಣ ರಾಷ್ಟ್ರೀಯ ನಾಟಕಗಳು ಅದರಲ್ಲೂ ಭಾಗವಹಿಸಿದೆ. ಬೆಂಗಳೂರಿಗೆ ಬಂದ ತಕ್ಷಣ ಹಿರೇಮಠ ಅವರು ಕರೆಸ್ಕೊಂಡು ಟೈಮಿಂಗ್ ಆಫ್ ದ ಶೋ ಮಾಡಿಸಿದ್ರು. ಬೆಂಗಳೂರು ಆಕಾಶವಾಣಿಯಲ್ಲಿ ಕೂಡ ನನ್ನ ನಾಟಕಗಳು ಬಂದು. ಹೌದು. ನೀವು ಮಂಗಳೂರಿನಿಂದ ಬೆಂಗಳೂರಿಗೆ ವರ್ಗಾವಣೆ ಆದಾಗ ನಿಮ್ಮ ಬ್ಯಾಂಕ್ ಉದ್ಯೋಗದ ನಿಮಿತ್ತ ನಾನ್ ನಿಮ್ಗೆ ಕೇಳಿದ್ದೆ, ಆಗ ಗೀತಾ ಸುರತ್ಕಲ್ ಇದ್ದವ್ರು ನೀವು ಗೀತಾ ಬೆಂಗಳೂರು ಆಗ್ತೀರಾ ಅಂತ. ಇಲ್ಲ, ಅದು ಅಸ್ತಿತ್ವ ಗೀತಾ ಸುರತ್ಕಲ್ ಅಂತಲೇ. ಬಟ್ ಬೆಂಗಳೂರು ನಂಗೆ ಪ್ರಿಯವಾದ ಜಾಗ. ನನ್ನ ಕತೆ ಏನು ಅಂದ್ರೆ, ನಾನು ಎಲ್ಲಿರ್ತೇನೋ ಅಲ್ಲಿ ಖುಷಿಯಾಗಿರ್ತೇನೆ, ಆಹ್ಲಾದಕರವಾಗಿ ಎಲ್ಲವನ್ನೂ ಖುಷಿ ಪಡ್ತೇನೆ. ಆತರ. ಹೌದು. ಆ ರೀತಿಯ ಮನಸ್ಥಿತಿ ಇದ್ದವರಿಗೆ ಎಲ್ಲಿ ಬೇಕಾದ್ರೂ ಹೊಂದಿಕೊಳ್ಳೋದು ಸುಲಭ ಆಗುತ್ತೆ. ಎಲ್ಲಿರ್ತೇವೋ ಅಲ್ಲಿ ಖುಷಿ ಪಡೋದು, ಸುಖವಾಗಿರೋದನ್ನ ಕಲ್ತ್ಕೊಂಡ್ರೆ ನಾವು ಜೀವನ ತುಂಬಾ ಸರಳವಾಗಿರುತ್ತೆ, ಸುಖಮಯವಾಗಿರುತ್ತೆ. ಬಾನುಲಿ ನಾಟಕಗಳ ಹೊರತಾಗಿ ರಂಗಭೂಮಿಯಲ್ಲೂ ಕೂಡ ಒಳ್ಳೆ ಹೆಸರಿತ್ತು. ನೀವು ಸುಮಾರು ನಾಟಕಗಳಲ್ಲಿ ಭಾಗವಹಿಸಿದ್ದೀರಿ. ರಂಗದ ಮೇಲೆ ನಿಮ್ಮನ್ನು ನಾನು ಕೂಡ ನೋಡಿದ್ದೇನೆ, ಊರಿನ ಸಾಕಷ್ಟು ಜನ ನೋಡಿದ್ದಾರೆ. ಆರಂಭದಲ್ಲಿ ಹೇಳಿದ್ರಿ ನೀವು ರೇಡಿಯೋದಲ್ಲಾದ್ರೆ ಪರವಾಗಿಲ್ಲ, ವೇದಿಕೆಯಲ್ಲಿ ಬೇಡ ಅಂತ ಇತ್ತಲ್ವಾ? ಹೌದು. ಆ ಪರಿಸ್ಥಿತಿ ಬದಲಾಗ್ಲಿಕ್ಕೆ ಎಷ್ಟು ಕಾಲ ಹೋಯ್ತು? ಆ ಪರಿಸ್ಥಿತಿಯನ್ನ ಒಂಥರ ದಾಟಿಬಿಟ್ಟೆ ನಾನು ಆಗ್ಲಿ. ಯಾಕಂದ್ರೆ
ನನ್ಗೆ ಇರುವ ಸಪೋರ್ಟ್ ಸಿಸ್ಟಮ್ ಆಗಿತ್ತು ನೋಡಿ. ಸುರತ್ಕಲ್ನಲ್ಲಿ ಕಾಳಜಿ ವತಿಯಿಂದ ಯಯಾತಿ ನಾಟಕದ ತಯಾರಿ ನಡೆದಿತ್ತು. ಜಯಪ್ರಕಾಶ್ ಮಾವಿನಕುಳಿ ಅದನ್ನ ನಿರ್ದೇಶಿಸ್ತಾ ಇದ್ರು. ಅದರಲ್ಲಿ ಸುರತ್ಕಲ್ನವರೆಲ್ಲ ಅಂದ್ರೆ ಟೀಚಿಂಗ್ ಸ್ಟಾಫ್, NITK ಸ್ಟಾಫ್, ಕೆಲವು ವಿದ್ಯಾರ್ಥಿನಿಯರು ಎಲ್ಲರೂ ಭಾಗವಹಿಸಿ. ಕಾಳಜಿ ಅನ್ನೋದೊಂದು ಓಪನ್ ಸಂಸ್ಥೆ, ಅದು ಇಂಥವ್ರದ್ದೇ ಅಂತಿಲ್ಲ, ಎಲ್ಲರೂ ಸಮಾಜದ ಕಾಳಜಿ ಉಳ್ಳವರ ಒಂದು ಸಂಸ್ಥೆ. ಲೀಲಾವತಿ ರಾವ್ ಅವರು, ಶಿ ಇಸ್ ಅ ಫೌಂಡರ್, ಕನ್ನಡ ಉಪನ್ಯಾಸಕಿ ಆಗಿದ್ರು ಗೋವಿಂದಾಸ್ ಕಾಲೇಜಲ್ಲಿ. ಅವರ ಆಸೆ ಏನಿತ್ತು ಅಂದ್ರೆ ಒಂದು ಮೇಜರ್ ಪ್ರೊಡಕ್ಷನ್ ಮಾಡಬೇಕು ನಾವು, ಒಂದು ಒಳ್ಳೆ ನಾಟಕ ಯಯಾತಿ. ಅದರಲ್ಲಿ ಎಲ್ಲ ಪಾತ್ರ ಎಲ್ಲ ಫಿಕ್ಸ್ ಆಯ್ತು. ಮೇಡಮ್ ಹೇಳಿದ್ರು, ನಾನೆಲ್ಲೋ ಬೇರೆ ಊರಿಗೆ ಹೋಗಿದ್ದೆ, ಬಂದವಳಿಗೆ ಹೇಳಿದ್ರು ನೀನು ಶರ್ಮಿಷ್ಠೆ ಮಾಡಿಬಿಡು ಅಂತ. ಅದಕ್ಕೆ ನಾನು ಹೇಳಿದೆ, ಮೇಡಮ್ ನಾನೀಗ ಪಾತ್ರ ತಗೊಳ್ಳೋದಿಲ್ಲ, ನೋಡುವ ಏನೆಲ್ಲ ಆಗ್ತದೆ ನೋಡುವ. ಕೆಲವರು ಲಾಸ್ಟ್ ಮಿನಿಟಿಗೆ ವಿತ್ಡ್ರಾ ಮಾಡಿದ್ರೆ ನಾಟಕ ನಿಲ್ಲಿಸುವ ಪ್ರಮೇಯ ಬರುತ್ತಲ್ಲ. ಅದು ಯಾವ ಗಳಿಗೆಯಲ್ಲಿ ಹೇಳಿದ್ನೋ, ನಾಟಕ ಆಗ್ಲಿಕ್ಕೆ 3 ದಿನ ಇರುವಾಗ ಸ್ವರ್ಣಲತೆ ದಾಸಿ ಪಾತ್ರ ಮಾಡ್ತಿದ್ದವಳು ಹೇಳಿದ್ಲು, ನಾನು ಇಲ್ಲಿವರೆಗೂ ರಾಣಿ ಪಾತ್ರ ಮಾಡ್ತಿದ್ದದ್ದು, ನಾನು ಯಾಕೆ ದಾಸಿ ಪಾತ್ರ ಮಾಡ್ಲಿ ಅಂತ ಎದ್ದೋದ್ಲು. ನಿಜವಾಗಿ ನಡೆದ ಘಟನೆ. ಅದು ಯಾರೋ ಪ್ರಾಂಪ್ಟ್ ಮಾಡಿರ್ತಾರೆ. ನಾನು ಹೇಳಿದೆ, ಮೇಡಮ್ ನೋಡಿ ಇದಕ್ಕೆ ನಾನು ಯಾವುದಕ್ಕೂ ಸೇರದೇ ಇದ್ದದ್ದು, ಡೋಂಟ್ ವರಿ, ನಾನಿದ್ದೇನೆ, ನಾನು ಮಾಡ್ತೇನೆ ಆ ಪಾತ್ರ ಅಂತ. ಆದ್ರೆ ನಂಗೊಂದು ಬಹಳ ಆಸೆ ಇದ್ದದ್ದು, ಯಯಾತಿಯಲ್ಲಿ ಸ್ವರ್ಣಲತೆ, ದಾಸಿ ಸ್ವರ್ಣಲತೆ, ಅವಳು ಹುಚ್ಚಿ ಆಗ್ತಾಳೆ. ನಂಗೆ ಇಂಥ ಕ್ಯಾರೆಕ್ಟರ್ಗಳು ಅಂದ್ರೆ ಬಹಳ ಇಷ್ಟ. ಈ ಹುಚ್ಚಿ ಆಗೋದು, ಕಿರ್ಚಾಡೋದು, ಸ್ಟೇಜ್ ಅಲ್ಲಿ ಏನಾದ್ರು ಇನ್ಯಾಕ್ಟ್ ಮಾಡಕ್ಕೆ ಹೆಚ್ಚು ಅವಕಾಶ ಸಿಕ್ಕರೆ ಚೆನ್ನಾಗಿತ್ತು ಅಂತ ಆಸೆ ಆಗಿ ಮಾವಿನಕುಳಿ ಅವ್ರ ಹತ್ರ ಹೋದೆ. ಸರ್ ಅದನ್ನ ಮಾಡಿ, ಏನೋ ನಾಟಕಕ್ಕೆ 3 ದಿನ ಇರೋದು, ಈಗ ನಾನು ಎಡಿಟೆಡ್ ವರ್ಷನ್ ಮತ್ತೆ ಹಾಕ್ಬೇಕಾ, ಆಗಲ್ಲ ಅಂದ್ಬಿಟ್ರು. ಕೊನೆಗೆ ಮಾಡಿದೆ. ನಾನು ಇರೋದನ್ನ ಏನೋ ಮಾಡಿದೆ. ಅದು ಒಂದು ದೀಪ ತಗೊಂಡು ಹೋಗ್ಬೇಕು, ಅದು ಆರುತ್ತೆ, ಇತ್ಯಾದಿ ಎಲ್ಲ ಇದೆ ಅಷ್ಟೇ. ನೋಡಿದ್ರೆ ವಿಮರ್ಶೆ ಬಂತು. ವಡ್ಡಾರಸೆ ರಘುರಾಮ್ ಶೆಟ್ರ ಮುಂಗಾರು ಪತ್ರಿಕೆ ಇದೆ ಅಲ್ಲ, ಅದರಲ್ಲಿ ವಿಮರ್ಶೆ ಬರೆದ್ರು. ಅದರಲ್ಲಿ ಏನ್ ಬರ್ದಿದ್ರು ಅಂದ್ರೆ, ನಾಟಕ ಅಷ್ಟೇನು ಚೆನ್ನಾಗಿ ಬಂದಿಲ್ಲ, ತೋಪು, ಆದ್ರೆ ಸ್ವರ್ಣಲತೆ ಮಾತ್ರ ತನ್ನ ದುಂಡು ಮುಖದ ತುಂಬಾ ಭಾವನೆಗಳನ್ನು ತುಂಬಿಕೊಂಡು ಪ್ರೇಕ್ಷಕರ ಮನಸೂರೆಗೊಂಡು ಬಿಟ್ಲು ಅಂತ ಹೇಳಿದ್ರು, ಬರೆದ್ರು. ಆಗ ನಮ್ಮ ತಂದೆಗೆ ಬಹಳ ಖುಷಿ ಆಯ್ತು. ಆಮೇಲೆ ನಾಟಕ ನೋಡಿದವರು 1-2 ಬಂದು ಮನೆಗೆ, ಎಂತ ಮಗಳನ್ನು ಹೆತ್ತಿದ್ದೀರಿ ಮಾರ್ರೆ, ಏನ್ ಆಕ್ಟಿಂಗ್ ಮಾಡ್ತಾಳೆ ಅಂತ ಹೇಳ್ಬಿಟ್ರು. ಅದರಿಂದ ನಮ್ಮ ತಂದೆ ಅರ್ಧಕ್ಕರ್ಧ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ರು. ಅಂದ್ರೆ ಮೊದಲ ಪ್ರಯತ್ನದಲ್ಲೇ ಅವರು ಅವರ ಈ ಗಡಸು ನಿಲುವನ್ನು ಸ್ವಲ್ಪ ಸಡಿಲ ಮಾಡಿ, ಏನೋ ಪ್ರತಿಭೆ ಇದೆ ಮಗಳಿಗೆ ಮಾಡ್ಲಿ ಅಂತ ಒಂದು ರೀತಿಯ ಸ್ವಾತಂತ್ರ್ಯ ನಿಮ್ಗೆ ಸಿಕ್ತು. ಆಮೇಲೆ ಮಂಗಳೂರಿನಲ್ಲಿ ಆ ಕಾಲಕ್ಕೆ ಇದ್ದ ನಾಟಕ ತಂಡಗಳು, ಅಭಿವ್ಯಕ್ತ ಇತ್ತು, ಆಯನ ಇತ್ತು, ಭೂಮಿಕಾ ಇತ್ತು, ಇಂಥ ಎಲ್ಲ ತಂಡಗಳು ಮಂಗಳೂರಿನಲ್ಲಿ ಒಳ್ಳೆ ರಂಗ ಪ್ರದರ್ಶನಗಳನ್ನು ಮಾಡ್ತಾ ಇದ್ರು. ಅಂತಹ ತಂಡಗಳಲ್ಲಿ ಕೂಡ ನೀವು ನಟಿಯಾಗಿ ರಂಗದಲ್ಲಿ ಮಿಂಚಿದಿರಿ. ಹೌದು. ಇಂದುಮತಿ ರಾಮಮೂರ್ತಿ ಅವರ ಜೊತೆ ನಾನು ಆಷಾಢದ ಒಂದು ದಿನ, ಅದರಲ್ಲಿ ಅವ್ರ ತಾಯಿ ನಾನು ಮಗಳು. ಅದೇ ಇನ್ನೊಂದು ಪ್ರೊಡಕ್ಷನ್ ನಲ್ಲಿ ನಾನು ತಾಯಿ ವಿನಯಾ ಪ್ರಸಾದ್ ಮಗಳು. ಆಷಾಢದ ಒಂದು ದಿನ 2 ಪ್ರೊಡಕ್ಷನ್ ನಲ್ಲಿ ನಾನು ಮಾಡಿದ್ದೇನೆ, ಒಂದರಲ್ಲಿ ತಾಯಿ, ಒಂದರಲ್ಲಿ ಮಗಳು. ಈ ತರ ವಿನಯ ಭಟ್ ಮತ್ತೆ ಅವರ ತಮ್ಮ ರವಿ ಭಟ್ ಅಂತ ಇಬ್ರು ಕೂಡ ಮಂಗಳೂರು ಆಕಾಶವಾಣಿಯ ನಾಟಕ ಕಲಾವಿದರಾಗಿದ್ದವರು. ಹೌದು. ವಿನಯ ಪ್ರಸಾದ್ ಆದ್ರು, ಚಿತ್ರನಟಿ ಆದ್ರು, ದೊಡ್ಡ ಪ್ರತಿಭೆ. ರವಿ ಭಟ್ ಕೂಡ ಸಿನಿಮಾ ಕ್ಷೇತ್ರದಲ್ಲಿ, ರವಿ ಕೂಡ ತುಂಬಾ ಆಕ್ಟ್ ಮಾಡ್ತಾ ಇದ್ದಾರೆ, ಒಳ್ಳೆಯ ನಟ ರವಿ ಕೂಡ. ಅವರೆಲ್ಲ ಸ್ವಲ್ಪ ನಮ್ಗೆಲ್ಲ ಪರಿಚಯದವರೇ, ಆಕಾಶವಾಣಿ ಮೂಲಕ ಎಲ್ಲ ಪರಿಚಯದ ಕಲಾವಿದರು. ಸುರತ್ಕಲ್ನಿಂದ ಮಂಗಳೂರಿಗೆ ಬರೋದು ಅಷ್ಟೇನು ಸುಲಭ ಅಲ್ಲ, ಒಂದು ಸುಮಾರು ದೂರ ಇದೆ, 20 ಕಿಲೋಮೀಟರ್ ಬರಬೇಕು. ಮತ್ತೆ ಈ ನಾಟಕಗಳೆಲ್ಲ ಸಾಮಾನ್ಯವಾಗಿ ರಿಹರ್ಸಲ್ ಆಗೋದು, ಎಲ್ಲರೂ ಅವರವರ ಕೆಲಸ ಮುಗಿಸಿ ಸಂಜೆ ಹೊತ್ತಿಗೆ ಕತ್ಲಾದ ಮೇಲೆ ಎಲ್ಲೋ ಒಂದ್ ಕಡೆ ರಿಹರ್ಸಲ್ ಮಾಡಿ ರಾತ್ರಿ ಮನೆಗೆ ಹೋಗ್ಬೇಕು. ಈಗ ನಿಮ್ಮ ತಂದೆ ನಿಮ್ ನಾಟಕ ನೋಡಿ ಇಷ್ಟಪಟ್ಟರು ಕೂಡ ಸುರತ್ಕಲ್ನಿಂದ ಮಂಗಳೂರಿಗೆ ಹೋಗಿ ನೀವು ರಿಹರ್ಸಲ್ನೆಲ್ಲ ಭಾಗವಹಿಸಿ ಆಮೇಲೆ ನಾಟಕ ಪ್ರದರ್ಶನ ಮಾಡ್ಲಿಕ್ಕೆ ಒಪ್ಕೊಂಡ್ರ? ಅದೇನಾಗಿತ್ತು ಅಂದ್ರೆ, ಇಲ್ಲಿ ನಾವು ರಿಹರ್ಸಲ್ ಮಾಡುವಾಗ, ಯಯಾತಿ ಮಾಡ್ತಾ ಇರುವಾಗ, ನಾನು ಸ್ವರ್ಣಲತೆ, ನಂದು ಕೊನೆಯ 3 ದಿನಕ್ಕೆ ರಿಹರ್ಸಲ್ ಅಲ್ಲ, ನನ್ಗೊಂದು ವಿಶೇಷ ಕ್ಲಾಸ್ ತಗೊಳ್ತಿದ್ರು. ಜಯಪ್ರಕಾಶ್ ಮಾವಿನಕುಳಿ ಮುಲ್ಕಿಯ ವಿಜಯ ಕಾಲೇಜಲ್ಲಿ ಲೆಕ್ಚರರ್ ಆಗಿದ್ರು. ಅಲ್ಲಿಂದ ಸುರತ್ಕಲ್ ಬಂದು ನಮ್ಗೆ ಡೈರೆಕ್ಷನ್ ಮಾಡ್ತಾ ಇದ್ರು. ಆ ಹೊತ್ತಿಗೆ ನಾಟಕದ ಒಂದು ಆಸಕ್ತಿ ಹೇಗಿರುತ್ತಂದ್ರೆ, ಯಾರ್ಯಾರೋ ಬಂದು ರಿಹರ್ಸಲ್ ನೋಡ್ಲಿಕ್ಕೆ ಬರ್ತಾರೆ. ಈಗ ಮಂಗಳೂರಿಂದ ಭೂಮಿಕಾದವರೆಲ್ಲ ಬರ್ತಾ ಇದ್ರು. ಸುರತ್ಕಲ್ನಲ್ಲಿ ಒಂದು ಮೇಜರ್ ಪ್ರೊಡಕ್ಷನ್ ಮಾಡ್ತಿದ್ದಾರೆ, ನೋಡ್ಕೊಂಡ್ ಬರುವ ಅಂತ. ಈ ಲಕ್ಷ್ಮಣ್ ಮಳ್ಳೂರ್, SN ಸೇತುರಾಮ್ ಆಗ ಮಂಗಳೂರಲ್ಲಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರು, ಒಳ್ಳೆಯ ಹುದ್ದೆಯಲ್ಲಿದ್ರು. ಅವರು ಭೂಮಿಕಾಗಾಗಿ ಒಂದು ನಾಟಕದ ತಯಾರಿಯಲ್ಲಿದ್ರು. ಮೋಹನ್ ರಾಕೇಶ್ ಅದೇ ದೂರೆ ಅದನ್ನ ಕನ್ನಡದಲ್ಲಿ ಮಾಡ್ಬೇಕು, ಪಟ್ಟಣ್ ಶೆಟ್ರ ಟ್ರಾನ್ಸ್ಲೇಷನ್ ಅದನ್ನ ಮಾಡ್ಬೇಕು ಅಂತಿದ್ರು. ಒಬ್ಬ ನಟಿಯ ನಿರೀಕ್ಷೆಯಲ್ಲಿದ್ರು, ಹುಡುಕಾಟದಲ್ಲಿದ್ರು ಅನ್ಸುತ್ತೆ. ಹೌದು, ನಟಿಯ ಹುಡುಕಾಟದಲ್ಲಿದ್ರು. ನನ್ನ ವಾಯ್ಸ್ ಕೇಳಿ ಇವಳು ಒಪ್ಪೋದಾದ್ರೆ ನಾನು ಆ ನಾಟಕ ತಗೊಳ್ತೇನೆ ಅಂತ ಭೂಮಿಕಾದವ್ರಿಗೆ ಹೇಳ್ಬಿಟ್ರು. ಏರಿಯಾ ಲಕ್ಷ್ಮೀನಾರಾಯಣ ಅಧ್ಯಕ್ಷರು ಭೂಮಿಕಾದಲ್ಲಿ, ಅವರು ನನ್ನನ್ನು ಕರೆಸಿ ಏನಮ್ಮ ಮಾಡ್ತೀಯಾ ಅಂತ ಕೇಳಿದ್ರು. ಇಷ್ಟೊತ್ತಿಗೆ ನಂಗೆ ಸಿಂಡಿಕೇಟ್ ಬ್ಯಾಂಕ್ ಅಲ್ಲಿ ಲಾಲ್ಬಾಗಿಗೆ ಟ್ರಾನ್ಸ್ಫರ್ ಆಯ್ತು, ಝೋನಲ್ ಆಫೀಸಿಗೆ. ನಾ ಹೇಳಿದೆ, ಬ್ಯಾಂಕ್ ಇರೋದು ಮಂಗಳೂರು ಅಲ್ವಾ? ಹೌದು, ಇರೋದೇನೋ ಇಲ್ಲೇ ಬ್ಯಾಂಕ್ ಅಲ್ಲಿ, ಆದ್ರೆ ರಿಹರ್ಸಲ್ ಮುಗಿಸಿ ಹೋಗುವಾಗ ರಾತ್ರಿ ಆಗ್ತದೆ, ಮನೆಯಲ್ಲೆಲ್ಲ ಒಪ್ಪುದಿಲ್ಲ ಅಂತ ಹೇಳಿದೆ ನಾನು. ಏರಿಯರು ನಮ್ಮ ಮನೆಗೆ ಬಂದ್ರು,
ನಮ್ಮ ತಂದೆ ಹತ್ರ ಮಾತಾಡಿದ್ರು, ನೋಡಿ ಒಳ್ಳೆ ಕೆಲಸ ಇದು ಅಂತ, ಇದನ್ನೆಲ್ಲ ಬಿಟ್ಟು ಬಿಡಿ ಮನಸ್ಸಿನಲ್ಲಿ. ತಂದೆ ಕೇಳಲೇ ಇಲ್ಲ. ಕೊನೆಗೆ ಶ್ರೀಕಲಾ ಉಡುಪ ಮನೆಗೆ ಬಂದು, ನಾನು ಇವರ ಮಗಳ ಪಾತ್ರ ಮಾಡ್ತೇನೆ, ನಾನು ಕೂಡ ಅದರಲ್ಲಿ ಭಾಗವಹಿಸ್ತಾ ಇದ್ದೇನೆ ಅಂತ ಹೇಳಿದ್ಮೇಲೆ ಅರ್ಧ ಮನಸ್ಸಿನಿಂದ ಒಪ್ಪಿದ್ರು. ಯಾಕಂದ್ರೆ ಯಾವ ಅಪ್ಪ ಅಮ್ಮನಿಗೂ ಮಗಳು ರಾತ್ರಿ ಮನಸ್ಸು ಸೇರೋದು ಆಗಿನ ಕಾಲದಲ್ಲಿ ತುಂಬಾ ತಡವಾಗಿ ಮನೆ ಸೇರೋದನ್ನು ಇಷ್ಟಪಡ್ತಿರ್ಲಿಲ್ಲ. ಹೌದು, ನಂಗೆ ಯಾಕೋ ಗೊತ್ತಿಲ್ಲ, ಆ ರಿಹರ್ಸಲ್ ಪ್ರಾಸೆಸ್ ನಾನು ತುಂಬಾ ಇಷ್ಟಪಡುವ ವಿಷಯ. ಆಮೇಲೆ ಸಬ್ಸಿಕ್ವೆಂಟ್ಲಿ ಪ್ರಸನ್ನ ಅವ್ರು ಮೊನ್ನೆ ಮಾತಾಡೋದನ್ನ ಕೇಳಿದೆ, ನೀವ್ ಯಾವಾಗ್ಲೂ ಆನಂದಿಸ್ಬೇಕಾದ್ದು ರಿಹರ್ಸಲ್ ಅನ್ನ, ಶೋ ಅಲ್ಲ. ನೀವು ರಿಹರ್ಸಲ್ ಆನಂದಿಸಿದ್ರೆ ಶೋ ತನ್ನಂತಾನೇ ಚೆನ್ನಾಗಾಗತ್ತೆ ಅಂತ ಪ್ರಸನ್ನ ಅವ್ರು ಹೇಳಿದ್ರು. ಆಮೇಲೆ ನಂಗೆ ಅನಿಸ್ತು, ನಾನು ಸರಿಯಾದ ದಾರಿಯಲ್ಲಿದ್ದೇನೆ ಹಾಗಿದ್ರೆ ಅಂತ. ಹಾಗೆ ಮಂಗಳೂರಿಗೆ ಪ್ರವೇಶ ಆಯ್ತು. ಭೂಮಿಕಾದಲ್ಲಿ ಅದೇ ಅದುರೇ ಮಾಡಿದೆ. ಚೆನ್ನಾಗ್ ಬಂತು ನಾಟಕ, ಒಳ್ಳೆ ಸ್ತ್ರೀ ಪ್ರಧಾನ ನಾಟಕ. ಅದು ಪ್ರಧಾನ ಪಾತ್ರ ನಂದೇ ಇತ್ತು. 27 ವರ್ಷ ಅಂತ ಕಾಣುತ್ತೆ. ಆಗ್ಲೇ ನಾನು ತಾಯಿಯ ಪಾತ್ರ ಮಾಡಿದೆ ಅದ್ರಲ್ಲಿ, ಆಕೆನೇ ಕೇಂದ್ರ ಪಾತ್ರ ಅದ್ರಲ್ಲಿ. ಆಮೇಲೆ ಆಯನದಲ್ಲಿ ಮಾಡಿದೆ, ಅಭಿವ್ಯಕ್ತದಲ್ಲಿ ಪರ್ಮನೆಂಟ್ ಆಗಿ ಮಾಡಿದೆ. ತುಂಬಾ ನಾಟಕಗಳು, ಸುಮಾರು 16 ನಾಟಕಗಳು. ನಿರ್ದೇಶಕರುಗಳು ಯಾರು? ಸುರೇಶ್ ಆನ್ಗಳಿ, ಸುರೇಂದ್ರನಾಥ್, ನಾ ದಾಮೋದರ್ ಶೆಟ್ಟಿ, ಅನಂತರಂಗಾಚಾರ್, ಮಾಧವಿ. ಅಭಿವ್ಯಕ್ತದಿಂದ ಒಳ್ಳೊಳ್ಳೆಯ ನಿರ್ದೇಶಕರು. ನನ್ನ ಅದೃಷ್ಟ ಒಳ್ಳೆಯವರ ಕೈಯಲ್ಲಿ ಪಳಗುವಂತ. ಹೌದು, ನೀವೊಬ್ಬ ಸಮರ್ಥ ಬಾನುಲಿ ನಟಿ ಕೂಡ, ಹಾಗೆ ರಂಗನಟಿ ಕೂಡ ಆಗಿ ಸಣ್ಣ ವಯಸ್ಸಿಗೆ ಪ್ರವರ್ಧಮಾನಕ್ಕೆ ಬಂದಿದ್ರಿ. ಆಮೇಲೆ ಒಳ್ಳೆಯ ಅವಕಾಶಗಳು, ಒಳ್ಳೆಯ ನಿರ್ದೇಶಕರು, ಒಳ್ಳೆಯ ನಾಟಕಗಳು ಎಲ್ಲವೂ ಜೊತೆಗಾಯ್ತು. ಖಂಡಿತ. ಅದರ ಜೊತೆಗೆ ನಿಮ್ಗೊಂದು ಆರ್ಥಿಕ ಭದ್ರತೆಗೆ ಒಂದು ಉದ್ಯೋಗವಿತ್ತು. ಸಿಂಡಿಕೇಟ್ ಬ್ಯಾಂಕ್ ನಲ್ಲಿ ಕೆಲಸ ಮಾಡ್ತಿದ್ರಿ ಅಲ್ವಾ? ನಿಮ್ಮ ಅದೃಷ್ಟ ಅಂತಲೇ ಹೇಳಬೇಕು. ನಿಮ್ಗೆ ಪೋಸ್ಟಿಂಗ್ ಆಗಿದ್ದು ಮಂಗಳೂರಿನಲ್ಲಿ. ಹೌದು. ನಿಮ್ಮ ಕೆಲಸ ಮುಗಿದ ತಕ್ಷಣ ರಿಹರ್ಸಲ್ಗೆ ಹೋಗ್ಬೋದು. ರಾತ್ರಿ ಮನೆಗೆ ತಲುಪೋದು ಮಾತ್ರ ಸ್ವಲ್ಪ, ಅದು ಮಾತ್ರ ಒಂದು ಇಶ್ಯೂ ಆಗಿತ್ತು ಹೊರತು ಸುರತ್ಕಲ್ನಿಂದ ಬಂದು ರಿಹರ್ಸಲ್ ಅಟೆಂಡ್ ಆಗೋದೆಲ್ಲ ಇರ್ತಿರ್ಲಿಲ್ಲ. ಸುಮಾರು ಒಂದು ಎಷ್ಟು ವರ್ಷ ನೀವು ಮಂಗಳೂರಿನಲ್ಲಿ ಈ ರೀತಿಯ ರಂಗ ಚಟುವಟಿಕೆಗಳನ್ನು ಮಾಡಿದ್ರಿ? ಸುಮಾರು 10 ವರ್ಷ. ಆನಂತರ ನೀವು ಬೆಂಗಳೂರಿಗೆ ಬಂದ್ರಿ ಅಲ್ವಾ, ಟ್ರಾನ್ಸ್ಫರ್? ಹೌದು, ಅದು ಕೂಡ ರಂಗಭೂಮಿಯಲ್ಲಿ ಹೆಚ್ಚಿನ ಎಕ್ಸ್ಪೋಜರ್ ಸಿಗುತ್ತೆ ಅಂತ ಬ್ಯಾಂಗ್ಳೂರಿಗೆ ಟ್ರಾನ್ಸ್ಫರ್ ಕೇಳಿದ್ದು. ನಾನು ವರ್ಗಾವಣೆ ಬಯಸಿ ತಗೊಂಡದ್ದು. ನಂದೊಂದು ಗ್ರೇಟ್ ಸಿಂಡಿಕೇಟ್ ಬ್ಯಾಂಕ್ ಅದನ್ನ ಕೂಡಲೇ ಒಪ್ಪಿ 1 ವರ್ಷದೊಳಗೆ ನನಗೆ ಬ್ಯಾಂಗ್ಳೂರಿಗೆ ಟ್ರಾನ್ಸ್ಫರ್ ಕೊಟ್ಟರು. ಎಲ್ಲಿ ಕೆಲಸ ಮಾಡಿದ್ರಿ? ಬೆಂಗಳೂರು ಗಾಂಧಿನಗರ. ಅದು ಬೇರೆ ಸೆಂಟರ್. ಅಲ್ಲಿ ಎಲ್ಲ ಸಿನಿಮಾದವ್ರು ಬರೋದು ನಮ್ಮ ಬ್ಯಾಂಕಿಗೇನೆ. ಅನಂತನಾಗ್ ಬರ್ತಾ ಇದ್ರು, ಸಿಹಿ ಕಹಿ ಚಂದ್ರು, ಕುಡ್ಲು ಸೀತಾರಾಮ್, ಟು ನೇಮ್ ಎ ಫ್ಯೂ, ತುಂಬಾ ಜನ ಬರ್ತಾ ಇದ್ರು. ಹಾಗೆ ಮಂಗಳೂರು ಆಕಾಶವಾಣಿಯ ಸಂಪರ್ಕವನ್ನು ಮುಂದುವರಿಸಿಕೊಂಡು ನೀವು ಬೆಂಗಳೂರು ಆಕಾಶವಾಣಿಯಲ್ಲಿ ಕೂಡ ಕಾರ್ಯಕ್ರಮಗಳು, ನಾಟಕಗಳಲ್ಲೆಲ್ಲ ನೀವು ಭಾಗವಹಿಸಿದ್ರಿ. ಅಂದ್ರೆ ಅಲ್ಲಿದ್ದ ಎಸ್ ಹಿರೇಮಠ್ ಸರ್ ಅವರು ವರ್ಗಾವಣೆಯಾಗಿ ಇಲ್ಲಿ ನಿರ್ದೇಶಕರಾಗಿದ್ರು. ಸೊ ನಿಮ್ಗೆ ಅವಕಾಶಗಳು ಇಲ್ಲೂ ಸಿಕ್ತು. ಅಂತೂ ನೀವು ಬಾನುಲಿಯ ನಂಟನ್ನು ಬಿಟ್ಟಿಲ್ಲ ಅಲ್ವಾ? ಇಲ್ಲ. ನಡುವೆ ನೀವು ಮಂಗಳೂರಿಗೆ ಬಂದಾಗ ತುಳು ಕಾರ್ಯಕ್ರಮಗಳಲ್ಲೆಲ್ಲ ಭಾಗವಹಿಸ್ತಾ ಇದ್ರಿ ಅಲ್ವಾ? ನೀವು ಬಂದ್ರೆ ಹೇಳಿ ನಮ್ಗೆ ಅಂತ ಕೂಡ ಹೇಳ್ತಾ ಇದ್ರು. ಮಂಗಳೂರು ಆಕಾಶವಾಣಿಯಲ್ಲಿ ವಸಂತ್ ಕುಮಾರ್ ಪೆರ್ಲಾ, ಮುದ್ದು ಮೂಡುಬೆಳೆ, ಇವರೆಲ್ಲ ತುಳು ವಿಭಾಗ. ಹೌದು, ಅಂತ ಸುಮಾರು 3-4 ಕಾರ್ಯಕ್ರಮ ಆತರ ಕೊಟ್ಟಿದ್ದೀನಿ ನಾ ಮಂಗಳೂರು ಆಕಾಶವಾಣಿ. ಅಂದ್ರೆ ಈ ಪ್ರಾದೇಶಿಕ ಭಾಷೆಯಲ್ಲಿ ಸಮರ್ಥ ವ್ಯಕ್ತಿಗಳು ಮತ್ತೆ ಅದಕ್ಕೆ ಸಂಬಂಧಪಟ್ಟ ವಿಚಾರಗಳನ್ನು ಮಾತಾಡೋರು ಸಿಕ್ಕಿದಾಗ, ಹಾಗೆ ಹಿಂದೆ ಎಲ್ಲ ನಾವು ಬೇರೆ ಊರುಗಳಿಂದ ಬರುವವರನ್ನು ನಾವು ಅತಿಥಿಗಳನ್ನಾಗಿ ಆಹ್ವಾನಿಸುವ ಪರಿಪಾಠ ಇತ್ತು. ಗೀತಾ ಅವರೇ, ನೀವು ಸುರತ್ಕಲ್ನಿಂದ ಮಂಗಳೂರಿಗೆ ಹೊರಟು ಮಂಗಳೂರಿನಿಂದ ಬೆಂಗಳೂರು ತಲುಪಿದಿರಿ. ಇಲ್ಲಿ ರಂಗಭೂಮಿಯಲ್ಲಿ ಹೆಚ್ಚು ಅವಕಾಶಗಳು ಸಿಗ್ಬೋದು, ಎಕ್ಸ್ಪೋಜರ್ ಸಿಗ್ಬೋದು ಅನ್ನುವ ನಿಮ್ಮ ನಿರೀಕ್ಷೆ ಇತ್ತು. ಆ ನಿರೀಕ್ಷೆ ಕೈಗೂಡಿತಾ ನಿಮ್ಗೆ? ಖಂಡಿತ. ನಾನು ಬಂದ ತಕ್ಷಣ ನನಗೆ ಸಿಕ್ಕ ಮೊದಲ ನಾಟಕ ಡಾಕ್ಟರ್ BV ರಾಜಾರಾಮ್ ನಿರ್ದೇಶನ, ರಾಜೇಂದ್ರ ಕಾರಂತ ಅವರ ಮೈ ಮನಗಳ ನಡುವೆ ಅಂತ. ಬಹಳ ಚಾಲೆಂಜಿಂಗ್ ಕ್ಯಾರೆಕ್ಟರ್. ಒಂಥರದ ಆಕೆ ತುಂಬಾ ಹೊರ ಹೋಗುವ ಸ್ವಭಾವ, ಜೀವನ ನನ್ಗೆ ಬೇಕಾದ ಹಾಗೆ ಬದುಕಬೇಕು ಅನ್ನುವ ಅಕ್ಕ. ಅವಳಿಗೊಬ್ಬ ತುಂಬಾ ಸುಶೀಲೆಯಾದ ತಂಗಿ. ಇಬ್ಬರ ಮಧ್ಯದ ಘರ್ಷಣೆ. ನಾನು ಮತ್ತೆ MS ವಿದ್ಯಾ ಮಾಡಿದ್ವಿ. ನನ್ನ ಪ್ರೇಮಿಯಾಗಿ ರಾಜೇಂದ್ರ ಕಾರಂತ್ ಪಾತ್ರ ಮಾಡಿದ್ರು. ಆಮೇಲೆ ಅವಳ ತಂಗಿಯ ಗಂಡನಾಗಿ ಸುಧೀಂದ್ರ ಅವ್ರ ಪಾತ್ರ ಮಾಡಿದ್ರು. ಸುಧೀಂದ್ರ ನಿಮ್ಗೆ ಗೊತ್ತಿರ್ಬೇಕು, ಬಹಳ ದೊಡ್ಡ ಕಲಾವಿದ. ಕಳ್ಕೊಂಡ್ವಿ ಅವರನ್ನ. ಅದು ಮೊದಲ ನಾಟಕ. CGK ಅವರು ಒಂದಿನ ಬ್ಯಾಂಕಿಗೆ ಬಂದ್ಬಿಟ್ರು, ನೋಡಮ್ಮ ನೀನೊಂದು ನಾಟಕ ಮಾಡ್ಬೇಕು ನನ್ನ ಜೊತೆ, ವೈಶಂಪಾಯನ ತೀರ. ಮಾಬಲಮೂರ್ತಿ ಕೊಡ್ಲಕೆರೆ ಅವರ ಕಥೆ ಅದು. ಅದನ್ನ LN ಮುಕುಂದರಾಜ್ ನಾಟಕ ರೂಪ ಮಾಡಿದ್ರು, ವೈಶಂಪಾಯನ ತೀರ ಅಂತ. ಅದರಲ್ಲಿ ನಟಿಗೆ ಯಕ್ಷಗಾನದ ಅನುಭವ ಬೇಕಿತ್ತು. ಸೊ ನನ್ನಿಂದ ಯಕ್ಷಗಾನ ಮಾಡಿಸಿದ್ರು. ನನ್ನ ಪುಣ್ಯಕ್ಕೆ ಇಲ್ಲಿಗೆ ಬರುವುದಕ್ಕೆ ಒಂದು 10 ದಿನಗಳ ಮೊದಲು ಒಂದು ಯಕ್ಷಗಾನ ವರ್ಕ್ಶಾಪ್ ನಾನು ಅಟೆಂಡ್ ಮಾಡಿದ್ದೆ ಮಂಗಳೂರಲ್ಲಿ. ಹಾಗೆ ಹೆಜ್ಜೆಗಾರಿಕೆ ಬಂದಿತ್ತು ನಂಗೆ. ಆರಾಮಾಗಿ ಮಾಡ್ಬಿಟ್ಟೆ ಇಲ್ಲಿ ನಾಟಕದಲ್ಲಿ. ಆಮೇಲೆ ಡಾಕ್ಟರ್ ರಾಧಾಕೃಷ್ಣ ಉರಾಳ ಅಲ್ಲಿ ಯಕ್ಷಗಾನ ಕಲಿಸಿದ್ರು ನಮ್ಗೆ. ಆ ನಾಟಕದಲ್ಲಿ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಕಲಿಸಿದ್ರು. ಅದು ಇಬ್ರು ಗಂಡನೂ ಹೆಂಡತಿನೂ ಯಕ್ಷಗಾನ ಕಲಾವಿದ್ರು. ಆಮೇಲೆ ಗಂಡನ್ಗೊಬ್ಬ ಗೆಳೆಯ ಇರ್ತಾನೆ, ಅವನು ಕೂಡ ಯಕ್ಷಗಾನ ಕಲಾವಿದ. ಆಮೇಲೆ ಇಬ್ರು ಒಂದೇ ತರ. ಅದಕ್ಕೆ ಅವನಿಗೆ ಮತ್ಸರ ಶುರು ಆಗುತ್ತೆ ಕತೆ ಪ್ರಕಾರ.
ನಾನೂ ಕೂಡ ಪ್ರತಿಭಾವಂತನಾಗಿರುವಾಗ ನನ್ನ ಗೆಳೆಯನಿಗೆ ಇಂಥ ಸುಂದರಿಯಾದ ಪತ್ನಿ, ಇಂಥ ಪ್ರತಿಭಾವಂತೆಯಾದ ಪತ್ನಿ ಯಾಕೆ ನನಗೆ ಯಾಕಿಲ್ಲ ಅಂತ ಹೇಳಿ ಅವನು ಒಂದಿನ ಇವಳನ್ನ ಅಸೂಯೆ ಇರುತ್ತೆ, ಇವಳನ್ನ ಆಹ್ವಾನ ಮಾಡ್ತಾನೆ. ಅವಳು ಒಂದು ವೀಕ್ ಮೊಮೆಂಟ್ ಅಲ್ಲಿ ಜಾರಿ ಬೀಳ್ತಾಳೆ, ಅವನ ಜೊತೆ ಹೋಗ್ತಾಳೆ. ಆಮೇಲೆ ಅವಳಿಗೆ ಪಶ್ಚಾತ್ತಾಪ ಆಗುತ್ತೆ, ನಾನು ಎಂತ ಕೆಲಸ ಮಾಡಿಬಿಟ್ಟೆ ಅಂತ. ಇದನ್ನು ನೋಡಿ ಗಂಡ ಊರು ಬಿಟ್ಟು ಹೋಗ್ತಾರೆ. ಇವಳು ಹುಚ್ಚಿ ಆಗ್ತಾಳೆ. ನೋಡಿ, ಕೊನೆಗೂ ನಾನು ಹುಚ್ಚಿ ಆಗುವ ಪಾತ್ರ ಸಿಕ್ತು ನಂಗೆ. ಇದೊಂಥರ ಸಂಕೀರ್ಣ ಪಾತ್ರ ಅಲ್ವಾ ಗೀತಾ ಅವ್ರೆ? ಬಹಳ ಕಷ್ಟ ಇದೆ. CGK ಅಂತ ನಿರ್ದೇಶಕರು ತುಂಬಾ ಪ್ರೋತ್ಸಾಹ ಮಾಡಿದ್ರು. ನೋಡಮ್ಮ, ನಿಂಗೆ ಹೇಗ್ ಬೇಕೋ ಹಾಗೆ ಮಾಡು, ಹುಚ್ಚಿ ಅಂದ್ರೆ ಹುಚ್ಚಿ ಏನೂ ಮಾಡಬಹುದು, ತುಂಬಾ ಸ್ವಾತಂತ್ರ್ಯ ತೋರಿಸು, ಹೌದು ಅಂತ. ಆಮೇಲೆ ಕಿರುಚಬೇಕು. ನಾನು ನಾಟಕ ಶುರು ಆಗುವಾಗ್ಲೇ ಒಂದು ಮದುವೆ ದಿಬ್ಬಣ ಬರ್ತಾ ಇರುತ್ತೆ, ನನ್ನ ಕಿರುಚಾಟ ಓ ಅಂತ ಕಿರ್ಚಿ ಬರ್ತೇನೆ. ಈಗ್ಲೂ ಕಲಾಕ್ಷೇತ್ರ ಜನ ನೆನ್ಸ್ಕೊಳ್ತಾರೆ, ಕಲಾಕ್ಷೇತ್ರದ ಕೊನೆಯ ಕಂಬಕ್ಕೆ ಕೇಳ್ತಾ ಇತ್ತು ಆ ಕಿರುಚಾಟ, ಮರೀಲಿಕ್ಕೆ ಸಾಧ್ಯ ಇಲ್ಲ, ವೈಶಂಪಾಯನ ತೀವ್ರ ಅಂತ. ಈ ಮದುವೆ ದಿಬ್ಬಣದಲ್ಲಿ ನಿಮ್ಮ ಕಿರುಚಾಟ, ಬ್ಯಾಂಡ್ ವಾದ್ಯ ಎಲ್ಲ ಇರ್ತದೆ, ಅದನ್ನು ಮೀರಿ ನಿಮ್ಮ ಕಿರುಚಾಟ. ಹೌದು. ಏನ್ ಮಾಡ್ತೇನೆ, ಆ ಮದುವೆಯಲ್ಲಿ ಯಜಮಾನ ಒಬ್ಬ ಎತ್ತರದ ವ್ಯಕ್ತಿ, ಕೆನರಾ ಬ್ಯಾಂಕ್ನ ನಾಗರಾಜ್ ಅಂತ, ಅವನನ್ನ ಬೀಳಿಸಿ ಅವನ ಕುತ್ತಿಗೆ ಮೇಲೆ ಕೂತ್ಕೊಂಡ್ಬಿಡ್ಬೇಕು ಅದ್ರಲ್ಲಿ. ಅದು ಹುಚ್ಚು, ಒಂಥರ ಕೆರಳಿರುತ್ತೆ ಅವಳಿಗೆ, ಆ ತರದ್ದು. ಅಲ್ಲಿಂದ ಫ್ಲಾಶ್ ಬ್ಯಾಕ್ ಅಲ್ಲಿ ಹೋಗುತ್ತೆ ನಾಟಕ. ಬಹಳ ನೆನಪಿನಲ್ಲಿ ಇಡುವಂತ ನಾಟಕ. ಇತ್ತೀಚೆಗೆ ಸಿನಿಮಾನೂ ಆಯ್ತು ಅದು, ವೈಶಂಪಾಯನ ತೀರ ಅಂತ. ಅದು ಮೊದಲ ಆ ನಾಟಕದಲ್ಲಿ ಮಾಡಿದೆ. ಆಮೇಲೆ ದ ಗುಡ್ ವುಮನ್ ಆಫ್ ಸೆಜ್ವಾನ್ ಅಂತ, ಸೆಜ್ವಾನ್ ನಗರದ ಸಾಧ್ವಿ ಅಂತ, ತುಂಬಾ ಒಳ್ಳೆಯ ನಾಟಕ. ಯಾರು ನಿರ್ದೇಶಕರು ಅದಕ್ಕೆ? ಸುರೇಶ್ ಆನ್ಗಳಿ, ಒಳ್ಳೆಯ ನಿರ್ದೇಶಕ. ಅದರಲ್ಲಿ ಮಾಡಿದೆ ಹಂದರ ತಂಡಕ್ಕೆ. ಆಮೇಲೆ ತುಂಬಾ ನಾಟಕಗಳದು. ಇತ್ತೀಚೆಗೆ ರಂಗಮಂಟಪ ಅಂತ ನಮ್ದೇ ಒಂದು ತಂಡ ಇದೆ. ಅದರಲ್ಲಿ ನನಗೆ ತುಂಬಾ ಹೆಸರು ತಂದ ನಾಟಕ ಅಂದ್ರೆ H. ನಾಗವೇಣಿ ಬರ್ದ ಗಾಂಧಿ ಬಂದ ನಾಟಕ. ನಿಮ್ಮೂರೇ ಪಣಂಬೂರು, ಎಲ್ಲ ಬರುತ್ತೆ. ಸುರಕ್ಕೆ ಅಂತ ಒಂದು ಪಾತ್ರ, ಅದರಲ್ಲಿ ಬಹಳ ಒಳ್ಳೆ ಪಾತ್ರ. ಎಲ್ಲಿವರೆಗೆ ಅಂದ್ರೆ ಮುಂಬೈನಲ್ಲಿ ನನ್ನ ಹೆಸರು ಕೇಳಿ ಅಲ್ಲಿ ನಾಟಕ ಮಾಡ್ಬೇಕಿದ್ರೆ, ನಮ್ ಬರ್ಬೇಕಿದ್ರೆ ಸ್ಟ್ಯಾಂಡಿಂಗ್ ಓವೇಷನ್ ಆಗೋಯ್ತು ಮೊದ್ಲೇ. ಹೌದು, ಮೊದ್ಲೇ. ಯಾಕಂದ್ರೆ ಆ ನಾಟಕದ ಬಗ್ಗೆ ತಿಳ್ಕೊಂಡೇ ಅವ್ರು ಕರೆಸಿದ್ದಲ್ಲಿಗೆ ಮುಂಬೈಗೆ. ಇದೆಲ್ಲ ಆಯ್ತು. ಆಮೇಲೆ ಅದಾದ್ಮೇಲೆ ರಂಗಮಂಟಪದ ಅಕ್ಕು, ವೈದೇಹಿಯವರ 3 ಕಥೆಗಳನ್ನ ಜೋಡಿಸ್ಕೊಂಡು ನಾವು ಅಕ್ಕು ಅಂತ ನಾಟಕ ಮಾಡಿದ್ವಿ. ಅದರಲ್ಲಿ ಮೇಜರ್ ರೋಲ್ ಮಾಡಿದೆ ನಾನು. ಈಗಲೂ ಮಾಡ್ತಾ ಇದ್ದೀವಿ. ಇನ್ನು ಇತ್ತೀಚೆಗೆ ಕೊರೋನಾ ಆದ್ಮೇಲೆ ಅದಾಗಿಲ್ಲ, ಬಟ್ 50 ಶೋ ದಾಟಿದೆ ಈಗ. ಆತಿಲ್ಲ, ಇನ್ನು ಸಹಿಸ್ಕೊಂಬಕ್ಕೆ ಆಗ್ತಿಲ್ಲ. ಈ ನಮೂನಿ ಗಲಾಟೆ ಮಾಡುತ್ತಲ್ಲಪ್ಪ ಇದು, ಯಾರಿದ್ರು ಯಾರಿಲ್ಲ ಅಂತಿಲ್ಲ. ಈ ಮನೆಯೊಳಗೆ ನಾನಿರ್ಕ ಇಲ್ಲ ಅದಿರ್ಕ, ಅದಾದ್ಮೇಲೆ ಅನಭಿಜ್ಞ ಶಾಕುಂತಲ, ಅದರಲ್ಲಿ ಕೂಡ ಅದು 80ನೇ ಶೋಗೆ ಹೋಗ್ತಾ ಇದ್ದೀವಿ. ಈಗ ಮಾಡೋದಿದ್ರೆ ನೆಕ್ಸ್ಟ್ ಶೋ 80ನೇ ಶೋ ಆಗುತ್ತೆ. 79 ಪ್ರದರ್ಶನಗಳು. ಒಂದೇ ನಾಟಕ ಅನಭಿಜ್ಞ ಶಾಕುಂತಲ. ಎಷ್ಟು ವರ್ಷಗಳಿಂದ ಮಾಡ್ತಾ ಇದ್ದೀರಿ ಈ ನಾಟಕ? ಅದೇ ಕೊರೋನಾಗೆ 2 ವರ್ಷ ಮೊದಲು, ಸುಮಾರು 2017-18 ಪ್ರಾರಂಭ ಆಗಿರೋದು. ಆ ಪಾತ್ರ ಇನ್ನೂ ಬೇರೆ ಯಾರು ಮಾಡಿಲ್ಲ. ಆ ನಾಟಕದ ಎಲ್ಲಾ ಸಮೀಪ ಬರ್ಲಿಕ್ಕೆ ಯಾರಿಗೂ ಧೈರ್ಯ ಇಲ್ಲ ಅನ್ಸುತ್ತೆ. ತುಂಬಾ ಚೆನ್ನಾಗಿದೆ ಆ ಪಾತ್ರ. ಅದನ್ನ ಅಂದ್ರೆ ನಟಿಯಾಗಿ ನಾನು ಏನೋ ಅನುಭವಿಸಬಹುದು, ನಾನು ಒಂದಾಗಬಹುದು ಪಾತ್ರದಲ್ಲಿ. ಬಹಳ ದಯನೀಯವಾದ ಪಾತ್ರ, ನಂಗೆ ತುಂಬಾ ಆಪ್ತವಾದ ಪಾತ್ರ ಅದು ಅನಭಿಜ್ಞ ಶಾಕುಂತಲ. ನಾನೇ ಆ ಗಂಧರ್ವ ಕನ್ಯೆ. ಆ ದಿನಗಳಲ್ಲಿ ರಾಜಪ್ರಮುಖರು ನಮ್ಮ ಹಾಡಿಗೆ ಬಂದರು. ನಮ್ಮ ಹಟ್ಟಿಯಲ್ಲಿ ಅವರಿಗೆ ಸನ್ಮಾನಗಳು ನಡೆದವು. ಇದ್ದಕ್ಕಿದ್ದಂತೆ ಹಾಡೊಂದು ಕೇಳಿ ಬಂತು. ಆ ಹಾಡು ನನಗಾಗಿಯೇ ಹಾಡಿದಂತಿತ್ತು, ನನ್ನ ಹೃದಯಕ್ಕೆ ಹತ್ತಿರವಿರುವಂತಿತ್ತು. ಗಾಳಿಗೆ ಸಿಕ್ಕ ತರಗೆಲೆಯಂತೆ ನನ್ನ ಮನಸ್ಸು ನನಗೆ ರೆಕ್ಕೆ ಮೂಡಿದಂತಾಗಿ ನಾನು ಹೊರಗೋಡಿ ಬಂದೆ. ಹಾಡು ಮುಗಿದೊಡನೆ ಎಲ್ಲರ ಮೆಚ್ಚುಗೆಯಿಂದ ತಪ್ಪಿಸಿಕೊಂಡು ಆ ಹಾಡುಗಾರ ಕಾಡಿನ ಓಣಿಯ ಕಡೆ ಓಡುತ್ತಿದ್ದ. ಅದ್ಯಾವ ಧೈರ್ಯದಿಂದಲೋ ನಾನು ಹಸುವನ್ನು ಹಿಂಬಾಲಿಸುವ ಕರುವಿನಂತೆ ಅವನ ಬೆನ್ನತ್ತಿ ಕಾಡಿಗೆ ಬಂದೆ. ರಾತ್ರಿಯ ಜೊತೆ ಬೆಳದಿಂಗಳಿತ್ತು. ನಾನು ಬರುವುದು ಅವನಿಗೆ ಗೊತ್ತಿರುವಂತಿತ್ತು ಅವನ ಆ ನೋಟ. ನಾನು ಹೇಳ ಹೋದರೆ ಅವನು ತಡೆದ. ಆಕಾಶ ಭೂಮಿ ಒಂದಾಗುವ ಹಾಗೆ ಅವನು ನನ್ನ ಕೈ ಹಿಡಿದ. ಆ ಹಿಡಿತದಲ್ಲಿ ಅದೆಷ್ಟೋ ಜನ್ಮಗಳ ಪರಿಚಯವಿತ್ತು, ಹದ ಇತ್ತು, ಹಿತ ಇತ್ತು. ಆಗಳಿಗೆ
ಆ ಗಳಿಗೆ ನಾನು ಮೊಗ್ಗರಳಿ ಹೂವಾದೆ. ಆ ಗಳಿಗೆ ನಾನು ಮೊಗ್ಗರಳಿ ಹೂವಾದೆ. ಆ ಕ್ಷಣ ಯುಗವಾಗಿರಬಾರದೇ ಅನ್ನಿಸಿತು. ಅಷ್ಟರಲ್ಲಿ ಅವನು, ರಾಜನ ಆಸ್ಥಾನಕ್ಕೆ ಹೊರಟಿದ್ದೇನೆ, ಗುರುತಿಗೆ ನಿನ್ನ ಉಂಗುರ ಕೊಡು ಎಂದ. ಮರು ಮಾತಾಡದು ಕೊಟ್ಟು ಬಿಟ್ಟೆ. ಪ್ರತಿ ಹುಣ್ಣಿಮೆಗೆ ನಾನಿಲ್ಲಿಗೆ ಬರುತ್ತೇನೆ, ಮುಂದಿನ ಹುಣ್ಣಿಮೆಗೆ ನಾನಿಲ್ಲಿಗೆ ಬರುತ್ತಿದ್ದೇನೆ ಅಂದ. ಅಂದಿನಿಂದ ಪ್ರತಿ ಹುಣ್ಣಿಮೆಗೆ ನಾನು ಅಲ್ಲಿಗೆ ಹೋಗುತ್ತಿದ್ದೆ. ಕಾಲ ನಿಯತ್ತಿನದು, ತಪ್ಪದೇ ಬಂತು. ಆದರೆ ಅವನು ಮಾತ್ರ ಬರಲಿಲ್ಲ. ಆ ನಡು ರಾತ್ರಿ ಆ ಬೆಟ್ಟದ ಮೇಲೆ ಅವನಿಗಾಗಿ ಕಾಯುತ್ತಿದ್ದೆ. ಗಾಳಿಗೆ ಒಂದು ಎಲೆ ಅಲುಗಿದರೂ ಸಾಕು ಅವನು ಬಂದನೆಂದು ಭ್ರಮೆಗೊಳ್ಳುತ್ತಿದ್ದೆ. ಜೊತೆಗೆ ಚೊಚ್ಚಿಲ ಬಸಿರಿಯ ಬಾಧೆಗಳು. ಕಾದು ಕಾದು ನನ್ನ ಕಣ್ಣು ಕಾಯಿ ಬಿದ್ದು ಹೋಯಿತು. ಜಾವ 6 ಕಳೆದಿರಬೇಕು. ಇನ್ನು ಅವನು ಬರುವುದಿಲ್ಲವೆನ್ನಿಸಿದ ಆ ಕ್ಷಣ ಪ್ರಜ್ಞೆ ತಪ್ಪಿ ಬಿದ್ದಿದ್ದೆ. ನನಗೆ ಎಚ್ಚರವಾದಾಗ ನಾನೊಂದು ಬಂಡಿಯಲ್ಲಿದ್ದೆ. ನನ್ನ ಸುತ್ತಲೂ 7-8 ಜನ ಹೆಂಗಸರು ಕುಳಿತಿದ್ದರು. ದಕ್ಷಿಣದ ಕೊಲಂಬೋದಿಂದ ಉತ್ತರಕ್ಕೆ ಬಂದಿದ್ದ ನಾಗಸಾನಿಯರ ಸಾಲು ಬಂಡಿಗಳು ಅವು. ಕಾಡಿನ ಮಧ್ಯೆ ಎಚ್ಚರ ತಪ್ಪಿ ಬಿದ್ದಿದ್ದ ನನ್ನನ್ನು ಅಯ್ಯೋ ಎಂದು ರಕ್ಷಿಸಿ ತಮ್ಮ ಜೊತೆ ಕರೆತಂದಿದ್ದರು. ಕಟ್ಟಿಕೊಂಡವನು ಅಟ್ಟಿರಬೇಕು ಹೊರಗೆ ಅಂದರು. ನಾನು ಹೂ ಅಂದೆ. ನಂತರ ಅವರು ಮಾತನಾಡಲಿಲ್ಲ. ಗೀತಾ ಅವರೇ, ಬೆಂಗಳೂರಿನಂಥ ಮಹಾನಗರದಲ್ಲಿ ಜನ ಹೇಳ್ತಾರೆ ಬೇರೆ ಬೇರೆ ಭಾಷೆಯವರು, ಬೇರೆ ಬೇರೆ ಊರಿನವರು ಇಲ್ಲಿ ತುಂಬಿಕೊಂಡಿದ್ದಾರೆ, ಕನ್ನಡಿಗರೇ ಕಡಿಮೆ ಆಗಿದ್ದಾರೆ, ಚಟುವಟಿಕೆಗಳು ಎಲ್ಲೋ ಆಗುತ್ತೆ, ಈ ಟ್ರಾಫಿಕ್ನಲ್ಲಿ ಓಡಾಟ ಕಷ್ಟ ಅಂತ. ನೀವು ಇಷ್ಟೆಲ್ಲ ನಾಟಕಗಳನ್ನು ಮಾಡ್ತಾ ಇದ್ದೀರಿ. ಈಗ ಹೇಳಿದ್ರಿ 78 ಪ್ರದರ್ಶನ ಒಂದೇ ನಾಟಕದ ಮಾಡಿದಿರಿ. ಆಮೇಲೆ ಇಂತಿಂಥ ಘಟಾನುಘಟಿ ನಿರ್ದೇಶಕರ ಹೆಸರುಗಳನ್ನ ಹೇಳಿದ್ರಿ. ನಿಮ್ಮ ನಾಟಕಗಳ ಪ್ರದರ್ಶನಗಳಿಗೆ ಜನರ ಸ್ಪಂದನೆ ಹೇಗಿರುತ್ತೆ? ಪ್ರೇಕ್ಷಕರ ಸಂಖ್ಯೆಯ ದೃಷ್ಟಿಯಲ್ಲಿ ನಾನು ಕೇಳೋದು. ನಿಜ ಹೇಳ್ಬೇಕಾ, ನಾವು ರಂಗಶಂಕರದಲ್ಲಿ ನಾಟಕ ಮಾಡುವಾಗ ಅರು ಅಂತಲೇ ಕರೀಲಿಕ್ಕೆ ಇಷ್ಟಪಡ್ತಾರೆ ಅವರು. ಅರುಂಧತಿ ಏನು ಹೇಳ್ತಾರಂದ್ರೆ, ನೀವು ಕ್ರೌಡ್ ಪುಲ್ಲರ್ಸ್ ಅಂತ ಹೇಳ್ತಾರೆ. ನಮ್ಮ ನಾಟಕ ಅಂದ್ರೆ ಜನ ಬರ್ತಾರೆ. ನಾವು ಕೆಲವು ತಂಡಗಳಿವೆ, ಜನ ಸೇರ್ತಾರೆ, ಗೊತ್ತಿಲ್ಲ. ಅದು ನಮ್ಮ ಕ್ವಾಲಿಟಿ ಇರ್ಬೋದು, ನಮ್ಮ ನಾಟಕದ ಗುಣಮಟ್ಟಕ್ಕೆ ಮನಸೋತು ಬರ್ತಾರೆ ಅಂತ ಅನ್ಸುತ್ತೆ, ಅಥವಾ ನಮ್ಮ ವೈಖರಿ ಆಗಿರ್ಬೋದು, ನಾವು ಕೆಲಸ ಮಾಡೋ ವೈಖರಿ. ನಾನು ಯಾರನ್ನೂ ಬಿಡಲ್ಲ, ಅವರೊಂದಷ್ಟು ಬೈದ್ರೂ ಪರವಾಗಿಲ್ಲ. ನನ್ನ ನಾಟಕದ ನೋಟಿಸ್ ಯಾರಿಗಾದ್ರೂ ಹೋಗೇ ಹೋಗುತ್ತೆ. ಅದು ಒಂದು ಗುರುತು ಮಾಡ್ಕೊಂಡಿದ್ದೇನೆ, ಹೆಸರುಗಳ ಆಸಕ್ತಿ ಇರುವವರಿಗೆ. ಆಸಕ್ತರು, ಹೌದು. ಆಮೇಲೆ ಇತ್ತೀಚೆಗೆ ನನ್ನ ಲೇಟೆಸ್ಟ್ ನಾಟಕ ಯಾವುದು ಅಂದ್ರೆ ಬೀದಿಯೊಳಗೊಂದು ಮನೆಯ ಮಾಡಿ, ರಂಗಶಂಕರದ ಪ್ರೊಡಕ್ಷನ್. ಅದು ಅರುಂಧತಿ ಕಾಸ್ಟ್ಯೂಮ್ ಮಾಡಿದ್ದಾರೆ. ಮರಾಠಿ ಮೂಲ ಅದು, ಡೋಲು ತಾರ್ಷೆ ಅಂತ ಒಂದು ನಾಟಕ. ಅದರ ಕನ್ನಡ ರೂಪ ಮಾಡಿದವರು ಶ್ರೀಪತಿ ಮಂಜನ್ ಬೈಲು. ಅವರು ಡಿಟೋ ಟ್ರಾನ್ಸ್ಲೇಷನ್ ಮಾಡಿದ್ರು. ಅದನ್ನ ಕನ್ನಡಕ್ಕೆ ಭಾವಾನುವಾದ ಮಾಡಿದವರು ಸುರೇಂದ್ರನಾಥ್ ಈ ದಿನಗಳಲ್ಲಿ ಬಹಳ ದೊಡ್ಡ ಹೆಸರು ಸ್ಕ್ರಿಪ್ಟ್ ರೈಟಿಂಗ್ ಅಲ್ಲಿ. ಐ ಆಮ್ ಲಕ್ಕಿ ಟು ಹ್ಯಾವ್ ಮೋಹಿತ್ ತಾಕಲ್ಕರ್ ಆಸ್ ಅ ಡೈರೆಕ್ಟರ್. ಮರಾಠಿ ನಿರ್ದೇಶಕರು. ಹೌದೌದು. ನಿಮ್ಮ ನಾಟಕ ನಿರ್ದೇಶನಕ್ಕೆ ಅವರು ಇಲ್ಲೇ ಬರ್ತಾರೆ. ಹೌದು. ಸುಮಾರು 1-1.5 ತಿಂಗಳು ನಮ್ಮ ಜೊತೆ ಇದ್ದು ನಾವು ಬೇರೆನೇ ಒಂದು ಕಡೆ ರಿಹರ್ಸಲ್ ಮಾಡಿ ಆ ನಾಟಕನ ಪ್ರೆಸೆಂಟ್ ಮಾಡಿದ್ವು. ಆ ನಾಟಕ ನಾನು ಯಾವತ್ತೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಬೀದಿಯೊಳಗೊಂದು ಮನೆಯ ಮಾಡಿ ಅಂತ ಕನ್ನಡದಲ್ಲಿ. ಅದರಲ್ಲಿ ಪ್ರಧಾನ ಪಾತ್ರ ನಂದೇ ಇತ್ತು. ಕಾಕಿ ಅಂತ ಮರಾಠಿಲಿ ಹೇಳ್ತಾರೆ, ಇಲ್ಲಿ ಚಿಕ್ಕಮ್ಮ. ಹೌದು. ಇಲ್ಲೆಲ್ಲ ನಾವು ಮಾಮಿ, ಹಾಗೆ ಕಾಕಿ. ಆ ನಾಟಕದಲ್ಲಿ ನಾನು ಲಕ್ಷ್ಮೀ ರೋಡ್ ಪುಣೆ ಅಲ್ಲಿ ಗಣಪತಿಯ ಮೆರವಣಿಗೆ ನೋಡ್ಬೇಕು ಅಂತ ಬರ್ತೇನೆ ಹಳ್ಳಿಯಿಂದ. ಹೌದು. ಲಕ್ಷ್ಮೀ ರೋಡ್ ಪುಣೆಯ ವ್ಯವಸ್ಥೆ ಹೇಗಿದೆ ಅಂದ್ರೆ, ಮುಂದಿನ ವರ್ಷ ನಾನು ಇದು ನೋಡ್ಬೇಕು ಅಂದ್ರೆ ಗಣಪತಿ, ಹೌದು, ಅಲ್ಲಿ ಬುಕ್ ಮಾಡಿರ್ಬೇಕು. ಇದು ಸತ್ಯ ಸಂಗತಿ. ಆದ್ರೆ ಇಲ್ಲೇನಾಗಿರುತ್ತೆ, ನನ್ನ ಭಾವನ ಮಗ ಮತ್ತೆ ಅವನ ಹೆಂಡತಿ ಇಬ್ಬರೇ ಇರ್ತಾರೆ ಆ ಫ್ಲಾಟ್ ಅಲ್ಲಿ. ಅವರೇನು ಒಪ್ಪಂದ ಮಾಡ್ಕೊಂಡಿರ್ತಾರಂದ್ರೆ, ನನಗೂ ಸಂವಿಧಾನ ಕೆಲವು ಹಕ್ಕುಗಳನ್ನು ಕೊಟ್ಟಿದೆ, ಶಾಂತವಾಗಿ ಬದುಕೋದು. ಈ ಮೆರವಣಿಗೆ ಇದ್ರೆ ನನಗೆ ಶಾಂತವಾಗಿ ಬದುಕಕ್ಕಾಗಲ್ಲ ಅಂತೇಳಿ ಅವನು ಮನೆ ಯಜಮಾನ ಏನು ಮಾಡಿರ್ತಾನೆ, ಮನೆಯ ಬಾಗಿಲೆಲ್ಲ ಮುಚ್ಚಿರ್ತಾನೆ, ಯಾರೂ ಇಲ್ಲಿ ಬರೋ ಹಾಗಿಲ್ಲ. ನಾನು ಬಾಗಿಲು ತೆಗೆಸ್ತೇನೆ. ಅದು ಹೇಗೆ ಅನ್ನೋದೇ ನಾಟಕ. ಓಹೋ. ಫಸ್ಟ್ ಹಾಫ್ ಬರೇ ನಗು, ಬರೇ ತಮಾಷೆ. ಅಂದ್ರೆ ನಾವು ಹಳ್ಳಿಯಿಂದ ಬಂದಿರ್ತೇವೆ, ಪುಣೆ ಫಸ್ಟ್ ಟೈಮ್ ನೋಡೋದು ಇತ್ಯಾದಿ ಎಲ್ಲ. ನನ್ನ ಮಗ ಒಬ್ಬ ಇರ್ತಾನೆ, ಅವನೇನೋ ಪಿ ಊದ್ಕೊಂಡು ಬರ್ತಾನೆ, ಪುಗ್ಗೆ ಹಾರಿಸ್ಕೊಂಡು ಬರ್ತಾನೆ, ಬಲೂನ್ ಹಾರಿಸ್ಕೊಂಡು. ಅದೇ 2ನೇ ಹಂತ ಇದೆ ಅಲ್ಲ ನಾಟಕದ್ದು, ಅಷ್ಟೇ ಗಂಭೀರವಾಗಿ ಬಿಡುತ್ತೆ. ಇಡೀ ಮನೆ ನನ್ನ ಜೊತೆ ಸೇರುತ್ತೆ, ಅವನೊಬ್ಬನೇ ಬೇರೆ ಆಗ್ಬಿಡ್ತಾನೆ. ಆ ಥರ ಮಾಡಾಕ್ತೀನಿ ನಾನು. ಮಾಡಿ ಹಾಕಿ ಬಾಗಿಲು ತೆಗಿಸ್ತೇನೆ, ಮೆರವಣಿಗೆ ನೋಡ್ತೇನೆ. ದೇರ್ ಎಂಡ್ಸ್ ದ ಪ್ಲೇ.
ಬಹಳ ಅದ್ಭುತ ಅನುಭವ ಕೊಟ್ಟ ನಾಟಕ ನಂಗೆ. ಮೋಹಿತ್ ತಾಕಲ್ಕರ್ ಅವ್ರದ್ದೊಂದು ಮೆಹು ಯೂಸುಫ್ ಅಂತ ಒಂದು ನಾಟಕ. ಅದರಲ್ಲಿ ಪ್ಯಾಲೆಸ್ತೀನ್ನ ಹುಡುಗಿ ಮತ್ತೆ ಇಸ್ರಾಯೇಲ್ನ ಹುಡುಗ ಪ್ರೀತಿಸ್ತಾರೆ, ಅವರಿಬ್ಬರನ್ನು ಗುಂಡಿಟ್ಟು ಸಾಯಿಸ್ತಾರೆ ಕೊನೆಗೆ. ಆ ನಾಟಕ ಬಹಳ ಫೇಮಸ್ ಆಗಿತ್ತು, ಇಂಟರ್ನ್ಯಾಷನಲಿ ಫೇಮಸ್ ಆಗಿತ್ತು. ಡೈರೆಕ್ಟ್ರು ಬರ್ತಾರೆ ಅಂತ ಕೇಳಿ ನನಗೆ ಬಹಳ ಖುಷಿ ಆಯಿತು. ಅವ್ರ ಜೊತೆ ಕೆಲಸ ಮಾಡಿದ ಬಹಳ ಐ ಲಕ್ಕಿ. ರಂಗಶಂಕರದಲ್ಲಿ ನಿಮ್ಮ ಒಡನಾಟ ಇದೆ ಅಂತ ಅನ್ಕೊಳ್ತೀನಿ. ಅಲ್ಲಿ ತಂಡದಲ್ಲಿ ನೀವು ಇದ್ದೀರಾ ಅಥವಾ ಬೇರೆ ತಂಡಗಳ ಪ್ರದರ್ಶನ ಅಲ್ಲಿ ಮಾಡ್ತೀರಾ? ಆಗ ನಾನು ರಂಗಶಂಕರ ತಂಡನೇ, ಆ ಪ್ಲೇನ ರಂಗಶಂಕರ ಪ್ರೆಸೆನ್ಸ್ ಅಂತಲೇ ಹೇಳೋದು. ಆ ಒಂದು ನಾಟಕಕ್ಕೆ ನಾನು ರಂಗಶಂಕರದ ನಟಿನೇ. ಚೆನ್ನಾಗಿ ನೋಡ್ಕೊಂಡ್ರು. ಅದರಲ್ಲಿ ನನ್ನ ಒಡನಾಟದಲ್ಲಿ ಇದ್ದದ್ದು ದಿಗ್ಗಜಗಳಂತಹ ನಟರಾದ ಶೃಂಗ, ವೆಂಕಟೇಶ್ ಪ್ರಸಾದ್, ಅರ್ಚನಾ ಶ್ಯಾಮ್, ಆಮೇಲೆ ದಾಮಿನಿ, ಅರುಣ್ ಮೂರ್ತಿ, ಸಾತ್ವಿಕ್. ತುಂಬಾ ಒಳ್ಳೆಯ ಅನುಭವ. ರಿಹರ್ಸಲ್ ಮಾಡೋದೇ ಒಂದು ಖುಷಿ. ಆ ನಾಟಕ ಬರ್ರೇ ನಗೋದು, ತುಂಬಾ ನಗ್ತಿದ್ವಿ, ತುಂಬಾ ಖುಷಿ ಪಡ್ತಾ ರಿಹರ್ಸಲ್ ಮಾಡಿ. ಅಂತೂ ಬೆಂಗಳೂರಿನ ರಂಗಕ್ಷೇತ್ರ ನಿಮಗೆ ಕಲಾಕ್ಷೇತ್ರ ಇರ್ಬೋದು, ರಂಗಶಂಕರ ಇರ್ಬೋದು, ಮತ್ತೆ ಈ ತರ ಇಲ್ಲೆಲ್ಲ ಬೇರೆ ಬೇರೆ ಕಡೆ ಬೇರೆ ಬೇರೆ ಸಭಾಂಗಣಗಳಲ್ಲಿ, ಶಿಕ್ಷಣ ಸಂಸ್ಥೆಗಳಲ್ಲೆಲ್ಲ ಸಾಕಷ್ಟು ಪ್ರದರ್ಶನಗಳು ಆಗ್ತಾ ಇದೆ. ನೀವು ಹೇಳೋ ಪ್ರಕಾರ ಸದಭಿರುಚಿಯ ಪ್ರೇಕ್ಷಕರು ಯಾವಾಗ್ಲೂ ಇದ್ದೇ ಇರ್ತಾರೆ. ಸಂಖ್ಯೆಯಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬಹುದು. ಒಂದೊಂದ್ಸಲ ನಮಗೆ ಮನಸ್ಸಿದ್ರು ಆ ಒಂದು ದಿವಸ ಬೇರೆ ಯಾವುದೋ ಕಾರಣಕ್ಕೋಸ್ಕರ ನಮ್ಗೆ ಹೋಗ್ಲಿಕ್ಕೆ ಆಗಿರೋದು, ಹೌದು, ನಾಟಕ ನೋಡ್ಲಿಕ್ಕೆ, ಹೌದು, ಅಥವಾ ಮುಂದಿನ ಪ್ರದರ್ಶನ ಎಲ್ಲಿ ಯಾವಾಗ ಅಂತ ನಾವು ಕೇಳೋ ತರ ಇರುತ್ತೆ. ಹೌದು. ಅಂತ ಯಾವ ನಾಟಕ ಮುಂದೆ ಆಗೋದಿದೆ ನಿಮ್ದು? ನಮ್ದು ಒಂದು ಏಪ್ರಾನ್ ಪ್ರೊಡಕ್ಷನ್ಸ್ ಅಂತಿದೆ. ನಾಟಕದಿಂದ ಮುಂದೆ ಹೋಗೋದು ಮುಂದಿನ ಭಾಗ ಏಪ್ರಾನ್ ಅಂತ ಹೇಳ್ತಾರಲ್ಲ ರಂಗಭೂಮಿಯಲ್ಲಿ. ಸೊ ಏಪ್ರಾನ್ ಪ್ರೊಡಕ್ಷನ್ ಮೂಲಕ ನಾವು ಸಿನಿಮಾ ಮಾಡ್ಲಿಕ್ಕೆ ಶುರು ಮಾಡಿದ್ದೇವೆ. ಅದರಿಂದ ನಮ್ಗೆ ಕೂಡ್ಲೇ ನಾಟಕಗಳು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಹಾಗೂ ನಾಟಕದ ಪ್ಲಾನ್ ಇದೆ, ಅಥವಾ ಇರುವ ನಾಟಕಗಳನ್ನೇ ಮುಂದಿನ ಶೋಸ್ ಮಾಡುವ ಪ್ಲಾನ್ ಕೂಡ. ಈಗ ನಾಡಿದ್ದು ಮೀಟಿಂಗ್ ಸೇರ್ತಾ ಇದ್ದೀವಿ. ಬಹುಶಃ ಆ ಮೀಟಿಂಗ್ ಅಲ್ಲಿ ನಾನು ಮಾತಾಡಲೇಬೇಕು, ನಾಟಕದ ಬಗ್ಗೆ ಬಹಳ ಗಟ್ಟಿಯಾಗಿ ಮಾತಾಡಬೇಕು ಅಂತ ಇದ್ದೇನೆ. ಯಾಕಂದ್ರೆ ನಮ್ಗೆ ಕೊನೆಗೂ ಸಿನಿಮಾ ಅಲ್ಲ, ನಾಟಕ ನನ್ನ ಅಂತಿಮ ಗುರಿ. ಅದರಿಂದ ಅದನ್ನ ಹೆಚ್ಚು ಗಟ್ಟಿಯಾಗಿ ಮಾತಾಡಬೇಕು ಅಂತಿದ್ದೇನೆ. ಗೀತಾ ಅವರೇ, ನೀವು ಬೆಂಗಳೂರಿಗೆ ಬಂದು ಒಂದು 3 ದಶಕ ಆಗಿರ್ಬೇಕಲ್ಲ ಈಗ? 91ರಲ್ಲಿ ಗುಡ್ಡದ ಭೂತ ನನ್ನ ಮೊದಲ ಸೀರಿಯಲ್. ಅಂದ್ರೆ ಆಗ್ಲೇ 33 ವರ್ಷಗಳು ಬೆಂಗಳೂರಲ್ಲಿ ನೀವು ಕಳೆದೇನೆ. 33 ವರ್ಷಗಳಲ್ಲಿ ಒಂದು 3 ವರ್ಷ ಬಿಟ್ಬಿಡೋಣ, ಕೊರೋನಾ ಕಾಲ ಅಂತ ಹೇಳೋಣ. ಆಗ್ಲೂ ಕೂಡ ರಂಗಭೂಮಿಯವರು ಬೇರೆ ಬೇರೆ ರೀತಿಯ ಪ್ರಯೋಗಗಳನ್ನು ಮಾಡಿದ್ದಾರೆ. ನಾಟಕಗಳನ್ನು ಓದೋದಿರ್ಬೋದು, ಕೇಳು ಪುಸ್ತಕಗಳಿಗೆ ಧ್ವನಿ ಕೊಡೋದಿರ್ಬೋದು, ಈ ಆಡಿಯೋ ಫಾರ್ಮ್ಯಾಟ್ ನಮ್ಮ ಆಕಾಶವಾಣಿಯ ನಾಟಕಗಳು ಇದ್ದ ಹಾಗೆ ಬೇರೆ ರೀತಿಯಲ್ಲಿ ಯೂಟ್ಯೂಬ್ ನಲ್ಲಿ ಎಲ್ಲ ಸಣ್ಣ ಸಣ್ಣ ನಾಟಕಗಳ ದೃಶ್ಯಗಳನ್ನು ಪ್ರದರ್ಶನ ಮಾಡಿದ್ದು, ಏಕ ವ್ಯಕ್ತಿ ಪ್ರದರ್ಶನ ಮಾಡಿದವರು, ತಮ್ಮ ಮನೆಯಲ್ಲೇ ಕೂತು ಏನೇನೋ ಸರ್ಕಸ್ ಮಾಡಿದವರೆಲ್ಲ ಇದ್ದಾರೆ. ಸೊ ಕಲಾವಿದರು ಯಾವತ್ತೂ ಸುಮ್ಮನೆ ಕೂತಿಲ್ಲ. ಅದೇ ಅಂದ್ರೆ ಹೊರಗಿನ ಪ್ರದರ್ಶನಗಳು ಆಗದೇ ಇರ್ಬೋದು. ಈ 33 ವರ್ಷಗಳಲ್ಲಿ ಅಥವಾ ಒಂದು ರಫ್ ಆಗಿ 3 ದಶಕಗಳು ಅಂತ ಹೇಳೋಣ, ನಿಮಗೆ ನಾಟಕ ಕ್ಷೇತ್ರದಲ್ಲಿ ಏನಾದ್ರೂ ಬದಲಾವಣೆ ಕಾಣಿಸ್ತಾ? ನೋಡಿ, ಬದಲಾವಣೆ ಜಗದ ನಿಯಮ. ಬದಲಾವಣೆ ಆಗಿದೆ ತುಂಬಾ. ಈವನ್ ಪ್ರೇಕ್ಷಕರ ಸಂಖ್ಯೆಯಲ್ಲಿ ನಾನು ರಂಗಶಂಕರದಲ್ಲಿ ನೋಡಿದ್ರೆ ತುಂಬಾ ಚಿಕ್ಕವರು ತುಂಬಾ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ರಂಗಶಂಕರ. ಅದೊಂದು ಒಳ್ಳೆಯ ಬೆಳವಣಿಗೆ, ಬಹಳ ಒಳ್ಳೆಯ ಬೆಳವಣಿಗೆ. ನಾಟಕಕ್ಕೆ ಭವಿಷ್ಯ ಇದೆ ಅಂತ ಖುಷಿ ಆಗುತ್ತೆ. ಹೌದು. ಆಮೇಲೆ ನನ್ನ ನಂಬರ್ ತಗೊಳ್ತಾರೆ, ನೋಡಿ ನಿಮ್ಮ ನೋಡಿದೆ ಬೀದಿಯೊಳಗೊಂದು ಮನೆ ಮಾಡಿನಲ್ಲಿ, ನೆಕ್ಸ್ಟ್ ಶೋ ಇದ್ರೆ ಹೇಳಿ ಅಂತ ಹೇಳ್ತಾರೆ. ಇಲ್ಲ ಅಕ್ಕು ನೋಡಿದೆ ಅಂತ ಹೇಳ್ತಾರೆ. ಅನುಭಿಜ್ಞ ಶಾಕುಂತಲ ತುಂಬಾ ಇಷ್ಟಪಟ್ಟ ಪ್ರೊಡಕ್ಷನ್, ಅದೆಲ್ಲ ಇದ್ದೇ ಇದೆ. ಕ್ಯೂನಲ್ಲಿ ನಿಂತಾಗ ಮಾತಾಡ್ಸ್ಲಿಕ್ಕೆ ಬರ್ತಾರೆ. ಅದನ್ನೆಲ್ಲ ನೋಡುವಾಗ ಅದು ಯಂಗ್ಸ್ಟರ್ಸ್ ಬರ್ತಾರೆ ಅನ್ನೋದೇ ನನ್ನ ಮಟ್ಟಿಗೆ ಬಹಳ ದೊಡ್ಡ ಬದಲಾವಣೆ. ಆಮೇಲೆ ಎಲ್ಲವೂ ಬದಲಾಗಲೇಬೇಕಲ್ಲ, ಹಾಗೆ ಬದಲಾಗ್ತಾ ಇದೆ. ಪ್ರೇಕ್ಷಕರ ಸಂಖ್ಯೆನು ಈಗ ನನ್ಗನ್ಸುತ್ತೆ ರಂಗಶಂಕರ ಬಹಳ ದೊಡ್ಡ ಕೆಲಸ ಮಾಡಿದೆ ಆ ಲೆಕ್ಕದಲ್ಲಿ. ನಾನು ಕಲಾಕ್ಷೇತ್ರದ ಬಗ್ಗೆ ಬಹಳ ಪ್ರೀತಿ ಇದೆ ನನಗೆ. ಆದ್ರೆ ಕಲಾಕ್ಷೇತ್ರದಲ್ಲಿ ಒಂದೇ ಒಂದು ತೊಡಕು ಅಂದ್ರೆ, ಅದು ಹೇಳಿ ಕೇಳಿ ಸರ್ಕಾರಿ ಸಂಸ್ಥೆ, ಅಲ್ಲಿ ಕೆಲವು ಸರ್ಕಾರಿ ಕಾರ್ಯಕ್ರಮಗಳಾಗ್ತವೆ. ನಾಟಕದ ಕ್ರಿಯೆ ನಡೆಯುವಾಗ ನಾವು ಕ್ಯಾನ್ಸಲ್ ಮಾಡಿ ಸರ್ಕಾರಿ ಕಾರ್ಯಕ್ರಮಗಳಿಗೆ ಅವಕಾಶ ಕೊಡ್ಬೇಕಾಗತ್ತೆ. ಅಲ್ಲಿ ಸುಸೂತ್ರವಾಗಿ ನಡೆಯಲ್ಲ. ಆಮೇಲೆ ಅಲ್ಲೇನಾಗುತ್ತೆ, ನೀವು ಟಿಕೆಟ್ ಇಟ್ಟರೂ ಕೂಡ ರಾತ್ರಿ ಹೊತ್ತಿನಲ್ಲಿ ಯಾರಾದ್ರೂ ಬಂದ್ರೆ ಆಯ್ತಪ್ಪ ನಾಟಕ ನೋಡಿದ್ರೆ ನೋಡ್ಲಿ ಅಂತ ಇವರು ಬಿಟ್ಟು ಬಿಡ್ತಾರೆ ಜನರನ್ನು. ಆದ್ರೆ ಎಲ್ಲಾ ತರದ ಜನಗಳು ಅಲ್ಲಿ ಬರ್ತಾರೆ. ಅವ್ರು ಬಂದು ನಾಟಕಕ್ಕೆ ಅಡ್ಡಿ ಮಾಡೋದುಂಟು. ಫೋನ್ಗಳು ರಿಂಗ್ ಆಗ್ತವೆ. ಆಮೇಲೆ ಕುಡುಕರು ಬರ್ತಾರೆ, ಬಂದು ಮಲ್ಕೊಳ್ತಾರೆ ಸೀಟಲ್ಲಿ, ವಾಸನೆ ಬರುತ್ತೆ. ಇದನ್ನ ನಾನು ಬಹಳ ಕಾಳಜಿಯಿಂದ ಹೇಳ್ತಾ ಇದ್ದೇನೆ. ಯಾಕಂದ್ರೆ ಕಲಾಕ್ಷೇತ್ರ ಅದ್ಭುತವಾದ ಥಿಯೇಟರ್, ಅದರ ಎದುರು ಯಾವುದೂ ಅಲ್ಲ. ರವೀಂದ್ರರ ಹೆಸರಲ್ಲಿ ಏನಾಗಿದೆ, ಭಾರತ ಸರ್ಕಾರ ಅದನ್ನು ಬಹಳ ಮಹತ್ವಾಕಾಂಕ್ಷೆಯಿಂದ ಮಾಡಿದೆ. ಆದ್ರೆ ಅದರ ಉದ್ದೇಶಗಳು ಈಡೇರ್ತಾ ಇಲ್ಲ ಅನ್ನೋ ನೋವು ನನಗಿದೆ. ಕಲಾಕ್ಷೇತ್ರ ಇನ್ನೂ ಉತ್ತಮವಾಗಿ ಬೆಳಿಬೇಕು ಅನ್ನೋ ಕಾಳಜಿ ನಂದು ಅಷ್ಟೇ. ಗೀತಾ ಅವರೇ, ನೀವು ರಂಗಭೂಮಿಯಲ್ಲಿ ಸುಮಾರು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀರಿ. ನಿಮ್ಗಿಂತ ಹಿರಿಯರು
ಕರಾವಳಿ ಕಡೆಯಿಂದ ಬಂದವರು ಡಾಕ್ಟರ್ ಕೆ ಶಿವರಾಮ ಕಾರಂತರು, ಹಾಗೆ ಬಿ ವಿ ಕಾರಂತರು, ಬಾಬುಕೋಡಿ ವೆಂಕಟರಮಣ ಕಾರಂತರು ರಂಗಭೂಮಿಯ ದೊಡ್ಡ ಹೆಸರು. ಹಾಗೆ ಗಿರೀಶ್ ಕಾರ್ನಾಡ್ ಕೂಡ, ಅವ್ರು ಧಾರವಾಡದಲ್ಲಿ ಹೆಚ್ಚು ಇದ್ರು ಕೂಡ ಕಾರ್ನಾಡ್ ಅನ್ನೋದು ನಿಮ್ಮ ಸುರತ್ಕಲ್ನ ಮುಲ್ಕಿಗೆ ಹತ್ತಿರದಲ್ಲಿ ಇರೋದು, ಅದು ಅವರ ಹಿರಿಯರ ಊರು. ಈ 3 ಜನ ಕನ್ನಡ ರಂಗಭೂಮಿಗೆ ದೊಡ್ಡ ಕೊಡುಗೆಯನ್ನು ಕೊಟ್ಟರು. ಶಿವರಾಮ ಕಾರಂತರಂತೂ ಯಕ್ಷಗಾನ ತಗೊಂಡು ಆಗ ಜಪಾನ್ಗೆಲ್ಲ ಹೋಗಿದ್ರು. ಆಮೇಲೆ ಬಿ ವಿ ಕಾರಂತರು ರಂಗಾಯಣ ಅಂತ ಸ್ಟಾರ್ಟ್ ಮಾಡಿ ಕನ್ನಡ ರಂಗಭೂಮಿಗೆನೆ ಬಹಳ ದೊಡ್ಡ ಕಾಯಕಲ್ಪ ಕೊಟ್ಟವರು. ಅವರ ಒಡನಾಟ ಎಲ್ಲ, ಈ 3 ದಿಗ್ಗಜರ ಒಡನಾಟ ನಿಮ್ಗೆ ಸಿಕ್ಕಿತ್ತಾ? ನಾನು ಬಹಳ ಸಂತೋಷದಿಂದ ಹೇಳ್ತೇನೆ, 3 ಜನರ ಒಡನಾಟ ನಂಗೆ ಸಿಕ್ಕಿದೆ. ನೋಡಿ, ನಾನು ಬಂದು ಗಾಂಧಿನಗರ ಬ್ರಾಂಚ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅಷ್ಟೊಂದು ಸಡನ್ ಆಗಿ ನನಗೆ ರಿಚರ್ಡ್ ಕ್ಯಾಸ್ಲಿನೋ ಬಂದ್ರು ಮಂಗಳೂರಿಂದ. ಅವ್ರು ಬಂದು, ಗೀತಾ ಒಂದು ಕೆಲಸ ಮಾಡ್ಬೋದಾ, ಬಂಗಾರ ಪಟ್ಲೇರ್ ಸಿನಿಮಾ ಆಗಿತ್ತಾಗ ತುಳುನಲ್ಲಿ, ಅದನ್ನೊಂದು ಇಂಗ್ಲಿಷಿಗೆ ಟ್ರಾನ್ಸ್ಲೇಟ್ ಮಾಡಿ ಕೊಡ್ತೀರಾ ನಂಗೆ ಸ್ಕ್ರಿಪ್ಟ್ ಅಂತ. ನಂಗೆ ಖುಷಿ ಆಯ್ತು, ಒಂಥರ ಒಂದು ಚಾಲೆಂಜಿಂಗ್ ಅಲ್ಲ. ಹೌದು, ನಾ ಹೇಳಿದೆ ಸರ್ ಸ್ವಲ್ಪ ಕಷ್ಟ ಇದೆ, ಸಬ್ ಟೈಟಲ್ಸ್ ಅವಾರ್ಡಿಗೆ ಸಬ್ಮಿಟ್ ಮಾಡ್ಬೇಕಿತ್ತಂತೆ, ಅದಕ್ಕೆ ರಫ್ ಟ್ರಾನ್ಸ್ಲೇಷನ್ ಸಾಕು ನನಗೆ, ಆದ್ರೆ ನೀವು ಹೆಚ್ಚು ಶ್ರದ್ಧೆಯಿಂದ ಮಾಡ್ತೀರಿ ಕೆಲಸ, ಅದಕ್ಕಾಗಿ ನಿಮ್ಮ ಹತ್ರ ಬಂದಿದ್ದೇನೆ. ನಂಗೆ ಖುಷಿ ಆಯ್ತು, ನಾ ಮಾಡ್ತೇನೆ ಅಂತ ಹೇಳಿದೆ. ಅದಕ್ಕೆ ಅವ್ರು ಪೇಮೆಂಟ್ ಮಾಡಿದ್ದಾರೆ ನಂಗೆ, ಅವ್ರು ಹೇಳಿದ ಟೈಮ್ ಒಳಗಡೆ ಕೊಟ್ಟಿದ್ದೇನೆ ನಾನು. ಅದ್ರ ಜೊತೆ ಇನ್ನೊಂದು ಆಫರ್ ಬಂತು ಅವ್ರದ್ದು. ನೀವು ನಂಬ್ತಿರೋ ಬಿಡ್ತಿರೋ, ಅವ್ರು ಹೇಳಿದ್ರು ನೀವು ಡಾಕ್ಟರ್ ಶಿವರಾಮ್ ಕಾರಂತರ ಜೊತೆ ಆಕ್ಟ್ ಮಾಡ್ಬೇಕಾಗತ್ತೆ ಅಂತ. ನಾನು ಸ್ಮೃತಿ ತಪ್ಪೋದೊಂದು ಬಾಕಿ ನಂಗೆ, ಯಾಕಂದ್ರೆ ಶಿವರಾಮ್ ಕಾರಂತರು ನನ್ನ ಆರಾಧ್ಯ ದೈವ. ನಾನು ಕಾರಂತರನ್ನು ಎಷ್ಟು ಗೌರವಿಸ್ತಿದ್ದೆ ಅಂದ್ರೆ, ಅವರ ಎಲ್ಲಾ ಪುಸ್ತಕಗಳು ನನ್ನ ಹತ್ರ ಇತ್ತು. ಕೆಲವು ಕಳ್ಳರು ಇರ್ತಾರೆ, ನೀವೇನು ಮಾಡ್ಲಿಕ್ಕಾಗಲ್ಲ. ಸರಸಮ್ಮನ ಸಮಾಧಿ ಅಂತ ಪುಸ್ತಕ, ಸರಸಮ್ಮನ ಸಮಾಧಿ ಆಮೇಲೆ ಸೀರಿಯಲ್ ಮಾಡಿದ್ವಿ, ನಾನು ಪಾತ್ರ ವಹಿಸಿದ್ದೆ ಅದರಲ್ಲಿ. ಆರ್ ನಾಗೇಶ್ ಮಾಡಿದ್ರು. ಅದನ್ನ ನಾನು ಓದ್ತೇನೆ ಅಂತ ತಗೊಂಡೋದ ವ್ಯಕ್ತಿ ಕೊಡ್ಲೇ ಇಲ್ಲ. ನನ್ನ ಹತ್ರ ಶಿವರಾಮ್ ಕಾರಂತರ ಅವ್ರ ಕೈಯಲ್ಲಿ ಮಾಡಿದ ಇಲಸ್ಟ್ರೇಷನ್ಸ್ ಇರುವ ಪುಸ್ತಕನೇ ಇರೋದು. ಇನ್ಯಾರೋ ಇಲಸ್ಟ್ರೇಷನ್ಸ್ ಮಾಡಿದ್ರು ಮುಖಪುಟ, ನಂಗದು ಇಷ್ಟ ಇರಲಿಲ್ಲ. ನನ್ನ ಹತ್ರ ಇದ್ದದ್ದು ಎಲ್ಲವೂ ಕಾರಂತರ ಕೈಯಲ್ಲಿ ಬರೆದ ಇಲಸ್ಟ್ರೇಷನ್ಸ್. ಅದು ಇಲ್ಲ ಅಂತ ಆದಾಗ ನಂಗೆ ತುಂಬಾ ಬೇಜಾರಾಯ್ತು. ನಾನು ಪುಸ್ತಕ ಕೊಡೋದನ್ನೇ ನಿಲ್ಸ್ಬಿಟ್ಟೆ. ಎನಿವೆ, ಇವ್ರು ಹೇಳಿದ್ರು ನೀವು ಕಾರಂತರ ಜೊತೆ ಆಕ್ಟ್ ಮಾಡ್ತೀರಾ ಅಂತ. ನಾನು ಹೇಳಿದೆ, ಏನ್ ಹೇಳ್ತಿದ್ದೀರಾ ಸರ್ ಅಂತ. ನೋಡಿ ಗೀತಾ, ನಾನು ನಿಮ್ಗೆ ಪೇ ಮಾಡಲ್ಲ, ಇದಕ್ಕೆ ಒಂದು ದಿನ ಶೂಟ್ ಇರ್ತದೆ, ನಿಮ್ಗೆ ಒಂದು ಇವತ್ತೇ MG ರೋಡಿಗೆ ಹೋಗಿ ಸೀರೆ ತಗೊಳ್ಳೋಣ, ಸೀರೆ ನಾನೇ ಸೆಲೆಕ್ಟ್ ಮಾಡಬೇಕು, ನಿಮ್ಮ ಸೀರೆ ನಾನು ಯೂಸ್ ಮಾಡಲ್ಲ, ಆಮೇಲೆ ಇಂಥದ್ದೇ ಪರ್ಟಿಕ್ಯುಲರ್ ಕಲರ್ ಅಂತ, ಅದು ವೈಟ್ ಅಲ್ಲಿ ಮೆರೂನ್ ಬಾರ್ಡರ್ ಸಾರಿ ಕೊನೆಗೆ ತಗೊಂಡ್ವಿ. ಬೆಂಗಳೂರಲ್ಲಿ ಗಾಂಧಿನಗರದಲ್ಲಿ ಇದ್ದವಳು ರಜೆ ತಗೊಂಡು ಮಂಗಳೂರಿಗೆ ಹೋದೆ. ಮಂಗಳೂರಿಗೆ ಹೋದ್ರೆ ನಂಗೆ ಯೋಚನೆ, ಕ್ಯಾಸ್ಲಿನೂ ಹೇಳಿದ್ರು 8:00 ಕ್ಲಾಪ್ ಇರುತ್ತೆ, ಶಿವರಾಮ್ ಕಾರಂತರು ಫಸ್ಟ್ ಕ್ಲಾಪ್ ಮಾಡ್ತಾರೆ, ಅದಕ್ಕೆ ನೀವು ಇರ್ಬೇಕು ಮುಹೂರ್ತ. ನಾನು 8:00 ಯಾರು ಮಾರ್ಯಾರೆ ಹೋಗ್ತಾರೆ, ಬೆಂಗಳೂರಿಂದ ಬಂದಿದ್ದೇನಷ್ಟೇ 6 ಗಂಟೆಗೆ, ಯಾರಷ್ಟು ಬೇಗ ಹೋಗ್ತಾರೆ ಅಂತ. ಹಾಗೂ ಹೋಗ್ಲೇಬೇಕಲ್ಲ. ಹೋದ್ರೆ ಶಿವರಾಮ್ ಕಾರಂತರು 6:00 ಬಂದು ಕೂತಿದ್ದಾರೆ. ನಾನು ಅನ್ಕೊಂಡೆ, ಇನ್ನು ಯಾವತ್ತೂ ನಾನು ಲೈಫಲ್ಲಿ ಈ ತರ ಯೋಚನೆ ಮಾಡೋದಿಲ್ಲ. ಆಗ್ಲೇ ಅವರಿಗೆ 80 ವರ್ಷ. ಕೋಟದಿಂದ ಬಂದು ಕೂತಿದ್ದಾರೆ 8 ಗಂಟೆಯ ಕ್ಲಾಪಿಗೆ. ಅವತ್ತು ಅನ್ಕೊಂಡೆ, ಇನ್ನು ನಾನು ಈ ಕೆಲಸ ಮಾಡಲ್ಲ ಅಂತ. ಗೀತಕ್ಕ, ಯಾವ ಸಿನಿಮಾ ಅದು? ಸೆಪ್ಟೆಂಬರ್ 8 ಅಂತ ಒಂದು ಸಿನಿಮಾ, ಡಾಕ್ಟರ್ ರಿಚರ್ಡ್ ಕ್ಯಾಸ್ಲಿನೋ ನಿರ್ದೇಶನ ಮಾಡಿದ್ದು. ಅವರು ಅದನ್ನು ರೆಕಾರ್ಡಿಂಗ್ ಆಗಿಯೇ ಮಾಡಿದ್ದು. ಅಂದ್ರೆ 28 ತಾಸುಗಳೊಳಗೆ ಮುಗಿಸ್ಬೇಕು ಅಂತ ಹೇಳಿ 24 ಗಂಟೆಗೆ ಮುಗಿಸ್ಬಿಟ್ರು ಶೂಟ್. 8 ಯೂನಿಟ್ ವರ್ಕ್ ಮಾಡ್ತಾ ಇತ್ತು. ನಾನು ಅವರ PA ಅದ್ರಲ್ಲಿ. ನನ್ನ ಹೆಸರು ಗೀತಾ ಅಂತಲೇ, ಅವ್ರ ಹೆಸರು ಶಿವರಾಮ್ ಕಾರಂತ್ ಅಂತಲೇ. ಅವರೆಲ್ಲೋ ಭಾಷಣಕ್ಕೆ ಬರ್ತಾರೆ, ನನ್ನ ಹತ್ರ ಕೆಲವು ಪ್ರಶ್ನೆಗಳನ್ನು, ಗೀತಾ ಅದು ಟೈಮ್ ಕೇಳಿ ಎಷ್ಟೊತ್ತಿಗೆ ಅಂತೆಲ್ಲ ಈ ತರ ಮಾತುಕತೆಗಳು. ನಂದೇನು ಇದಿಲ್ಲ, ನಂಗೆ ಕಾರಂತರ ಜೊತೆಗಿರೋದೇ ಹಬ್ಬ, ಅವ್ರ ಜೊತೆ ಕ್ಯಾಮ್ರಾದಲ್ಲಿ ಕಾಣಿಸ್ಕೊಳ್ಳೋದೇ ಹಬ್ಬ ನಂಗೆ. ಕೊನೆಗೆ ಆಯ್ತು, ಶೂಟ್ ಆಯ್ತು. ಕಾರಂತರು ಎಷ್ಟು ಗಂಭೀರವಾಗಿದ್ರು ಅಂದ್ರೆ, ಅವ್ರು ಕೊನೆಗೆ ಏನ್ ಹೇಳಿದ್ರು ಗೊತ್ತಾ, ಗೀತಾ ಕ್ಯಾಸ್ಲಿನೋಗಿ ಹೇಳಿ ನಾನು ತಿಂಡಿ ತಿಂದಿಲ್ಲ, ನನ್ನನ್ನು ಬೇಗ ಬಿಡ್ಬೇಕಂತ. ಬೆಳಿಗ್ಗೆ ತಿಂಡಿ ತಿಂದಿಲ್ಲ ಪುಣ್ಯಾತ್ಮ, 6 ಗಂಟೆಗೆ ಬಂದು ಕೂತಿದ್ದಾರೆ, ತಿಂಡಿ ಕೇಳಲೂ ಇಲ್ಲ. ಕೊನೆಗೆ ಅವ್ರಿಗೆ ಕೂಡ್ಲೆ ಕಾರಲ್ಲಿ ನಮ್ಮನ್ನು ಕಳಿಸ್ಕೊಟ್ರು, ಕೋಟಕ್ಕೆ ಹೋಗಿ ಅಂತ. ಕೋಟಕ್ಕೆ ಹೋಗಿ ಹೇಳುವಾಗ ದಾರಿಯಲ್ಲಿ ಕೂಡ ಕೆಲವು ಶೂಟ್ ಮಾಡ್ಕೊಂಡ್ರು. ಅಂದ್ರೆ ನದಿ ಸಿಗುತ್ತೆ ಕುಂದಾಪುರದಲ್ಲೆಲ್ಲ ಹೋಗಿ, ಉಡುಪಿಯಲ್ಲಿ ನದಿ ಸಿಗುತ್ತೆ, ಅದರ ಬ್ರಿಡ್ಜ್ ಅಲ್ಲಿ ಅವ್ರು ಏನೋ ಜೋಕ್ ಮಾಡೋದು, ನಾನು ಜೋರಾಗಿ ನಗೋದು ಎಲ್ಲ, ಅದೆಲ್ಲ ಮೊಂಟಾಜಸ್ ಶೂಟ್ ಮಾಡ್ಕೊಂಡ್ರು. ಆಮೇಲೆ ಅವ್ರ ಮನೆಗೆ ಹೋದ್ವಿ. ಮನೆಗೆ ಹೋದ್ರೆ ನೋಡು ಗೀತಾ, ಇದು ನನ್ನ ಸೇನಾಪತಿ, ಇದು ನನ್ನ ಪ್ರಧಾನಮಂತ್ರಿ ಅಂತ ಹೇಳ್ತಿದ್ದಾರೆ. ಯಾರು ಇಬ್ರು ಸ್ಟೆನೋಗಳು. ನನ್ಗನಿಸ್ತಿದ್ದು ಎಂಥ ಅದ್ಭುತ ವ್ಯಕ್ತಿತ್ವ ಇದು ಅಂತ. ಆಮೇಲೆ ಅವ್ರ ನಾಯಿನ ಪರಿಚಯ ಮಾಡ್ಕೊಟ್ರು, ಅಲ್ಲೇನೋ ಮಾವಿನ ಹಣ್ಣು ತಿಂದ್ವಿ, ಎಲ್ಲ ಏನೋ ಕಾಫಿ ತರಿಸ್ಕೊಟ್ರು, ಎಲ್ಲ ಮಾಡಿ. ಇದು ಆ ದಿನದ ಎಕ್ಸ್ಪೀರಿಯನ್ಸ್. ಬಟ್ ಬೇರೆ ದಿನ ಇನ್ನೊಂದ್ಸಾರಿ ಏನಾಗಿತ್ತು, ನಮ್ ಕಾಲೇಜಿಗೆ ಅವ್ರು ಬಂದಿದ್ರು. ನಾನಾಗ ಹಳೆ ವಿದ್ಯಾರ್ಥಿನಿ, ಗೋವಿಂದಾಸ್ ಕಾಲೇಜಿದ್ದು. MA ಮಾಡಿ ಸಿಂಡಿಕೇಟ್ ಬ್ಯಾಂಕ್ ಸೇರ್ಕೊಂಡಿದ್ದೆ. ಅಷ್ಟೊತ್ತಿಗೆ ಶಿವರಾಮ್ ಕಾರಂತರು ನಮ್ಮ ಕಾಲೇಜಿನ ಗೋಲ್ಡನ್ ಜುಬ್ಲಿಗೆ ಬಂದದ್ದು. ಒಬ್ರು ನಮ್ಮ ಕನ್ನಡ ಲೆಕ್ಚರರ್ ಇಷ್ಟುದ್ದ ಪರಿಚಯ ಮಾಡ್ತಿದ್ದಾರೆ ಶಿವರಾಮ್ ಕಾರಂತರದ್ದು. ನಾನು ಹೇಳಿದ್ರು, ಅಯ್ಯೋ ಇವ್ರು ಮಾತಾಡೋದಕ್ಕಿಂತ ಕಾರಂತರು ಮಾತಾಡಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ.
ನಾನು ಹೇಳುದು ಸಾಗರೋಪಮೆ, ಸಾಗರಕ್ಕೆ ಸಾಗರವೇ ಉಪಮೆ. ಇವ್ರು ಯಾಕೆ ಈ ತರ ಪರಿಚಯ ಮಾಡ್ತಾರೆ ಅಂತ. ಆಮೇಲೆ ಕೊನೆಗೆ ಏನ್ ಹೇಳಿದ್ರು, ಈಗ ಶಿವರಾಮ್ ಕಾರಂತರು ಸುಮಾರು 3/4 ಗಂಟೆಗಳ ಕಾಲ ಭಾಷಣ ಮಾಡ್ತಾರೆ ಅಂತ ಹೇಳಿದ್ರು. ಕಾರಂತರು ವಾಚ್ ನೋಡಿದ್ರು, ನೀವು ನಂಬ್ತಿರೋ ಬಿಡ್ತಿರೋ, ಕಾರಂತರು ಭಾಷಣ ಚೆನ್ನಾಗಿಯೇ ಮಾಡಿದ್ರು ಕಾಲೇಜಿನ ಬಗ್ಗೆ. 3/4 ಗಂಟೆ ಆಗುವಾಗ ಟಕ್ ಅಂತ ಕೂತ್ಬಿಟ್ರು. ನಾನು ಅಂದ್ಕೊಂಡಿದ್ದು ಎಂಥ ಮನುಷ್ಯ ಇದು, ಎಂಥ ವ್ಯಕ್ತಿತ್ವ ಅಂತ. ಅಷ್ಟು ಟೈಮ್ ಸೆನ್ಸ್. ಆಮೇಲೆ ಕಾಲೇಜಿಗೆ ಬಂದದ್ದು ನಾನು ಗಮನಿಸ್ತಾ ಇದ್ದೇನೆ. ಕಾರಂತರು ಕಾರ್ ಇಳಿದು ಬಂದು ಕಾರಿಡಾರ್ ಅಲ್ಲಿ ನೆಲದಲ್ಲೇ ಕೂತು ಅಲ್ಲಿ ಚಿಕ್ಕ ಚಿಕ್ಕ ಮಕ್ಳು ಇರ್ತಾರಲ್ಲ ಅವ್ರನ್ನೆಲ್ಲ ಕರೆದು ಅವ್ರ ಜೊತೆ ಆಟ ಆಡ್ತಾ ಇದ್ದಾರೆ. ಆ ಮಗುವಿನ ಮನಸ್ಸೇ ಅಷ್ಟು ಗ್ರೇಟ್ ಇರ್ಲಿಕ್ಕೆ ಸಾಧ್ಯ. ಅಟೆಂಡರ್ ಅನ್ನ ಕರೆದು ಕಾರಂತರು ಬಂದಿದ್ದಾರೆ ಅಂತ ಹೇಳಿ ಅಂತ ವಿಷಯ ಗೊತ್ತಾಗ್ಬೇಕಲ್ಲ. ಮಕ್ಕಳ ಜೊತೆ ಆಟ ಆಡ್ಕೊಂಡು ಕೂತಿದ್ದಾರೆ, ಅವ್ರಿಗೆ ಗೊತ್ತಾಗ್ಬೇಕಲ್ಲ. ಆಮೇಲೆ 5:15 ಕಾರ್ಯಕ್ರಮ ಶುರು ಆಗ್ಬೇಕಿತ್ತು. ಕರೆಕ್ಟ್ 5:15 ಶುರು ಮಾಡಿದ್ರು. ಇಲ್ಲಾಂದ್ರೆ ಕಾರಂತರು ಎದ್ದು ಹೋಗ್ತಾರೆ. 3 ಸಾರಿ ಹೇಳ್ತಾರೆ. 3ನೇ ಸಾರಿ ಅವ್ರು ಏನ್ ಹೇಳೋದು ಅಂದ್ರೆ, ನಮ್ಮ ಡ್ರೈವರ್ ಇದ್ದಾರೆ, ಅವ್ರ ಹತ್ರ 193 ರೂಪಾಯಿ 42 ಪೈಸೆ ಕೊಡಿ, ಅದು ಪೆಟ್ರೋಲ್ ಚಾರ್ಜಸ್ ಅಷ್ಟಾಗುತ್ತೆ ಅಲ್ಲಿಂದ ಇಲ್ಲಿವರೆಗೆ ಬರ್ಲಿಕ್ಕೆ ಅಂತ ಹೇಳಿ ಹೋಗೋದೆ. ಇದು ಕಾರಂತರ ಜೊತೆ ಅನುಭವ. ಅದರಿಂದ ನಂಗೆ ಕಾರಂತರು ಬಹಳ ಇಷ್ಟದ ವ್ಯಕ್ತಿ. ಮತ್ತೆ ನಮ್ಮ BV ಕಾರಂತರ ಬಗ್ಗೆ. BV ಕಾರಂತರು ಒಂದು ಮೈಸೂರಲ್ಲಿ ಕೂಡ ರಂಗಾಯಣದಲ್ಲಿ 1-2 ಸಾರಿ ಮಾತಾಡ್ಸಿದ್ದೆ. ಅದಕ್ಕೆ ಅವರು ಒಂದು ನಾಟಕವನ್ನ 2-3 ಸಾರಿ ಮಾಡಿದ್ರು, ಒಂದೇ ನಾಟಕವನ್ನ. ಅದಕ್ಕೆ ಹೇಳಿದ್ರು, ಸರ್ ಒಂದೇ ನಾಟಕ ಮಾಡೋದಕ್ಕಿಂತ ಬೇರೆ ಬೇರೆ ಪ್ರೊಡಕ್ಷನ್ ಮಾಡಬಹುದಲ್ಲ ಅಂತ. ಅದಕ್ಕೆ ಅವ್ರು ಹೇಳಿದ್ರು, ಗೊತ್ತಿಲ್ಲ ನಾಟಕದ ಬಗ್ಗೆ ನಿಮ್ಮ ಕಾನ್ಸೆಪ್ಟ್ ಏನು ಅಂತ. ನಾಟಕ ಏನ್ ಗೊತ್ತಾ, ನನಗೆ ಪ್ರಯೋಗ, ಯಾರು ನೋಡ್ತಾರೆ ಬಿಡ್ತಾರೆ ನನಗೆ ಅಷ್ಟು ಅದರ ಬಗ್ಗೆ ತಲೆಬಿಸಿ ಇಲ್ಲ, ನಾನು ಪ್ರಯೋಗ ಮಾಡ್ತಾ ಇರ್ತೇನೆ ಅಂತ. ಗೋಕುಲ ನಿರ್ಗಮನ ಎಂತ ಹೆಸರುವಾಸಿಯಾದ ಪ್ರೊಡಕ್ಷನ್, ಅದು ಏನ್ ಚಂದ ಮಾಡಿದ್ದಾರೆ. ಅವರಿಗೆ ಸರಿಯಾಗಿ ಕಲಾವಿದರು ಸಿಕ್ಕಿದ್ದಾರೆ. ಬೆನಕದ ಕೂಡ ನಾಟಕ ಆಕರ್ಷಣೆ. BV ಕಾರಂತರು ಶಿವರಾಮ್ ಕಾರಂತರ ಬಗ್ಗೆ ಡಾಕ್ಯುಮೆಂಟರಿ ಮಾಡಿದ್ರು. ಅದರಲ್ಲಿ ನಾನು ಶಿವರಾಮ್ ಕಾರಂತರ ಪುಸ್ತಕಗಳನ್ನು ನೋಡ್ಕೊಂಡು ಹೋಗಿದ್ದು ನಾನು. BV ಕಾರಂತರು ಡೈರೆಕ್ಟ್ ಮಾಡ್ತಿದ್ದಾರೆ. ಆ ಕಡೆ ಹೋಗಮ್ಮ, ಈ ಕಡೆ ತಿರುಗು, ಸ್ವಲ್ಪ ಮುಖ ಹೀಗೆ ಮಾಡಿ ಸ್ಮೈಲ್ ಮಾಡು ಅಂತ ಎಲ್ಲ ಹೇಳ್ತಾ ಇದ್ದಾರೆ. ನಾನು ಶಿವರಾಮ್ ಕಾರಂತರು ಒಂದೊಂದೇ ಪುಸ್ತಕಗಳನ್ನ ನೋಡ್ಕೊಂಡು. ಹೌದು, ಯಾಕಂದ್ರೆ ಶಿವರಾಮ್ ಕಾರಂತರ ಅಷ್ಟೂ ಪುಸ್ತಕಗಳಿದ್ದದ್ದು ಶೇಖರ್ ಇಡ್ಯಾರ ಬಳಿ ಮಾತ್ರ. ಅದನ್ನ ಸ್ವತಃ ಕಾರಂತರೇ ಹೇಳಿದ್ರು BV ಕಾರಂತರಿಗೆ, ನನ್ನ ಎಲ್ಲಾ ಪುಸ್ತಕಗಳ ಇರುವ ಮನುಷ್ಯ ಒಬ್ಬ ಶೇಖರ್ ಇಡ್ಯ ಅಂತ. ಅದು ತಪ್ಪಿದ್ರೆ ಆಮೇಲೆ ನನ್ನ ಹತ್ರ, ಯಾಕಂದ್ರೆ ಶೇಖರ್ ಇಡ್ಯಾರ ಕೃಪೆ, ಅವ್ರ ಹತ್ರ ಬಂದದ ಎಲ್ಲ ಪುಸ್ತಕ ನಾನ್ ತಗೊಳ್ತಾ ಇದ್ದೆ. ಇದು BV ಕಾರಂತರ ಬಗ್ಗೆ. ಅದ್ವಿತೀಯ ಮನುಷ್ಯ, ಯಾವತ್ತೂ ಮರೀಲಿಕ್ಕಿಲ್ಲ ಅವರನ್ನು. ಗುಲ್ವಾಡಿ ಅವರು ಯಾವಾಗ್ಲೂ ಹೇಳ್ತಾ ಇದ್ರು, ಅಲ್ಲಿ ಮುಂಬೈಗೆ ಬರುದಂತೆ ಅವ್ರ ಮನೆಗೆ, ಸ್ವಲ್ಪ ಗಂಜಿ ಕೊಡಿ ಮಾರ್ಯಾರೆ ಅಂತ. ಊರಿನ ಗಂಜಿ ಕುಚ್ಚಿಗೆ ಹಾಕಿ ಗಂಜಿ ಊಟ ಮಾಡೋದು. ಇನ್ನು ಗಿರೀಶ್ ಕಾರ್ನಾಡ್ರ ಜೊತೆ ಬಹಳ ಒಳ್ಳೆಯ ಬಾಂಧವ. ನಂಗೆ ಉಡುಪಿಯಿಂದ ಹೊರಡುವಾಗ್ಲೇ ಗುಲ್ವಾಡಿ ಅವರು ಹೇಳಿದ್ರು, ಕಾರ್ನಾಡ್ರನ್ನು ಭೇಟಿ ಮಾಡು, ನಿಂಗೆ ಆಸಕ್ತಿ ಇದ್ರೆ ನಾಟಕಗಳಲ್ಲಿ. ಕಾರ್ನಾಡ್ ಬಹಳ ಒಳ್ಳೆಯ ನಾಟಕಕಾರ. ಸಂತೋಷ್ ಕುಮಾರ್ ಗುಲ್ವಾಡಿ ತರಂಗ ಸಂಪಾದಕರು. ಅವರು ಇಲ್ಲಿಗೆ ಕಳಿಸಿದ್ರು. ಬಂದವಳು ಒಮ್ಮೆ ಭೇಟಿ ಮಾಡಿದ್ದೆ. ಹೆಚ್ಚು ಉದ್ರೇಕದ ಮನುಷ್ಯ ಅಲ್ಲ ಅವರು, ಬಹಳ ಕೂಲ್. ಓ ಹಲೋ, ಹೌ ಆರ್ ಯು, ಅಷ್ಟೇ. ಹೆಚ್ಚಾಗಿ ಇಂಗ್ಲಿಷ್ ಅಲ್ಲಿ ಮಾತಾಡ, ಮೊದಲ ಭೇಟಿಯಲ್ಲೆಲ್ಲ ಹೌದು, ಎಲ್ಲ ಮಾತಾಡ್ಲಿಕ್ಕೆ ಆಗಲ್ಲ ಅಂತ. ಮತ್ತೆ ನೋಡಿದ್ರೆ ನಂಗೊಂದಿನ ಶೂಟಿಂಗ್ ಕಾಲ್ ಬಂತು. ಅವರು ಶಿವಮೊಗ್ಗ ಡಾಕ್ಟರ್ ಅಶೋಕ್ ಪೈ ಅವರ ಕತೆಗಳನ್ನ ಸೀರಿಯಲ್ ಆಗಿ ಮಾಡ್ತಾ ಇದ್ರು. ಅದರಲ್ಲಿ ಒಂದರಲ್ಲಿ ಅಭಿನಯಿಸಬೇಕು ಅಂತ ನನ್ನನ್ನು ಕರೆದ್ರು. ಆಗ ನನ್ನ ಹತ್ರ ಕಾಶ್ಮೀರ ಎಂಪೋರಿಯಂ ನಲ್ಲಿ ತಗೊಂಡ ಒಂದು ಲೆದರ್ ಬ್ಯಾಗ್ ಇತ್ತು. ಅದನ್ನ ಸ್ಟೈಲ್ ಆಗಿ ಎಲ್ಲ ಕಡೆ ಕೊಂಡೋಗ್ತೇವೆ, ನಾನು ಕಾಸ್ಟ್ಯೂಮ್ ಹಾಕ್ಲಿಕ್ಕೆ ಅದನ್ನೇ ತಗೊಂಡೋಗಿದ್ದೆ. ಹೀಗೆ ನೋಡಿದ್ರು ಕಾರ್ನಾಡ್ರು, ನಾನು ಇದನ್ನು ಯೂಸ್ ಮಾಡ್ಬೋದಾ ಸೆಟ್ಟಿಗೆ ಅಂದ್ರು. ಆಯ್ತು ಸರ್ ಅಂದೆ. ಆಮೇಲೆ ಸಾಮಾನ್ಯವಾಗಿ ಏನ್ ಮಾಡ್ತಾರೆ, ನಾವು ಆಕ್ಟಿಂಗ್ ಹೋಗುವಾಗ ಫಿಲ್ಮ್ ಅಲ್ಲಿ ನಮ್ಗೊಂದು ಬಾಯ್ ಇರ್ತಾನೆ ಬ್ಯಾಗ್ ತಗೊಂಡೋಗಿ ಬರ್ಲಿಕ್ಕೆ ಎಲ್ಲ. ಅಲ್ಲಿ ಯಾರೂ ಇರ್ಲಿಲ್ಲ, ನಾನೇ ಬ್ಯಾಗ್ ಎತ್ಕೊಂಡೆ. ಈ ಪುಣ್ಯಾತ್ಮ ತಾನು ಬ್ಯಾಗ್ ಎತ್ಕೊಂಡು ಬರೋದ. ನಾನು ಹೇಳಿದೆ, ಸರ್ ಪ್ಲೀಸ್ ಈ ತರ ಮಾಡಬೇಡಿ, ಅದು ಭಾರ ಇಲ್ಲ, ಒಂದು ಸೀರೆ ಅದರೊಳಗಿರೋದು. ನಾನು ಇಲ್ಲ, ಅದ್ ನಮ್ಮಲ್ಲಿ ಹುಡುಗರು ಇಲ್ಲ ಅಂತೇಳಿ ಡೈರೆಕ್ಟ್ರು ಗಿರೀಶ್ ಕಾರ್ನಾಡ್ ಅದನ್ನ ಎತ್ಕೊಂಡು ಬಂದು ನಾನು ಇರುವ ರೂಮಿಗೆ ತಂದಿಟ್ರು. ಏನು ಹೇಳೋದು ಇಂಥ ವ್ಯಕ್ತಿತ್ವಗಳ ಬಗ್ಗೆ. ಆಮೇಲೆ ಆ ಬ್ಯಾಗ್ ಅನ್ನ ಯೂಸ್ ಮಾಡಿದ್ರು. ಅದಕ್ಕಾಗಿ ನನ್ಗೆ ಸುಮಾರು 1 ಗಂಟೆ ನಾನು ಅಲ್ಲೇ ಇರ್ಬೇಕಾಯ್ತು. ಯಾಕೆ ಬ್ಯಾಗ್ ಬೇಕಲ್ಲ. ಶೂಟಿಗೆ ಅದು ನಿಮ್ಮ ಬ್ಯಾಗ್ ಅನ್ನು ಅಲ್ಲಿ ಹೌದು ತೋರಿಸಿದ್ದಾರೆ. ಚಂದ ಇತ್ತ ಬ್ಯಾಗ್, ಅವರಿಗೂ ಬಹಳ ಖುಷಿ ಆಯ್ತು. ಇದು ಎಂಥ ದಿಗ್ಗಜಗಳು ನಮ್ಮ ಕನ್ನಡದ ಕೆಲವು ವ್ಯಕ್ತಿತ್ವಗಳಿವೆ ಅಲ್ಲ, ಬಹಳ ಇಂಥ ತುಂಬಾ ಇದ್ದಾರೆ. ಇಂಥ ದೊಡ್ಡ ದೊಡ್ಡ ವ್ಯಕ್ತಿಗಳ ಒಡನಾಟ ನಿಮ್ಗೆ ಸಿಕ್ಕಿದೆ ಅನ್ನೋದು ನಾನು ಅದೃಷ್ಟ ಅಂತ ನಿಜವಾಗ್ಲು. ಬಹುಶಃ ನಿಮ್ಗೆ ಅವ್ರ ಪ್ರತಿಯೊಬ್ಬರಿಂದ ಕಲ್ತ್ಕೊಳ್ಳೋದು ಸಾಕಷ್ಟಿದೆ. ನೋಡಿ, ನಾನು ಟೈಮ್ ಸೆನ್ಸ್ ರಿಹರ್ಸಲ್ 6 ಗಂಟೆ ಅಂತ ಹೇಳ್ತಾರೆ, 5:55ಕ್ಕೆ ನಾನು ರಿಹರ್ಸಲ್ ಸ್ಪೇಸ್ ಅಲ್ಲಿ ಇರ್ತೇನೆ. ನಾನು ಯಾರಿಗೂ ಫೋನ್ ಮಾಡಲ್ಲ, ಯಾಕಂದ್ರೆ ನಮ್ಮಲ್ಲಿ ಯಾರು ಟೈಮಿಗೆ ಬರಲ್ಲ. ಆದ್ರೆ ಟೈಮ್ ಸೆನ್ಸ್ ಇರಬೇಕು ಅಂತ ನಾವು ಸಮಯ ಪಾಲನೆ ಮಾಡೋದು ತುಂಬಾ ಒಳ್ಳೇದು. ಬಟ್ ನಾನ್ ಬಂದಿದ್ದೇನೆ, ನೀವು ಬಂದಿಲ್ಲ, ಇದು ಮಾಡಲ್ಲ ನಾನು. ಯಾಕಂದ್ರೆ ಅವರ ಕೆಲಸ ಕೂಡ ಇಂಪಾರ್ಟೆಂಟ್. ನನ್ಗೆ ಏನ್ ಗೊತ್ತಾ, ಇಲ್ಲಿ ನಾನು
ಕ್ಲಿಯರ್ ಇರಬೇಕು, ಕಾನ್ಶಿಯನ್ಸ್. ನಂಗೆ ಅಲ್ಲ, ನಮ್ಗೆ ಆ ಸಮಯಕ್ಕೆ ಅಲ್ಲಿ ತಲುಪಲಿಕ್ಕೆ ಸಾಧ್ಯ ಆಗಿದೆ, ಕೆಲವರಿಗೆ ಸಾಧ್ಯ ಆಗಿಲ್ಲ ಅಂತ ನಾವು ತಿಳ್ಕೊಬಹುದು. ಹೌದು. ಆಮೇಲೆ ಕೆಲವರು ಈ ಹ್ಯಾಬಿಚುವಲ್ ಲೇಟ್ ಕಮರ್ಸ್ ಅದನ್ನ ಏನು ಮಾಡ್ಲಿಕ್ಕೆ ಸಾಮಾನ್ಯ ಒಂದು ಅರ್ಧ ಗಂಟೆ ಬೇಗನೆ ಬರ್ತೇನೆ. ಗೀತಾ ಸುರತ್ಕಲ್, ಗೀತಾ ಬೆಂಗಳೂರು, ಗೀತಾ ಗಾಂಧಿನಗರ ಏನೇನು ಹೆಸರು ಕರೆದ್ರು ಕೊನೆಗೆ ರಂಗಭೂಮಿಯಲ್ಲಿ ಅವರ ಹೆಸರು ತುಂಬಾ ಮೊಳಗ್ತಾ ಇರುತ್ತೆ. ರವೀಂದ್ರ ಕಲಾಕ್ಷೇತ್ರದಲ್ಲಿ ಹೇಗೆ ನಾಟಕ ಮಾಡಿದ್ರಿ, ರಂಗಶಂಕರದಲ್ಲಿ ಏನೇನು ಮಾಡಿದ್ರಿ ಅಂತ ಎಲ್ಲ ಮಾತಾಡಿದ್ದೇವೆ. ನಾಟಕದ ಬಗ್ಗೆ ಬಹುಶಃ ಮಾತಾಡಿದ್ರೆ ಮುಗಿಯೋದೇ ಇಲ್ಲ ಅನ್ಸುತ್ತೆ. ಇನ್ನೊಂದಷ್ಟು ಇರುತ್ತೆ ಹೇಳಲಿಕ್ಕೆ. ಹೌದು, ಇನ್ನೊಂದು ಸಂಚಿಕೆ ಮುಗಿಯೋದಿಲ್ಲ. 2ನೇ ಸಂಚಿಕೆ, 3ನೇ ಸಂಚಿಕೆ ನಾಟಕಗಳ ಬಗ್ಗೆನೇ ಮಾಡ್ತಾ ಹೋಗ್ಬೋದು. ಆದ್ರೆ ಬರೇ ಒಂದೇ ನಾಟಕದ ವಿಷಯನೇ ಹೇಳ್ತಾ ಹೋದ್ರೆ ಸಾಲದು. ನಿಮ್ಮ ಕಿರುತೆರೆ ಮತ್ತೆ ಸಿನಿಮಾ ಕ್ಷೇತ್ರದ ಅನುಭವಗಳು ಕೂಡ ನಮ್ಮ ಶ್ರೋತೃಗಳಿಗೆ ಗೊತ್ತಾಗಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಸಾಧ್ಯ ಆದಷ್ಟು ಮಟ್ಟಿಗೆ ನಿಮ್ಮ ಕಿರುತೆರೆ ಮತ್ತೆ ಸಿನಿಮಾ ಕ್ಷೇತ್ರದ ವಿಷಯಗಳನ್ನು ಆ ಕಡೆಗೆ ಸ್ವಲ್ಪ ಗಮನ ಕೊಡೋಣ ಅಂತ ನಾನು ಭಾವಿಸ್ತೇನೆ. ಸರಿ ಸರಿ. ಮಂಗಳೂರಿನಿಂದ ವರ್ಗಾವಣೆ ತಗೊಂಡು ನೀವು ಬೆಂಗಳೂರಿಗೆ ಬಂದಿದ್ದೀರಿ. ಬೆಂಗಳೂರಿಗೆ ಬಂದ ತಕ್ಷಣ ಸದಾನಂದ ಸುವರ್ಣರ ಮಹತ್ವಾಕಾಂಕ್ಷಿ ಯೋಜನೆ ಆ ಕಾಲದ್ದು ಗುಡ್ಡದ ಭೂತ ಅಂತ ಧಾರಾವಾಹಿ ಮಾಡಿದ್ರಿ. ಆ ಗುಡ್ಡದ ಭೂತ ಟೈಟಲ್ ಸಾಂಗ್ ಈಗಲೂ ಕಿವಿಯಲ್ಲಿ ಮೊಳಗಿದ ಹಾಗಾಗತ್ತೆ. ಹೌದೌದೌದು, ಡೆನ್ನಾನ ಡೆನ್ನಾನ. ಹೌದು. ಡೆನ್ನಾನ 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 ಡೆನ್ನಾನಿ. ಆ ಗುಡ್ಡದ ಭೂತದ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಹೇಳಿ. ಅದೇನಾಗಿತ್ತು, ನಾನು ಇನ್ನೂ ಬ್ಯಾಂಗ್ಳೂರಿಗೆ ಬರೋದಕ್ಕೆ ಮೊದಲೇ ಮಂಗಳೂರಲ್ಲಿ ಬ್ಯಾಂಕಲ್ಲಿ ಇದ್ದೆ ಅಲ್ಲ. ಒಂದಿನ ಸದಾನಂದ ಸುವರ್ಣರ ಬಂದ್ರು ನಮ್ಮ ಬ್ಯಾಂಕಿಗೆ. ಅವರ ನಾಟಕಗಳ ಬಗ್ಗೆ ಕೇಳಿದ್ದೆ. ಹೌದು, ಮುಂಬೈನಲ್ಲಿ ತುಂಬಾ ಕನ್ನಡದ ಚಟುವಟಿಕೆ ನಡೆಸ್ತಿದ್ದ ಬಗ್ಗೆ. ತುಂಬಾ ಶಿಸ್ತಿನ ಮನುಷ್ಯ, ಸಹೃದಯ. ನೀವು ಕದ್ರಿಯ ನಮ್ಮ ಮನೆಗೆ ಬರ್ಬೇಕಾಗ್ತದೆ, ಸ್ವಲ್ಪ ಮಾತಾಡ್ಬೇಕು, ಸೀರಿಯಲ್ ಮಾಡ್ತಾ ಇದ್ದೇನೆ ಅಂತ. ನಂಗೆ ಬಹಳ ಖುಷಿ ಆಯ್ತು. ಯಾಕಂದ್ರೆ ನಾಟಕ ಅದಾದ್ಮೇಲೆ ಸಿನಿಮಾ ಅಥವಾ ಸೀರಿಯಲ್ ಆ ತರ ಅಂತ ಅನ್ಕೊಳ್ತಾ ಇದ್ದೆ. ಒಂದು ಬರೇ ರಂಗಭೂಮಿಗೆ ಅಷ್ಟೇ ಸೀಮಿತ ಆಗಬಾರ್ದು ಅಂತ. ಹೌದು, ಇನ್ನು ಹೆಚ್ಚಿನ ಕ್ಷೇತ್ರಗಳನ್ನು ಎಕ್ಸ್ಪ್ಲೋರ್ ಮಾಡ್ಬೇಕು ಅಂತ ನಿಮ್ಗೊಂದು ಆಸೆ ಇತ್ತು. ಬಹುಶಃ ನನ್ಗಿದ್ದದ್ದು ಏನ್ ಗೊತ್ತಾ ಕನ್ಸೆಪ್ಟ್, ಅವ್ರ ಆಗ ನಾಟಕ ಆದ್ಮೇಲೆ ಹೆಚ್ಚಿನವರು, ಈ ರಾಜ್ಕುಮಾರ್ ಅವರು ನಾಟಕದಿಂದ ಸಿನಿಮಾಗೆ ಬಂದ್ರು, ಕಲ್ಪನಾ ಅವರು ಅಥವಾ ಲೀಲಾವತಿ ಅವರು, ಇವರೆಲ್ಲ ರಂಗಭೂಮಿಯಿಂದ ಸಿನಿಮಾಗೆ ಬಂದವರು. ಸುಮಾರು ಜನ ಈಗಲೂ ಕೂಡ ರಂಗಭೂಮಿಯ ಪ್ರತಿಭೆಗಳೇ ನಮ್ಗೆ ಕಿರುತೆರೆ ಮತ್ತೆ ಸಿನಿಮಾಗಳಲ್ಲಿ. ಹೌದು, ಅನಂತನಾಗ್ ಶಂಕರ್ನಾಗ್ ಅವರು ನನ್ಗೆ ದಟ್ಟವಾಗಿ ಇರ್ಲಿಲ್ಲ. ನಿಜ ಹೇಳ್ಬೇಕು ಅಂದ್ರೆ, ನಾನ್ ಸಿನಿಮಾದಲ್ಲಿ ನಟಿಸ್ಬೇಕು, ಸೀರಿಯಲ್ ಅಲ್ಲಿ ಮಾಡ್ಬೇಕು ಇರ್ಲಿಲ್ಲ. ಆದ್ರೆ ಸುಪ್ತ ಪ್ರಜ್ಞೆಯಲ್ಲಿ ಅದು ಇದ್ದಿರ್ಬೇಕು ಅನ್ಸುತ್ತೆ ನಂಗೆ. ಯಾಕಂದ್ರೆ ಖುಷಿ ಆಯ್ತು ಅವ್ರು ಕರೆದ್ರೆ. ಹೋದೆ ಕದ್ರಿಗೆ ಹೋದ್ರೆ ಒಂದ್ ಸಣ್ಣ ಪಾತ್ರ ಇದೆ, ಗುಡ್ಡದ ಭೂತ ಅಂತ ಸೀರಿಯಲ್ ಮಾಡ್ತಾ ಇದ್ದೇನೆ, ಅದ್ರಲ್ಲಿ ನೀವು ಮಾಡ್ಬೇಕು ಅಂತ ಹೇಳಿದ್ರು. ಬಹಳ ಖುಷಿಯಿಂದ ಒಪ್ಕೊಂಡೆ. ಆದ್ರೆ ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂದ್ರೆ, ನನ್ಗೆ ಕ್ಯಾಮ್ರಾ ಸೆನ್ಸ್ ಇಲ್ಲ. ಇದು ಮೊದಲನ ಅನುಭವ. ನಾನು ಉದ್ದಕ್ಕೂ ನಾಟಕದಲ್ಲಿ ಮಾತಾಡ್ಕೊಂಡು ಹೋದ ಹಾಗೆ ಉದ್ದಕ್ಕೂ ಹೋಗ್ಬಿಡ್ತಾ ಇದ್ದೆ. ಆಗ ಇದೇ ಪ್ರಕಾಶ್ ರೈ, ಅಮ್ಮ ತಾಯಿ ಕ್ಯಾಮ್ರಾ ಫ್ರೇಮ್ ಇಷ್ಟೇ ಇರೋದು ನೋಡಿ, ಕ್ಯಾಮ್ರಾ ಇಲ್ಲಿದ್ರೆ ನೀವು ಇಲ್ಲಿವರೆಗೆ ಮಾತ್ರ ಬರಕ್ ಸಾಧ್ಯ, ಇದು ಈ ಲಿಮಿಟೇಷನ್ ಗೊತ್ತಾಯ್ತು ನನ್ಗೆ. ಅದು ಒಳ್ಳೆ ಎಕ್ಸ್ಪೀರಿಯನ್ಸ್. ಆಗ ವೈಶಾಲಿ ಅವರಿದ್ರು ನಮ್ ಜೊತೆ. ಯಾವತ್ತು ಶೂಟ್ ಇಲ್ಲ. ಆಗ ಅಲ್ಲಿ ಉಪ್ಪೂರು ಹೊಳೆ ಪಕ್ಕದಲ್ಲಿ ಕೂತ್ಕೊಂಡು ನಾವು ಸಂತೋಷ ಪಟ್ವಿ. ನಾನು, ವೈಶಾಲಿ, ಅನನ್ಯ ಕಾಸರವಳ್ಳಿ, ಇನ್ನು ಚಿಕ್ಕ ಹುಡುಗಿ, ಅಪೂರ್ವ ಚಿಕ್ಕವನು, ಇವರೆಲ್ಲ ಇದ್ರು ನಮ್ ಜೊತೆ. ಪ್ರಕಾಶ್ ರೈ ಮುಂಬೈನಿಂದ ಹಾಮ ಕನಕ ಅದರಲ್ಲಿ ನಾಯಕಿಯಾಗಿ ಅಭಿನಯಿಸಿದ್ರು. ನಾವೆಲ್ಲ ತುಂಬಾ ಇಷ್ಟಪಟ್ವಿ ಆ ಕಂಪನಿ. ಕಾಸರವಳ್ಳಿಯವರು ಪರಿಚಯದವರು. ಮಂಗಳೂರಲ್ಲಿ ಕಾಸರವಳ್ಳಿಯವರು ಈ ಚಲನಚಿತ್ರ ಶಿಬಿರಗಳನ್ನ ಮಾಡ್ತಾ ಇದ್ರು, ರಸಗ್ರಹಣ ಶಿಬಿರ, ಅದರಲ್ಲಿ ಭಾಗವಹಿಸ್ತಿದ್ದೆ. ಹಾಗೆ ಕಾಸರವಳ್ಳಿ ಅವರು ಪರಿಚಯ ಆಗಿದ್ರು. ಕಾಸರವಳ್ಳಿ ಅವರು ಈ ಸೀರಿಯಲ್ನ ತಾಂತ್ರಿಕ ನಿರ್ದೇಶಕರಾಗಿದ್ರು. ಇವರು ಸದಾನಂದ ಸುವರ್ಣ ಅವರು ಪ್ರಧಾನ ನಿರ್ದೇಶಕರಾಗಿದ್ರು. 1991ರಲ್ಲಿ ದೂರದರ್ಶನ ಅದನ್ನ ಸ್ಕ್ರೀನ್ ಮಾಡ್ತು. ಅಂದ್ರೆ 90ರಲ್ಲಿ ಶೂಟ್ ಮಾಡಿದ್ವಿ ಇಲ್ಲಿ. ಅದೇ ವರ್ಷ ನಾನು ಬೆಂಗಳೂರಿಗೆ ಹೋದೆ. ನಾನು ಬ್ಯಾಂಗ್ಳೂರಿಗೆ ಹೋಗೋದು, ದೂರದರ್ಶನದಲ್ಲಿ ಇದು ತೆರೆ ಕಾಣೋದು ಒಟ್ಟಿಗೆ ಆಯ್ತು. ಯಾರೋ ನಟಿ ಬಂದಿದ್ದಾಳೆ ಗಾಂಧಿನಗರ್ ಬ್ರಾಂಚ್ಗೆ ಅಂತ ಒಂದು ದಟ್ಟವಾದ ಸುದ್ದಿ. ನನ್ನಲ್ಲಿ ಏನೋ ಗ್ಲಾಮರ್ ಇರುತ್ತೆ ಅಂತ ಹುಡುಕೊಂಡು ಕೆಲವು ನಿರ್ದೇಶಕರು ಬಂದಿದ್ರು, ಸಿನಿಮಾ ನಿರ್ದೇಶಕರು. ನಾನ್ ನೋಡಿದ್ರೆ ಬಹಳ ಸರಳ, ಒಟ್ಟು ಚೆಹರೆ, ಮೇಕಪ್ ಇಲ್ಲದ ಮುಖ, ಉಡುಪು ತೊಡುಪು ಎಲ್ಲ ಬಹಳ ಸೀದಾ ಸಾದಾ ನಂದು. ಅದರಿಂದ ನಿರಾಶೆ ಪಟ್ಟು ಹೋಗಿದ್ದಾರಂತೆ ತುಂಬಾ ಜನ. ಅಂದ್ರೆ ನಿಮ್ಮ ಹೆಸರು ಆಗ್ಲೇ ಗೊತ್ತಾಗ್ಬಿಟ್ಟಿದೆ ರಂಗಭೂಮಿಯಲ್ಲಿ ಮತ್ತೆ ಕಿರುತೆರೆಯಲ್ಲಿ ಒಳ್ಳೆ ಹೆಸರು ಮಾಡಿ. ಅಂದ್ರೆ ಈಗಿನಷ್ಟು ಅಷ್ಟು ಸಂಖ್ಯೆಯಲ್ಲಿ ನಟಿಯರೆಲ್ಲ ಆಗ್ಲೂ ಇರ್ಲಿಲ್ಲ. ಹೌದು, ಈಗಾಗಲೇ ಒಬ್ಬ ಸಿದ್ಧ ನಟಿ ಇರೋದ್ರಿಂದ ಹೌದು ಸ್ವಲ್ಪ ಭ್ರಮ ನಿರಸನ ಮಾಡಿದಿರಿ ಕೆಲವರಿಗೆ. ಆತರ ಆಯ್ತು. ಬ್ಯಾಂಕಿಗೆ ವ್ಯವಹಾರಕ್ಕೆ ಜನರು ಬರ್ತಾರಲ್ಲ, ಅವರು ಎಲ್ಲ ನಿಮ್ಮನ್ನು ಮಾತಾಡಿಸುವ ಪ್ರಯತ್ನ ಮಾಡ್ತಿದ್ರ? ತುಂಬಾ
ಗಾಂಧಿನಗರದ ಅನುಭವ ನಾನು ಯಾವತ್ತೂ ಮರೆಯಲಿಕ್ಕಿಲ್ಲ. ಒಂದು, ನನ್ನ ಸೀರಿಯಲ್ ವಾರಕ್ಕೊಮ್ಮೆ ಬರ್ತಾ ಇತ್ತದು, ಗುಡ್ಡದ ಭೂತ. ಅಯ್ಯೋ, ಆ ಹಾಡುಗಳನ್ನು ಗುನುಗುಣಿಸ್ಕೊಂಡೇ ಬರೋರು ಜನ. ಅಲ್ಲಿ ನಾನು ಕಂಡ್ರೆ ಮರುದಿನ ಫುಲ್ ರಶ್ ಬ್ಯಾಂಕ್ ಅಲ್ಲಿ. ನಿನ್ನೆ ನಿಮ್ಮನ್ನು ನೋಡ್ದೆ, ನೀವು ಸೀರಿಯಲ್ ನಲ್ಲಿ ಮಾಡ್ತೀರಿ. ನಾನು ಯಾರ ಹತ್ರ ಹೇಳಿರ್ಲಿಲ್ಲ. ಈವನ್ ನಮ್ಮ ಗ್ರಾಹಕರಲ್ಲಿ, ಬ್ಯಾಂಕಿನ ಗ್ರಾಹಕರು ಕೂಡ ತುಂಬಾ ಅಭಿಮಾನ ಪಟ್ಟು ಬರ್ತಾ ಇದ್ರು. ನನ್ನ ಸಹೋದ್ಯೋಗಿಗಳು ಅಷ್ಟೇ ತುಂಬಾ ಇಷ್ಟಪಡ್ತಾ ಇದ್ರು ನಮ್ಮನ್ನು. ಅಧಿಕಾರಿಗಳಾಗ್ಲಿ ನಮ್ಮ ಬ್ಯಾಂಕ್ ಅಲ್ಲಿ ತುಂಬಾ ಸಪೋರ್ಟ್ ಮಾಡ್ತಾ ಇದ್ರು. ಈ ಪ್ರಶ್ನೆ ನಾನು ಕೇಳಬೇಕು ಅಂತ ಇದ್ದೆ. ಹೇಳಿ ಕೇಳಿ ಹಣಕಾಸಿನ ವ್ಯವಹಾರ ನಿಮ್ಗೊಂದು ನಿರ್ದಿಷ್ಟ ಕರ್ತವ್ಯ ಅಂತ ಇರುತ್ತೆ. ಈ ಶೂಟಿಂಗ್ಗಳು ಎಲ್ಲ ಇರುವಾಗ ನಿಮ್ಗೆ ಆಗಾಗ ರಜೆ ಬೇಕಾಗುತ್ತೆ. ಹೌದು ಹೌದು. ಸ್ವಲ್ಪ ದಿವಸದ ನಂತರ ಇನ್ನೆಲ್ಲೋ ಇರುತ್ತೆ, ಲೊಕೇಶನ್ ಚೇಂಜ್ ಆಗುತ್ತೆ. ಆಗೆಲ್ಲ ನಿಮ್ಗೆ ರಜೆ ಸಿಗುವುದಕ್ಕೆ ಅಥವಾ ನಿಮ್ಗೆ ಪರ್ಮಿಷನ್ ಸಿಗುವುದಕ್ಕೆ ತೊಂದರೆ ಆಗ್ತಿತ್ತಾ? ತೀರಾ ಜಾಸ್ತಿ ತಗೊಳ್ಳಿಕ್ಕೆ ನನಗೆ ಮನಸ್ಸಾಗ್ತಾ ಇರ್ಲಿಲ್ಲ, ಯಾಕಂದ್ರೆ ಬ್ಯಾಂಕಿನ ಪರಿಸ್ಥಿತಿ ಆಗಿತ್ತು. ಬಟ್ ನಮ್ಮ ಸಿಂಡಿಕೇಟ್ ಬ್ಯಾಂಕಿಗೆ ದೊಡ್ಡ ನಮಸ್ಕಾರ. ನಾನು ಯಾವತ್ತೂ ಈ ಬ್ಯಾಂಕ್ ಅನ್ನ ಮರೀಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಉದ್ಯೋಗಿ ಆಗಿದ್ದೆ ಅನ್ನೋದೇ ನನ್ನ ಮಟ್ಟಿಗೆ ಅದೃಷ್ಟದ ಪ್ರಶ್ನೆ. ಏನ್ ಗೊತ್ತಾ, ಒಂದು, ನಾನು ಕಲಾವಿದೆಯಾಗಿ ಗುರುತಿಸಿಕೊಂಡಿರ್ಬೋದು, ಆದ್ರೆ ಕನ್ನಡ ಸಿನಿಮಾ ರಂಗದಲ್ಲಿ ದಂಡಿಯಾಗಿ ನಿಮ್ಗೆ ಪೇಮೆಂಟ್ ಸಿಗಲ್ಲ. ಅದರಿಂದ ನನ್ಗೆ ನನ್ನ ಊಟದ ಕಾಲಕ್ಷೇಪ ನಡೆದದ್ದೇ ಬ್ಯಾಂಕಿನ ಸಂಬಳ. ಈ ಆರ್ಥಿಕ ಸ್ವಾವಲಂಬನೆ ಕೊಟ್ಟದ್ದೇ ನಿಮ್ಮ ನಟನೆಯಿಂದ ನಿಮ್ಗೆ ಅಷ್ಟು ಸಿಗ್ಲಿಕ್ಕಿಲ್ಲ. ಅದು ನಿಮ್ಮ ಪ್ಯಾಷನ್. ಆದ್ರೆ ಒಂದು ಪ್ರೊಫೆಷನ್ ಅಂತ ಒಂದು ಬೇಕು. ಹೌದು, ವೃತ್ತಿಯಲ್ಲಿ ನಿಮ್ಗೆ ಬ್ಯಾಂಕ್ ನಿಮ್ಗೆ ಒತ್ತಾಸೆಯಾಗಿ ನಿಂತಿದೆ. ಆಮೇಲೆ ನಾನು ಕೂಡ ಯಾವತ್ತೂ ಕೂಡ ದೊಡ್ಡ ರಜೆಗಳನ್ನ ಬಯಸ್ಲಿಲ್ಲ ಬ್ಯಾಂಕಿಂದ. ಬೇಡ, 3 ದಿನ 4 ದಿನ ಪರವಾಗಿಲ್ಲ, ನನ್ನ ಹಕ್ಕಿನ ರಜೆಯಲ್ಲೇ ಹೋಗ್ತಿದ್ದೆ, ಬಟ್ ಹೇಳಿ ಹೋಗ್ತಿದ್ದೆ. ಇನ್ನೊಂದು ಬಹಳ ಮಹತ್ವದ ವಿಚಾರ ಏನು ಅಂದ್ರೆ, ಬೇರೆ ಯಾವ ಬ್ಯಾಂಕುಗಳು ಕೂಡ ಅವರ ಕಲಾವಿದರನ್ನ ಆಕ್ಟಿಂಗ್ ಮಾಡ್ಲಿಕ್ಕೆ ಬಿಡ್ತಾ ಇರ್ಲಿಲ್ಲ. ಶೂಟಿಂಗ್ ವಾಸ್ ನಾಟ್ ಅಲೌಡ್. ಆದ್ರೆ ಸಿಂಡಿಕೇಟ್ ಬ್ಯಾಂಕ್ ನನ್ನನ್ನ ಪ್ರೋತ್ಸಾಹಿಸಿದೆ. ನಾನು ಸ್ವಲ್ಪ ಭಾವುಕಳಾಗ್ತಾ ಇದ್ದೇನೆ. ಆ ಹೆಸರೇ ಉಳಿದಿಲ್ಲ. ಹೆಸರೇ ಉಳಿದಿಲ್ಲ. ಹೌದು, ಕರಾವಳಿಯವರು ನಾವು ಸ್ವಲ್ಪ ಸಿಂಡಿಕೇಟ್ ಬ್ಯಾಂಕ್ ಅಂತ ಹೇಳುವಾಗ ಭಾವುಕರಾಗ್ತೇವೆ. ಇತ್ತೀಚೆಗೆ ಆಚಾರ ಸಿನಿಮಾದಲ್ಲೂ ಕೂಡ ಸಿಂಡಿಕೇಟ್ ಬ್ಯಾಂಕ್ ಅಂತ ತೋರಿಸಿದ್ರು. ಗುಡ್ಡದ ಭೂತ ಧಾರಾವಾಹಿಯಲ್ಲಿ ನಿಮ್ಗೂ ಒಂದು ಒಳ್ಳೆ ಪಾತ್ರ ಅದರಲ್ಲಿ. ತುಂಬಾ ಚೆನ್ನಾಗಿ ಮಾಡಿದ್ರಿ, ಎಂಜಾಯ್ ಕೂಡ ಮಾಡಿದಿರಿ, ಲೊಕೇಶನ್ ಅನ್ನು ಎಂಜಾಯ್ ಮಾಡಿದಿರಿ ಅಲ್ವಾ? ಅದನ್ನ ನೋಡದೇ ಇರುವ ತಲೆಮಾರು ಕೂಡ ಈಗ ಆಕಾಶವಾಣಿ ನಮ್ಮ ವಿವಿಧ ಭಾರತಿ ಕೇಳುತ್ತೆ. ಗುಡ್ಡದ ಭೂತ ಧಾರಾವಾಹಿಯ ಒಂದು ಸಣ್ಣ ಎಳೆಯನ್ನ ಹೇಳ್ಬೋದಾ? ಒಂದು ಮನೆ ಇರುತ್ತೆ, ಅದು ಒಡ್ಡರ್ಸೆ ರಘುರಾಮ್ ಶೆಟ್ಟರ್ ಮನೆ. ತುಂಬಾ ಚಂದವಾದ ಮನೆ, ಹಳೇ ಮನೆ, ಹಳೇ ಗುತ್ತಿನ ಮನೆ ಅಂತ ಹೇಳ್ತಾರಲ್ಲ, ಈ ಕೆತ್ತನೆಯ ಕಂಬ ಎಲ್ಲ ಇರೋದು ಮನೆ. ಅದನ್ನ ನಾವು ಶಾಪಗ್ರಸ್ತ ಮನೆಯಾಗಿ ತೋರಿಸಿದ್ದೇವೆ. ಅದೇ ಭೂತದ ಮನೆ ಅಂತ. ಅಲ್ಲಿ ಮೊದ್ಲು ಭೂತ ಇತ್ತು, ಹಾಂಟೆಡ್ ಹೌಸ್ ಬಂದು ದರ್ಶನ ಕೊಡುತ್ತೆ, ರಾತ್ರಿ ಎಲ್ಲ ಬರ್ತದೆ ಅಂತ. ಸೋಗೆ ಬೀಳೋದು ಕೆಳಗೆ, ಇಲ್ಲ ತೆಂಗಿನಕಾಯಿ ಡಬ್ ಅಂತ ಬೀಳೋದು, ಇದೆಲ್ಲ ಮಾಡಿ ಡೆವಲಪ್ ಮಾಡಿದ್ವಿ ಆ ಹಾಂಟೆಡ್ ಹೌಸ್. ಸೌಂಡ್ ಮಾಡ್ಲಿಕ್ಕಾಗತ್ತೆ. ಆಕ್ಚುಲಿ ಅದೆಲ್ಲ ಸಹಜ ಪ್ರಕ್ರಿಯೆಗಳು. ಸೋಗೆ ಒಣಗಿ ಬೀಳೋದು ದೊಡ್ಡ ವಿಷಯ ಅಲ್ಲ, ಕಾಯಿ ಉದುರೋದು ಸಹಜನೆ. ಆದ್ರೆ ಅದಕ್ಕೊಂದು ಪೂರಕವಾದ ಸಂಗೀತ, ವಾತಾವರಣ, ಕತ್ತಲೆ ಅದನ್ನೆಲ್ಲ ಕ್ರಿಯೇಟ್ ಮಾಡಿ ಅದು ಏನೋ ಭೂತ ಪ್ರೇತ ದೆವ್ವ ಎಲ್ಲ ಬಂದಿದೆ ಅಂತ ಒಂದು ಕತೆ ಹೆಣಿಯೋದು. ಅದಕ್ಕೆ ಸರಿಯಾಗಿ ಪ್ರಾರಂಭದ ಎಪಿಸೋಡ್ಗಳಲ್ಲಿ ಸುಮ್ನೆ ಭೂತ ತೋರಿಸ್ತಾ ಇದ್ರು. ಅಂದ್ರೆ ಮರದ ಅಡ್ಡದಲ್ಲಿ ದಕ್ಷಿಣ ಕನ್ನಡದ ಭೂತ ನೋಡಿದವರಿಗೆ ಗೊತ್ತಾಗುತ್ತೆ. ಮುಖ ಎಲ್ಲ ಅರಶಿನ ಬಳ್ದಿರ್ತಾರೆ, ತಲೆಗೊಂದು ಕಿರೀಟ ಇರುತ್ತೆ, ಪಿಂಗಾರದ ಹೂ ಇದ್ ಮಾಡಿರ್ತಾರೆ, ತೆಂಗಿನ ಗರಿ ಧರಿಸ್ಕೊಂಡಿರ್ತಾರೆ. ಅಂತ ಭೂತನ ಮರದಿಂದ ಆ ಭೂತ ಸುಮ್ನೆ ಹೀಗೆ ಹೊರಗೆ ಇಣುಕೋದು, ಹೈಡ್ ಅಂಡ್ ಸೀಕ್ ತರ. ಹೌದು, ನಮ್ಮ ಎಪಿಸೋಡ್ ಎಂಡ್ ಆಗುವಾಗ ಆ ಭೂತ ಬಂದು ಮುಖ ತೋರ್ಸೋದಿತ್ತು. ಕುತೂಹಲ, ಬ್ಯಾಂಗ್ಳೂರಲ್ಲೆಲ್ಲ ಅದ್ ಏನದು ಅಂತ, ಅದು ಯಾವಾಗ ಕಾಣ್ಲಿಕ್ಕೆ ಸಿಗುತ್ತೆ ಅಂತ. ಕೊನೆಗೆ ನಿಮ್ಗೆ ಗೊತ್ತಾಗುತ್ತೆ ಅದು ಆಕ್ಚುಲಿ ಏನೋ ಒಂದು ಕಳ್ಳಾಟ, ಈ ಸ್ಮಗ್ಲಿಂಗ್ ಇದೆ ಅಲ್ಲ, ಅದ್ರ ಭಾಗವಾಗಿ ಅದು ಭೂತದ ವೇಷ ಹಾಕಿ ಅದೊಂದು ಹಾಂಟೆಡ್ ಹೌಸ್ ಅಂತ ಭಯವನ್ನು ಸೃಷ್ಟಿಸಿ ಆ ಮನೆ ಸುತ್ತಮುತ್ತ ಯಾರು ಓಡಾಡದ ಹಾಗೆ ಮಾಡಿ ಅವರ ದಂಧೆ ನಡೆಸಲಿಕ್ಕೆ ಅವಕಾಶ ಮಾಡ್ಕೊಳ್ತಾರೆ. ಇಷ್ಟೇ ಕತೆ. ಪ್ರತಿ ವಾರ ಜನ ಕಾಯ್ತಾ ಇದ್ರು. ಅದು ಅದಕ್ಕೆ ಸರಿಯಾಗಿ ದೂರದರ್ಶನ ಆಗ 13 ಎಪಿಸೋಡ್ ವಾರಕ್ಕೊಮ್ಮೆ ಮಾತ್ರ ತೋರಿಸ್ತಿದ್ದದು. ಅಂದ ಹಾಗೆ ಈಗ TotalKannada.com ಅಲ್ಲಿ ಗುಡ್ಡದ ಭೂತ 2 ಕ್ಯಾಸೆಟ್ ಸಿಗುತ್ತೆ. ಆಸಕ್ತರು ಬೇಕಿದ್ರೆ ತಗೊಳ್ಳೋದಿದ್ರೆ ಅದನ್ನ ತಗೊಳ್ಬಹುದು, ಅದನ್ನ ಮತ್ತೆ ನೋಡ್ಬೇಕು ಅಂತಿದ್ರೆ. ಗೀತಾ ಅವರ ಗುಡ್ಡದ ಭೂತ ತುಂಬಾ ಯಶಸ್ವಿ ಧಾರಾವಾಹಿ. 13 ಕಂತುಗಳಲ್ಲೇ ಪ್ರಸಾರ ಆದ್ರೂ ಕೂಡ ಜನರನ್ನು ತುಂಬಾ ರಂಜಿಸಿದ, ಮತ್ತೆ ಒಂದು ಕಾತರದಿಂದ ಮುಂದಿನ ಸಂಚಿಕೆಗೆ ಕಾಯುವಂತೆ ಮಾಡಿದ ಒಂದು ಒಳ್ಳೆ ಧಾರಾವಾಹಿ, ಒಳ್ಳೆ ಪ್ರಯತ್ನ. ತುಂಬಾ ಚೆನ್ನಾಗಿತ್ತು ಕೂಡ. ಅಂತ ಧಾರಾವಾಹಿಯ ನಂತರ ಮುಂದೆ ಯಾವ ಧಾರಾವಾಹಿಗಳಲ್ಲಿ ನಿಮ್ಗೆ ಅವಕಾಶ ಸಿಕ್ತು? ಮುಂದೆ ಬಿ ಸುರೇಶ್ ಅವರ ಹೊಸ ಹೆಜ್ಜೆ ಅಂತ, ಅದು ಲಂಬಾಣಿಗಳ ಒಂದು ಕತೆ, ಅದ್ರಲ್ಲಿ ಮಾಡಿದೆ. ಅದರಲ್ಲೂ ಪಾತ್ರ ತುಂಬಾ ಚೆನ್ನಾಗಿತ್ತು. ಆಮೇಲೆ ವೈಶಾಲಿ ಕಾಸರವಳ್ಳಿ ಅವರ ಇನ್ನೊಂದು ಸೀರಿಯಲ್ ಅಲ್ಲಿ ಮಾಡಿದೆ. ಅದ್ರಲ್ಲಿ ನಾನೊಬ್ಬ ಆಫೀಸರ್ ಆಗಿ ಕೆಲಸ ಮಾಡ್ಬೇಕಿತ್ತು, ಡಾಮಿನೇಟಿಂಗ್ ಆಫೀಸರ್ ಅಂತ ತುಂಬಾ ಮಾಡಿದೆ. ಹೌದೌದು, ಲೇಡಿ ಬಾಸ್. ವೈಶಾಲಿನೇ ಕರೆದು ಇದ್ ಮಾಡಿದ್ದು. ಆಮೇಲೆ ತುಂಬಾ ಒಳ್ಳೆಯ ನಿರ್ದೇಶಕರ ಜೊತೆ ಎಲ್ರು, ಉಯ್ಯಾಲೆ, ಬಾಂಧವ್ಯ,
ತುಂಬಾ ಸೀರಿಯಲ್ ಮಾಡಿದೆ, ಸುಮಾರು ಒಂದು 25 ಸೀರಿಯಲ್ ಮಾಡಿದೆ. ಆಮೇಲೆ ಸ್ವಲ್ಪ ಕಡಿಮೆ ಮಾಡಿದೆ, ಅಲ್ಲಲ್ಲಿ ಸಿನಿಮಾಗಳು ಮಾಡ್ತಾ ಇದ್ದೆ. ಸೀರಿಯಲ್ಗಳಲ್ಲಿ ಮಾಡೋದು ಒಂದು ರೀತಿಯ ಬೇರೆ ಅನುಭವ. ನೀವು ಹೇಳಿದ್ರೆ ಒಂದು ಫ್ರೇಮ್ ಅಂತ ಇರುತ್ತೆ ಕ್ಯಾಮ್ರಾಕ್ಕೆ, ಇಷ್ಟೇ ಜಾಗದಲ್ಲಿ. ಮತ್ತೆ ಕೆಲವೆಲ್ಲ ಈ ಸೀರಿಯಲ್ಗಳು ನಮ್ಮ ಮನೆ ಒಳಗೆ ನಡೆಯುವ ಘಟನೆ ತರ, ಹೌದು, ಸಿನಿಮಾಕ್ಕಿಂತಲೂ ಸ್ವಲ್ಪ ಭಿನ್ನವಾಗಿ ನಮ್ಗೆ ನೋಡುವಾಗ್ಲೂ ಕೂಡ ನಮ್ಮ ಮನೆ ಒಳಗೆ ಏನೋ ನಡೀತಾ ಇದೆ. ಅಡಿಗೆ ಮನೆ ಇರ್ಬೋದು, ಅಥವಾ ಊಟದ ಮೇಜು ಇರ್ಬೋದು, ಲಿವಿಂಗ್ ರೂಮ್ ನಲ್ಲಿ, ಮನೆಯ ಜಗಲಿಯಲ್ಲಿ ಎಲ್ಲ ನಡೆಯುವ ಕಥೆಗಳನ್ನೆಲ್ಲ ವಾರಾನುಗಟ್ಲೆ ತಿಂಗಳುಗಟ್ಲೆ ತೋರಿಸ್ತಾ ಇರ್ತಾರೆ ಕಲಾವಿದರು. ನಮ್ಮ ಪಕ್ಕದ ಮನೆಯವರ ಹಾಗೆ ನಮ್ಗೊಂದು ಭಾವನೆ ಬರುತ್ತೆ. ಸುಮಾರು ವರ್ಷಗಳು ಹೋದು ಅನ್ಸುತ್ತೆ, ಒಂದು 10-15 ವರ್ಷ ನೀವು ಧಾರಾವಾಹಿಗಳಲ್ಲಿ ಬ್ಯುಸಿ ಆಗಿದ್ರಿ ಅಲ್ವಾ? ಅದ್ರ ನಡುವೆ ನೀವು ಸಿನಿಮಾಗಳಲ್ಲಿ ಕೂಡ ಅಭಿನಯ ಮಾಡ್ತಾ ಇದ್ರಿ ಅಲ್ವಾ ಗೀತಾ ಅವ್ರೆ? ನನ್ನ ಬ್ಯಾಂಕು ಗಾಂಧಿನಗರ್ನ ಆಗ್ಲೇ ಹೇಳಿದ ಹಾಗೆ ತುಂಬಾ ಜನ ಬರ್ತಾ ಇದ್ರು ಅಲ್ಲಿಗೆ, ಸಿನಿಮಾ ಚಟುವಟಿಕೆ ಕೇಂದ್ರ. ಹೌದು, ಕೂಡ್ಲು ರಾಮಕೃಷ್ಣ ಯಾವುದೋ ಒಂದು ಡಾಕ್ಯುಮೆಂಟ್ರಿ ಮಾಡಿದ್ರು, ಕರೆದ್ರು. ಸಿನಿಮಾ ಅಂದ್ರೆ ನಾಟಕದ ಹಾಗೇನೆ ನನ್ನ ಮನೋಭಾವ. ಅಲ್ಲಿ ಹೋಗಿ ನನ್ನನ್ನು ನಾನು ಬೂಸ್ಟ್ ಮಾಡ್ಕೊಳ್ಬೇಕು, ತೋರಿಸ್ಕೋಬೇಕು, ಅದೆಲ್ಲ ಇರ್ಲಿಲ್ಲ ನನ್ನ ಹತ್ರ. ನನ್ನ ಅಭಿನಯನ ತುಂಬಾ ಮೆಚ್ಕೊಂಡ್ರು ಅವ್ರು. ಇದು ನನ್ನ ಮಟ್ಟಿಗೆ ದೊಡ್ಡ ವಿಷಯ. ಹೌದು ಹೌದು. ನಮ್ಮ ಬ್ಯಾಂಕ್ ಹತ್ರನೇ ಹೈಲ್ಯಾಂಡ್ ಹೋಟೆಲ್ ಇತ್ತು, ಅಲ್ಲಿ ದೊರೆ ಭಗವಾನ್ ಕ್ಯಾಂಪ್ ಮಾಡ್ಕೊಂಡಿದ್ರು. ರಾಜ್ಕುಮಾರ್ ಅವರ ಹೊಸ ಸಿನಿಮಾ ಜೀವನ ಚೈತ್ರ, ಅದರಲ್ಲಿ ಭಗವಾನ್ ಅವರು ತುಂಬಾ ಪ್ರೀತಿಯಿಂದ ಪಾತ್ರ ಕೊಟ್ರು ನಂಗೆ, ಒಂದ್ ಸಣ್ಣ ಪಾತ್ರ. ಆದ್ರೆ ರಾಜ್ಕುಮಾರ್ ಸಿನಿಮಾದಲ್ಲಿ ಮಾಡೋದೇ ಒಂದ್ ದೊಡ್ಡ ವಿಷಯ. ಹೌದು, ಬಹಳ ಸಂತೋಷದ ವಿಷಯ. ತಾನಾಗಿ ನಿಮ್ಗೊಂದು ಪಾತ್ರ ಹುಡುಕಿಕೊಂಡು ಬಂದಿದೆ, ನಾನು ಕೇಳ್ಕೊಂಡು ಹೋಗಿಲ್ಲ, ಅವರೇ. ಆಮೇಲೆ ರಾಜ್ಕುಮಾರ್ ಅವರನ್ನ ಭೇಟಿ ಆದ್ರೆ ಎಂತ ನಿಸ್ಪೃಹ ಮನುಷ್ಯ ಅಂತ ಆಶ್ಚರ್ಯ ಆಯ್ತು. ಎಷ್ಟು ದೊಡ್ಡ ಮನುಷ್ಯ ಅವರು. ಎಲ್ರು ಅವ್ರ ಕಾಲಿಗಡ್ಡ ಬೀಳ್ತಾ ಇದ್ರು. ಫಸ್ಟ್ ಡೇ ಶೂಟ್ ನಲ್ಲಿ ನಾನು ಬಂದಾಗ, ಓ ಹೊಸಬ್ರು ಬಂದಿರೋ ಹಾಗಿದ್ಯಲ್ಲ ಅಂತ ಹೇಳಿದ್ರು, ಗಮನಿಸಿದ್ರು. ಹೌದು, ಅಂದ್ರೆ ಎಲ್ರು ಕಾಲಿಗೆ ನಮಸ್ಕಾರ ಮಾಡ್ತಿದ್ರಲ್ಲ, ನಾನು ಹತ್ರ ಹೋಗಿ ನಿಂತು ನಮಸ್ಕಾರ ಅಂತ ಕೈ ಮುಗಿದು ನಮಸ್ಕಾರ. ಹೌದು, ಅದಕ್ಕೆ ಹೊಸಬ್ರು ಬಂದಿರೋ ಹಾಗಿದೆ ಅಂತ. ಹೌದು ಸರ್, ನಾನು ಗೀತಾ ಸುರತ್ಕಲ್ ಅಂತ. ಹೌದಾ, ಏನ್ ಮಾಡ್ಕೊಂಡಿದ್ದೀರಿ? ನಾನು ಸಿಂಡಿಕೇಟ್ ಬ್ಯಾಂಕ್ ಅಲ್ಲಿ ಇದ್ದೇನೆ ಅಂತ ಹೇಳಿದ್ರು. ಪರವಾಗಿಲ್ವೇ, ನಮ್ಮ ಸಿನಿಮಾಗೆ ಎಲ್ಲ ವಿದ್ಯಾವಂತರು ಬರ್ತಿದ್ದಾರೆ. ಎಷ್ಟು ನಿಸ್ಪೃಹವಾಗಿ, ನಂಗೆ ಬಹಳ ಆಶ್ಚರ್ಯ ಆಯ್ತು. ಈ ಮನುಷ್ಯ ಅದಕ್ಕೆ ಅಷ್ಟು ದೊಡ್ಡ ಕಲಾವಿದ ಅಂತ, ದೊಡ್ಡ ವ್ಯಕ್ತಿತ್ವ. ಹೌದು. ಆಮೇಲೆ ಒಂದು ಭಾನುವಾರ ಬಂತು. ಭಾನುವಾರ ಬಂದ್ರೆ ರಾಜ್ಕುಮಾರ್ ಕ್ಯಾಂಪ್ ಅಲ್ಲಿ ನಾನ್ ವೆಜ್ ಊಟ. ನಾನು ದೂರ ನಾ ಮಂಗಳೂರಿಂದ ಬಂದವಳಲ್ಲ, ಒಂಥರ ಸಂಕೋಚ, ಭಾಷೆ ಬೇರೆ, ನಂದು ಇನ್ನೂ ಮಂಗಳೂರೇ ಇತ್ತು. ಅದಕ್ಕಾಗಿ ದೂರ ನಿಂತು ಊಟ ಮಾಡ್ತಿದ್ದೆ. ಅವ್ರು ಕರೆದ್ರು, ಬನ್ನಿ ಇಲ್ಲಿ ಅಂತ ಕರೆದ್ರು. ರಾಜ್ಕುಮಾರ್ ಕರೆದು ಇಲ್ಲಿ ಕೂತ್ಕೊಳ್ಳಿ ಅಂದ್ರು. ಅವ್ರ ಪಕ್ಕದಲ್ಲಿ ಚೇರ್. ನಂಗೆ ಬಹಳ ದಾಕ್ಷಿಣ್ಯ, ಅಂದ್ರೆ ತುಂಬಾ ದೊಡ್ಡ ವ್ಯಕ್ತಿ ಅಂತ ಸ್ವಲ್ಪ ಡಿಸ್ಟೆನ್ಸ್ ಅನ್ನು ಉಳಿಸ್ಕೊಳ್ತಾರೆ, ಅಂತರ ಕಾಯ್ದುಕೊಳ್ಳೋದು. ತುಂಬಾ ಮಾತಾಡಿದ್ರು ಮಂಗಳೂರು ಬಗ್ಗೆ. ನಿಮ್ಗೆ ಅವ್ರು ಗೊತ್ತಾ, ಇವ್ರು ಗೊತ್ತಾ? ನಾನು ಮಂಗಳೂರಿಗೆ ಬಂದ್ರೆ ಅವ್ರ ಮನೆಯಲ್ಲಿ ವುಡ್ಲ್ಯಾಂಡ್ಸ್ನವ್ರು ಇದ್ರಲ್ಲ, ವುಡ್ ಸೈಡ್, ಅಪ್ಪಾಜಿ ನಾಯಕ್ ಅವ್ರ ಮನೆಯಲ್ಲೇ ಇರೋದು ನಾವು. ಮೋಹಿನಿ ನಾಯಕ್, ಹೌದು, ಅವರ ಮನೆಯಲ್ಲೇ ಕ್ಯಾಂಪ್ ನಮ್ದು. ನಮ್ಗೆ ಬಹಳ ಪ್ರೀತಿ ಪಾತ್ರರವರು. ಎಲ್ಲ ಹೇಳ್ಬಿಟ್ರು. ಅವ್ರಿಗೆ ಮೀನು ಮಾಂಸ ಎಲ್ಲ ತುಂಬಾ ಇಷ್ಟ, ತುಂಬಾ ಇಷ್ಟ. ಹೌದೌದು, ಅದು ದಕ್ಷಿಣ ಕನ್ನಡದ ಮೀನು ಅಂದ್ರೆ ಬಹಳ ಇಷ್ಟ ಅವ್ರಿಗೆ ಅಂತ ಅವರೇ ಹೇಳಿದ್ರು. ದಕ್ಷಿಣ ಕನ್ನಡ ನಾನು ಮೀನೇ ತಿನ್ನೋದು ಅಂತೆಲ್ಲ ಹೇಳಿದ್ರು. ಅದು ಒಂದು ಒಳ್ಳೆಯ ಅನುಭವ. ಮತ್ತೆ ನೀವು ಅಂತ ಮೇರು ನಟರ ಗಮನ ಸೆಳೆದಿದ್ದೀರಿ ಬೇರೆ. ಅದೇ. ಆಮೇಲೆ ಒಳ್ಳೊಳ್ಳೆ ಅವಕಾಶಗಳು. ಆಮೇಲೆ ನಾನು ಸ್ವಲ್ಪ ಸಿಲೆಕ್ಟಿವ್ ಆದ ಸಿನಿಮಾದ ಬಗ್ಗೆ. ತುಂಬಾ ಸಿನಿಮಾಗಳನ್ನು ಮಾಡಬಹುದಿತ್ತು. ಕಮರ್ಷಿಯಲ್ ಎಲಿಮೆಂಟ್ಸ್ ಹೆಚ್ಚು ಇರುವ ಸಿನಿಮಾಗಳು ಇಷ್ಟ ಆಗ್ತಿರ್ಲಿಲ್ಲ. ಯಾಕಂದ್ರೆ ಕಾಸರವಳ್ಳಿ ಕ್ಯಾಂಪ್ ಅಲ್ಲಿ ಬೆಳೆದವಳು ನಾನು. ಯಾರ್ಯಾರಿಗೆ ಏನ್ ಸಿನಿಮಾ ಮಾಡ್ಬೇಕು ಅದನ್ನ ಮಾಡ್ತಾ ಇರ್ತಾರೆ. ಬಟ್ ಅಭಿರುಚಿ ಇದ್ದದ್ದು ಸ್ವಲ್ಪ ಸಿಲೆಕ್ಟಿವ್ ಸಿನಿಮಾ, ಪ್ಯಾರಲಲ್ ಸಿನಿಮಾ ತರ, ಅಥವಾ ಗಮನಾರ್ಹವಾದ ಒಂದು ಪಾತ್ರ. ನೋಡಿ, ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೇನೆ. ಯೋಗೇಶ್ ಮಾಸ್ಟರ್ ಹೆಸರು ಕೇಳಿದಿರಲ್ಲ, ಅವರೊಂದು ಮರಳಿ ಮನೆಗೆ ಅಂತ ಒಂದು ಸಿನಿಮಾ ಮಾಡಿದ್ರು. ಅದರಲ್ಲೊಂದು ಸಣ್ಣ ಪಾತ್ರ ನಂದು. ಏನು ಅಂದ್ರೆ, ನಾನು ದಕ್ಷಿಣ ಕನ್ನಡದವಳು, ನನ್ನ ಮಗ ಅಮೆರಿಕಾದಲ್ಲಿರ್ತಾನೆ, ನನ್ನ ಮನೆಗೆ ಒಬ್ಬ ಹುಡುಗ ಬರ್ತಾನೆ, ಬಂದು ನನ್ನನ್ನು ಮಾತಾಡ್ತಾನೆ. ಅವನ ಹತ್ರ ನಾ ಹೇಳ್ತೇನೆ, ನನ್ನ ಮಗ ಅಮೆರಿಕಾದವಳನ್ನು ಮದುವೆ ಆಗಿದ್ದಾನೆ, ಈಗ ಒಂದು ಮಗು ಆಗಿದೆ ಅಂತೆ, ಆದ್ರೆ ನಾನು ಅದನ್ನ ತೊಟ್ಟಿಲಲ್ಲಿ ಆಡ್ಸಿಲ್ಲ ಅಂತ ಹೇಳಿ ಜೋರು ಹತ್ತು ಬಿಡ್ತೇನೆ. ಮಗ ಮನೆ ಬಿಟ್ಟು ಹೋಗಿ, ಅಂದ್ರೆ ಹೆಂಡತಿಯ ಜೊತೆನೆ ಇದ್ದಾನೆ, ಅವನು ಯಾವಾಗ ಬರ್ತಾನೆ ನಂಗೆ ಗೊತ್ತಿಲ್ಲ ಅಂತ ಹೇಳಿರ್ತಾನೆ. ಆ ಹುಡುಗ ಬಂದವನು, ಹುಡುಗ ಏನಿದ್ದಾನೆ ಗೊತ್ತಾ, ಶ್ರುತಿಯ ಮಗ, ಅವನು ತಾಯಿ ತಂದೆನ ಬಿಟ್ಟು ಬಂದಿರ್ತಾನೆ. ಅವತ್ತೇನ್ ಮಾಡ್ತಾನೆ, ಅವನು ಸೀದಾ ತಾಯಿ ಮನೆಗೆ ಹೋಗ್ತಾನೆ. ತಾಯಿ ಹತ್ರ ಹೋಗಿ ನನ್ನ ಮಾತು ಕೇಳಿ, ಹೌದು, ಪರಿವರ್ತನೆ ಆಗಿ ತಾಯಿಯನ್ನು ಹೋಗಿ ಕಂಡಿರ್ತಾನೆ. ಆಕೆಗೆ ನಾನು ಯಾರು ಅಂತ ಗೊತ್ತಿಲ್ಲ. ನಾನು ಮರುದಿನ ಅವನು ಬಂದು ನೋಡಿದ್ರೆ ನಾನು ಸತ್ತೋಗಿರ್ತೇನೆ, ಅದು ಬೇರೆ. ಆದ್ರೆ ಆ ಪಾತ್ರ ಅಷ್ಟು ಪರಿವರ್ತನೆ ಪವರ್ಫುಲ್ ಆಗಿದೆ. ಇದರ ಮುಂದಿನ ಭಾಗ ಕೇಳಿ. ಇದಾದ್ಮೇಲೆ ನಾನು ಮೊನ್ನೆ ಯುರೋಪ್ ಟೂರಿಗೆ ಹೋಗಿದ್ದೆ. ಲಾಸ್ಟ್ ಜೂನ್ ನಾನು ಯುರೋಪ್ ನಲ್ಲಿದ್ದೆ. ಆಗ ಈ ಯೋಗೇಶ್ ಮಾಸ್ಟ್ರು ನನ್ನ ಫೋನ್ ಟ್ರೈ ಮಾಡಿದ್ದಾರೆ. ನಾನು ಫೋನ್ಗೆ ರೆಸ್ಪಾಂಡ್ ಮಾಡ್ತಿರ್ಲಿಲ್ಲ. ಅದೇನಾಗಿದೆ, ಒಬ್ಬ ಮಗ ಅಮೆರಿಕಾದಲ್ಲಿದ್ದಾನೆ, 30 ವರ್ಷಗಳಿಂದ ತಾಯಿಯನ್ನ ಮಾತಾಡ್ಸಿಲ್ಲ. ಅವನು ತಾಯಿಗೆ ಫೋನ್ ಮಾಡಿದ್ದಾನೆ. ತಾಯಿಗೆ ಶಾಕ್, ಇನ್ನೇನು ಬೀಳೋದೊಂದೇ ಬಾಕಿ. ಇಲ್ಲಮ್ಮ, ಒಂದು ಸಿನಿಮಾ ನೋಡಿದೆ, ಯೋಗೇಶ್ ಮಾಸ್ಟರ್ ನಿರ್ದೇಶನ ಮಾಡಿದ್ದು, ಮರಳಿ ಮನೆಗೆ ಅಂತ. ಅದರಲ್ಲಿ ಒಬ್ಬ ಮಗ ಒಂದು ತಾಯಿಯ ಮಾತು ಕೇಳಿ ಮನೆಗೆ ಹೋಗಿರ್ತಾನೆ ತಾಯಿನ ಮೀಟ್ ಮಾಡ್ಲಿಕ್ಕೆ.
ಅದನ್ನ ನೋಡಿ ನಂಗೆ ತುಂಬಾ ನೋವಾಗಿದೆ. ಈಗ ನಾನು ಎಂಥ ತಪ್ಪು ಮಾಡಿದ್ದೇನೆ ಜೀವನದಲ್ಲಿ, ನಾನು ನಿನ್ನನ್ನು 30 ವರ್ಷಗಳು ಮಾತಾಡಿಸಿಲ್ಲ, ಅದಕ್ಕಾಗಿ ಈಗ ಅದನ್ನ ಸರಿಪಡಿಸ್ಲಿಕ್ಕೆ ಅಂತ ನಾನು ಭಾರತಕ್ಕೆ ಬರ್ತಾ ಇದ್ದೇನೆ. ಆಕೆ ಯೋಗೇಶ್ ಮಾಸ್ಟರ್ ಫೋನ್ ತಗೊಂಡು ಫೋನ್ ಮಾಡಿದ್ದಾರೆ. ಆ ಮಹಿಳೆನ ನಂಗೆ ತೋರಿಸಿ ನಾನು ಅವ್ರ ಜೊತೆ ಊಟ ಮಾಡಬೇಕು ಅಂತ. ಯೋಗೇಶ್ ಮಾಸ್ಟರ್ ಸುಮ್ಮನಿರ್ಲಾರ್ದೆ ಚಂಪಾ ಶೆಟ್ಟಿಗೆ ಫೋನ್ ಮಾಡಿ, ಚಂಪಾ ಹೇಳಿದ್ರು ಇಲ್ಲ ಅವ್ರು ಯುರೋಪ್ಗೆ ಹೋಗಿದ್ದಾರೆ ಅಂತ. ಇವ್ರು ಫೇಸ್ಬುಕ್ ಅಲ್ಲಿ ಹಾಕ್ಬಿಟ್ಟಿದ್ದಾರೆ. ಅಲ್ಲ, ಒಂದು ಸಿನಿಮಾದ ಒಂದು ಪಾತ್ರ ಅಥವಾ ಕಥೆಯ ಒಂದು ಏಳೆ ಎಷ್ಟು ಮನಸ್ಸುಗಳನ್ನು ಪರಿವರ್ತನೆ ಮಾಡಬಲ್ಲದು. ನೀವು ಹೇಳ್ತೀರಿ ಸಣ್ಣ ಪಾತ್ರ, ಆ ಸಣ್ಣ ಪಾತ್ರವನ್ನು ನೀವು ತುಂಬಾ ತನ್ಮಯತೆಯಿಂದ ಸಣ್ಣ ಪಾತ್ರ ನೀವು ಮಾಡಿದಿರಿ. ಅದು ಎಲ್ಲಿ ತಲುಪಬೇಕು ಅಲ್ಲಿ ತಲುಪಿದೆ. ಈಗ ನಿಮ್ಮ ಗಮನಕ್ಕೆ ಬಂದಿರೋದು ಒಬ್ಬ ಮಗ ಇರ್ಬೋದು, ಇಂಥ 100 ಮಕ್ಕಳು ಖಂಡಿತ ಅಥವಾ ಬಂಧುಗಳು, ಸ್ನೇಹಿತರು ಸಿಟ್ಟು ಮಾಡಿಕೊಂಡು ದೂರ ಇದ್ದವರು ಅವ್ರ ಮನ ಪರಿವರ್ತನೆ ಆಗಿರ್ಬೋದು. ಈ ಸಣ್ಣ ಸಣ್ಣ ವಿಷಯಗಳಿರ್ತವೆ. ಹೌದು, ಯಾವುದೇ ನಾಟಕದಲ್ಲಿರ್ಬೋದು, ಸಿನಿಮಾಗಳಲ್ಲಿರ್ಬೋದು, ಅದು ಮಾಡುವ ಪರಿಣಾಮಗಳು ಬಹಳ ದೊಡ್ಡದು ಸಮಾಜದ ಮೇಲೆ. ಖಂಡಿತ ಅಂತ ಒಳ್ಳೆಯ ಪಾತ್ರಗಳು ನಿಮಗೆ ಸಿಕ್ಕಿದೆ. ಹೌದೌದು. ನೀವು ಮತ್ತು ನಿಮ್ಮ ಕೆಲವು ಸಹವರ್ತಿಗಳು ಸೇರಿ, ಈಗ ನೀವು ಹೇಳಿದ್ರೆ ಚಂಪಾ ಶೆಟ್ಟಿ ಅಂತ, ಈ ಅಕ್ಕು ಅನ್ನುವ ನಾಟಕದ ಕತೆ ನಿರ್ದೇಶಕಿ ಕೂಡ ಚಂಪಾ. ಹೌದು, ಅದನ್ನ ನೀವು ಅಮ್ಮಚ್ಚಿ ಎಂಬ ನೆನಪು ಅಂತ ವೈದೇಹಿಯವರ ಕತೆಗಳನ್ನ ಸೇರಿಸಿ ಸಿನಿಮಾ ಮಾಡಿದ್ರಲ್ಲ, ನೀವು ಅದರಲ್ಲಿ ನಿರ್ಮಾಪಕಿಯಾಗಿಯೂ ನಿಮ್ಮ ಪಾತ್ರ ಇದೆ. ಹೌದು ಅಲ್ವಾ? ಆ ಸಿನಿಮಾದ ಬಗ್ಗೆ ನೀವು ಹೇಳಿ. ಬಹಳ ಆಸಕ್ತಿದಾಯಕವಾದ ಅನುಭವ ಅದು. ನಾಟಕಗಳಲ್ಲಿ ಯಾರು ಮಾಡಿದೀವಿ ಅದೇ ಪಾತ್ರಗಳನ್ನು ಸಿನಿಮಾಗಳಲ್ಲೂ ಮಾಡಿದೀವಿ. ಅಜ್ಜಿ ಪಾತ್ರ ಮಾಡಿದವರು ಪುರುಷ ಅಂತ ಗೊತ್ತೇ ಆಗಲ್ಲ, ಅಷ್ಟು ಸಹಜವಾಗಿ ಮಾಡಿದ್ದಾರೆ ಅವರು. ಡಾಕ್ಟರ್ ರಾಧಾಕೃಷ್ಣ ಉರಾಳ ಸ್ಪೆಷಲ್ ಸ್ಕ್ರೀನಿಂಗ್ ಅಂತ. ಅದ್ರಲ್ಲಿ ನಾನು ನಟರು ಮತ್ತೆ ತಾಂತ್ರಿಕ ವರ್ಗದವರು ಎಲ್ಲ ಇದ್ದ ಒಂದು ಪ್ರದರ್ಶನ, ಅದನ್ನ ನಾನು ಮಂಗಳೂರಿನಲ್ಲಿ ನೋಡಿದ್ದೆ. ಎಷ್ಟು ಆಶ್ಚರ್ಯ ಆಯ್ತು ಅಂದ್ರೆ, ಆ ಅಜ್ಜಿ ಒಬ್ಬ ಮಹಿಳೆ ಮಾಡಿದ್ರು ಅಷ್ಟು ಚೆನ್ನಾಗಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಆ ತರ ಮಾಡಿದ್ದಾರೆ. ಅಷ್ಟು ನಾನು ಮನಸೋತೆ ಅವರ ಅಭಿನಯಕ್ಕೆ. ನಿಜ ಅಂದ್ರೆ ಅವರು ಯಕ್ಷಗಾನದಲ್ಲಿ ಅವರ ಅಂಬೆ ಪಾತ್ರ ಬಹಳ ಪ್ರಸಿದ್ಧವಾದದ್ದು. ಅದನ್ನ ನೋಡ್ಲಿಕ್ಕೆ ಸಿಕ್ಕರೆ ಒಬ್ಬರ ಅದೃಷ್ಟ. PhD ಮಾಡಿದಾರಲ್ವಾ ಅವರು ಯಕ್ಷಗಾನದಲ್ಲಿ, ಸ್ತ್ರೀ ಪಾತ್ರಗಳ ಬಗ್ಗೆನೇ PhD ಮಾಡಿದ್ದಾರೆ. ಆ ಸಿನಿಮಾ ನಿರ್ಮಾಣ, ಅದರ ನಿರ್ದೇಶನ ಮತ್ತೆ ಅದರ ಕಥಾಹಂದರ, ವೈದೇಹಿಯವರ 3 ಕಥೆಗಳನ್ನು ಸೇರಿಸಿ ಒಂದು ಸಿನಿಮಾ ಮಾಡಿರೋದು. ಹೌದು, ನನಗೆ ಈಗಲೂ ನೆನಪು. ಆ ಸ್ಟೈಲ್ ಆಗಿ ಏನೋ ಬ್ಲೌಸ್ ಹೊಲಿಸ್ಕೊಳ್ಬೇಕು ಅಂತ ಹೋಗ್ತಾಳಲ್ಲ, ಇವನು ಕಿರಾತಕ ಅಲ್ಲಿ ಹೋಗಿ ಅದನ್ನು ಬದಲಾಯಿಸಿ ಒಂದು ಸರಳವಾದ ಬ್ಲೌಸ್ ಅನ್ನು ಹೊಲಿಸುವ ತರ ಮಾಡ್ತಾನಲ್ಲ, ಅದು ನನಗೆ ಈಗಲೂ ನನಗೆ ಬೇಜಾರಾಗುತ್ತೆ. ಅಂದ್ರೆ ಈ ಬದುಕಿನ ಸಣ್ಣ ಸಣ್ಣ ಆಸೆಗಳನ್ನು ಕೂಡ ಪೂರೈಸ್ಕೊಳ್ಳಿಕ್ಕೆ ಆಗದ ಒಂದು ಪರಿಸ್ಥಿತಿ ನಿರ್ಮಾಣ ಆಗತ್ತಲ್ಲ. ಮತ್ತೆಲ್ಲೋ ತೀರ್ಥಯಾತ್ರೆ ಕರ್ಕೊಂಡು ಹೋಗಿ ಅವನು ಸತ್ತ ಅಂತ ಇವಳು ನಿರಾಳವಾಗಿ ಹೇಳ್ತಾಳಲ್ಲ, ಅದಂತ ನನಗೆ ಬಹಳ ಖುಷಿ ಆಯ್ತು. ತುಂಬಾ ಶುಭ. ಅಮ್ಮಚ್ಚಿ ಈ ಜನರೇಷನ್ ಅನ್ನ ಪ್ರತಿನಿಧಿಸ್ತಾಳೆ. ಹೌದು, ಪುಟ್ಟಮತ್ತೆದೊಂದು ಜನರೇಷನ್ ನೀವು ನೋಡಿದ್ದೀರಿ, ರಾಧಾಕೃಷ್ಣ ಉರಾಳ್ ಮಾಡಿದ ಪಾತ್ರ. ಆಮೇಲೆ ಅಕ್ಕುದೊಂದು ಮಧ್ಯಮ ವಯಸ್ಸಿನ ಮತ್ತೊಂದು ತಲೆಮಾರು. ಆಮೇಲೆ ಅಮ್ಮಚ್ಚಿ ಧೈರ್ಯ ವಹಿಸ್ತಾಳೆ. ಅವರಿಬ್ರು ಸಹಿಸ್ಕೊಂಡ್ಬಿಡ್ತಾರೆ. ಪುಟ್ಟಮತ್ತೆಗೆ ಚಿಕ್ಕವಳಿರುವಾಗ ಅದು ಯಾರೋ ಬಂದು ಅವಳು ಮಲಗಿದಲ್ಲಿ ಬಂದು ಉಪದ್ರ ಕೊಡ್ತಾನೆ, ಅವಳು ಪಿನ್ನಿಂದ ಚುಟ್ತಾಳೆ. ಅಲ್ಲಿ ತನ್ನ ಪ್ರತಿಭಟನೆ, ಅಲ್ಲೂ ಒಂದು ಪ್ರತಿಭಟನೆ ದಾಖಲಾಗಿದೆ. ಆಮೇಲೆ ಅಕ್ಕು ಕೂಡ ಅವಳು ಪೆದ್ದು ಅಲ್ಲ, ಒಂಥರದ ವಿಚಿತ್ರ ವ್ಯಕ್ತಿ ಹೊರತು ಅವಳು ಹುಚ್ಚಿ ಅಲ್ಲ. ಅವಳು ಎಷ್ಟು ಚಂದ ಬುದ್ಧಿ ಕಲಿಸ್ತಾಳೆ ಅವನಿಗೆ ಕೊನೆಗೆ. ಇಲ್ಲಿ ಅಮ್ಮಚ್ಚಿ ಹೀಗೆ ಅವ ಸತ್ತ ಅಂತ ಹೇಳಿ. ಆದ್ರೆ ನಮ್ಗೆ ಅದು ಅವಳು ವಾಪಸ್ ಬರುವಾಗ ಇದ್ದ ನಿರೀಕ್ಷೆಯನ್ನೇ ತಲೆ ಕೆಳಗೆ ಮಾಡಿಬಿಡ್ತಾಳೆ. ಹೌದೌದು. ಪಡುಬಿದ್ರಿಯಿಂದ ನೀವು ಕಾರ್ಕಳಕ್ಕೆ ಹೋಗೋ ದಾರಿಯಲ್ಲಿ ಸ್ವಲ್ಪ ಒಳಗೋದ್ರೆ ಕರ್ನೀರೆ ಅನ್ನೋ ಸುಂದರವಾದ ಗ್ರಾಮ ಇದೆ. ಅಷ್ಟೂ ವಿಷಯಗಳನ್ನ ನಾವು ಅಲ್ಲೇ ಶೂಟ್ ಮಾಡಿದ್ವಿ. ಸಿರಿಯ ಮನೆ ಬೇಕು ಅನ್ನುವ ಇದಕ್ಕೆ 2ನೇ ಮದುವೆ ಆದ ಗುತ್ತಿಗೆ ನಾವು ಹೋಗಿ ಒಂದು ಶೂಟ್ ಮಾಡಿದೀವಿ ಅಷ್ಟೇ. ನಾನಿರ್ಲಿಲ್ಲ ಅದ್ರಲ್ಲಿ. ಬೀದಿಯೊಳಗೊಂದು ಮನೆ ಮಾಡಿ ಕ್ಯಾಂಪ್ ಅಲ್ಲಿ ಬೇರೆ ಕಡೆ ಉತ್ತರ ಕರ್ನಾಟಕದಲ್ಲಿ ಟ್ರಾವೆಲ್ ಮಾಡ್ತಿದ್ದೆ. 26 ದಿನ ಹಾಕೊಂಡ್ವಿ ಶೂಟಿಂಗಿಗೆ ಅಂತ. ನಮ್ಮ ಚಂಪಾ ಹೇಗಂದ್ರೆ ಎಲ್ಲಾ ಶಾರ್ಟ್ಸ್ ರೆಡಿ ಮಾಡಿ ಇಟ್ಕೊಂಡಿದ್ರು, 23 ದಿನಕ್ಕೆ ಮುಗಿಸ್ಬಿಟ್ವಿ. ಒಂದಿನ ಹೋದ್ರೆ ನಮ್ಗೆ ಕ್ಯಾಮ್ರಾನೇ ಸರಿ ಇರ್ಲಿಲ್ಲ. ಆಗ ಬೆಲ್ ಬಾಟಮ್ ತಂಡ ಪ್ರಮೋದ್ ಶೆಟ್ಟಿ, ರಿಷಬ್ ಶೆಟ್ಟಿ ಎಲ್ಲ ಉಡುಪಿಯಲ್ಲಿದ್ರು. ಪಾಪ ಅವರು ಒಂದು ಕ್ಯಾಮ್ರಾ ಒದಗಿಸಿದ್ರು. ಒಂದಿನ ರೀಶೂಟ್ ಮಾಡ್ಕೊಂಡು ಬಂದ್ವಿ. ಇಷ್ಟೂ ಜನ ತಂತ್ರಜ್ಞರು, ಕಲಾವಿದರು ಎಲ್ಲ ಒಂದೇ ಮನೆ. ನನ್ನ ತಮ್ಮನ ಸ್ನೇಹಿತ ಒಬ್ಬ OC ಹರೀಶ್ ಅಂತ, ಅವರ ಮನೆ ಒಂದಿತ್ತು. ಗೀತಕ್ಕ ನೀವು ಆ ಮನೆ ಯೂಸ್ ಮಾಡಿ ಅಂದ್ರು. ಬಾಡಿಗೆ ಎಷ್ಟು ಅಂದ್ರೆ, ಎಂತ ಮಾರ್ಯಾರ ನಿಮ್ಮ ಹತ್ರ ಬಾಡಿಗೆ ಯಾರು ತಗೊಳ್ತಾರೆ ಅಂತ. ಇದು ಒಂದು. ಆ ಕಡೆ ಪ್ರಕಾಶ್ ಶೆಟ್ಟಿ ಅವರ ಚಿಕ್ಕಪ್ಪ ಚಿಕ್ಕಮ್ಮ ಇದ್ದಾರೆ, ಅವ್ರದ್ದೊಂದು ಮನೆ ಇದೆ ಮುಂಬೈನಲ್ಲಿ ಇರುವವ್ರದ್ದು, ಫಾರ್ಮ್ ಹೌಸ್ ತರ. ಅಲ್ಲಿ ನಮ್ಮ ಎಲ್ಲಾ ಕ್ಯಾಮ್ರಾ ಎಕ್ವಿಪ್ಮೆಂಟ್ಸ್ ಮತ್ತೆ ಕ್ಯಾಮ್ರಾ ಕ್ರೂ. ನಮ್ಗೆ ಖರ್ಚೇ ಇಲ್ಲ ಆಲ್ಮೋಸ್ಟ್. ಇದನ್ನೀಗ ಕೇಳಿಸ್ಕೊಂಡ್ರೆ ಇನ್ನೊಂದಷ್ಟು ಜನ ಅಲ್ಲಿ ಹೋಗ್ಬೋದಾ ಅಂತ ಈಗ ಶೂಟಿಂಗ್ ಮಾಡ್ಲಿಕ್ಕೆ. ಅಲ್ಲ, ಆ ಮನೆಯ ಸೌಂದರ್ಯ ನೋಡಿ ಆ ಮನೆ ಎಲ್ಲಿದೆ ಅಂತ ಕೇಳ್ತಾ ಇದ್ರು. ನಾನು ಕಾಸ್ಟ್ಯೂಮ್ ಹಾಕೊಂಡು ಹೋಗ್ತಾ ಇದ್ದೆ ಗದ್ದೆಯಲ್ಲಿ ನಡ್ಕೊಂಡು ಆ ಮನೆಗೆ, ಶೂಟಿಂಗ್ ಮನೆಗೆ. ಈ ತರ ರಾಜ್ ಶೆಟ್ಟಿ ಅದರಲ್ಲಿ ಒಂದು ನೆಗೆಟಿವ್ ಶೋ ಒಳ್ಳೆಯ ಪಾತ್ರ ಮಾಡಿದ್ದಾರೆ. ಬ್ಲೌಸ್ ಹೊಲಿಲಿಕ್ಕೆ ಬಿಡದೆ ಇರೋದು ಅವರಿಗೆ ನಾವು ಇದ್ರಲ್ಲಿ ಪಡುಬಿದ್ರೆಯಲ್ಲಿ ರೂಮ್ ಮಾಡ್ಕೊಟ್ಟಿದ್ವಿ. ಅವ್ರು ಹೇಳಿದ್ರು
ನಂಗೊಂದು ದಿಂಬು ಚಾಪೆ ಕೊಡಿ, ನಾನು ಇಲ್ಲೇ ಮಲಗೋನು ಅಂತ. ನಮ್ಮ ಜೊತೆನೇ ಇದ್ರು ಅವ್ರು, ನಮ್ ಜೊತೆನೇ ಇದ್ರು. ಚಂದ್ರಹಾಸ್ ಉಳ್ಳಾಲ್ ಮಾತ್ರ ಅವರಿಗೆ ಸಾಯಂಕಾಲ ಮೀನಿನ ನೆನಪಾಗ್ತಾ ಇತ್ತು. ಅವರು ಎಂತದೇ ಆಗ್ಲಿ ಮಾರ್ಯಾರ, ರಾತ್ರಿ ಊಟಕ್ಕೆ ಮನೆಗೆ ನಂಗೆ ಮೀನು ಬೇಕು ಅಂತ ಹೇಳಿ. ಅಲ್ಲೇ ಹತ್ರ ಅಲ್ವಾ ಅವ್ರು, ಉಳ್ಳಾಲಕ್ಕೆ ಬಹಳ ದೂರ ಏನಿಲ್ಲ. ಕೊಟ್ಟು ಹೌದು. ಹಾಗೆ ಅವರು ಒಂದು ಮನೆಗೆ ಹೋಗ್ತಿದ್ರು. ಇವರಿಬ್ರೇ ನಮ್ಮ ಅಲ್ಲಿ ಹೊರಗಿನ ನಟರು, ಅಮ್ಮಚ್ಚಿ ಟೀಮ್ ಅಲ್ದವ್ರು. ನಮ್ದು ರಂಗಮಂಟಪ ತಂಡಾನೇ ಆ ಸಿನಿಮಾ ತಂಡ, ಹೌದು. ಪ್ರತಿಯೊಬ್ರು ಅದೇ ಪಾತ್ರ ಮಾಡಿದ್ರು. ವೇದಿಕೆಯಲ್ಲಿ ನೀವು ಒಂದು 2 ತಾಸುಗಳಲ್ಲಿ ಮಾಡಿ ಮುಗಿಸ್ಬೇಕಾಗತ್ತೆ. ಸಿನಿಮಾ ಆದಾಗ ಹಲವಾರು ದಿನಗಳಲ್ಲೇ ಸ್ಪ್ರೆಡ್ ಔಟ್ ಅಷ್ಟೇ ವ್ಯತ್ಯಾಸ. ಅಷ್ಟೇ, ಹೌದು. ಆದ್ರೆ ರಾಜ್ ಪಾತ್ರ ಆಕ್ಚುಲಿ ನಮ್ಮಲ್ಲಿ ಇನ್ನೊಬ್ಬ ನಟ ಮಾಡಿದ್ರು, ಬಟ್ ಅವರಿಗೂ ಒಂದು ಬೇರೆ ಪಾತ್ರ ಕೊಟ್ಟು ಮಿಂಚುವ ಪಾತ್ರ, ತುಂಬಾ ಒಳ್ಳೆಯ ಪಾತ್ರನೇ ಮಾಡಿದ್ರು ಅವರು. ಹಾಗೆ ಜನ ಇಷ್ಟಪಟ್ಟ ಒಂದು ಸಿನಿಮಾ ಅಂತ ನಾನು ಅಂದ್ಕೊಳ್ತೀನಿ. ನೀವು ಆ ಸಿನಿಮಾದ ನಿರ್ಮಾಪಕರಲ್ಲಿ ಒಬ್ಬರು ಅನ್ನೋದು ಹೇಳೋದು ಕೂಡ ನಮ್ಗೆ ತುಂಬಾ ಸಂತೋಷ. ಯಾವ ಪಾತ್ರ ಮಾಡ್ತೀರಿ ನೀವು? ಅಕ್ಕುನ ಅಣ್ಣನ ಹೆಂಡತಿ. ನೀವು ನಿರ್ಮಾಪಕಿಯಾಗಿ. ನೀವು ನಟಿಯೂ ಹೌದು. ನೀವು ಬೇರೆ ಸಿನಿಮಾದ ನಿರ್ಮಾಣದಲ್ಲಿ ತೊಡಕೊಂಡ್ರಲ್ಲ, ಈ ಕೋಳಿ ಹೆಸರಿನಲ್ಲಿ ನೀವು. ಅದಾದ ತಕ್ಷಣ ನಮ್ಮ 2ನೇ ಪ್ರಯತ್ನನೇ ಕೋಳಿ ಹೆಸರು. ಅದೇ ನಿರ್ಮಾಪಕರು, ಬಟ್ ಅದರಲ್ಲಿ ನಾವು 5 ಜನ ನಿರ್ಮಾಪಕರಿದ್ವಿ. ಇಲ್ಲಿಗಾಗುವಾಗ 13 ಜನ ನಿರ್ಮಾಪಕರಾದ್ವಿ. ಒಳ್ಳೆಯ ಸಂದೇಶ ಇರುವ ಸಿನಿಮಾ. ಹೆಣ್ಣು ಮಗಳಿಗೆ ಶಾಲೆಗೆ ಕಳಿಸಿ ಅಂತ, ಶಾಲೆ ಪಾಟಿ ಚೀಲ ಕೊಟ್ಟು ಕಳಿಸ್ತಿರಲ್ಲ, ಅದು ತುಂಬಾ ಒಳ್ಳೆಯ ಸಾಮಾಜಿಕ ಸಂದೇಶದ ಒಂದು ಸಿನಿಮಾ. ಅಲ್ಲೂ ಕೂಡ ಚಂಪಾ ಶೆಟ್ಟಿ ಮಿಂಚಿದ್ದಾರೆ ಅಂತ ಖಂಡಿತ. ಕಳೆದ ವರ್ಷದ ಬ್ಯಾಂಗ್ಳೂರ್ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಸ್ಕ್ರೀನಿಂಗ್ ಆಗಿದೆ. ಬೆಸ್ಟ್ ಮೂವಿ ಇಂಡಿಯನ್ ಸೆಕ್ಷನ್ ಅವಾರ್ಡ್ ಬಂತು ನಮ್ಗೆ. ಮೈಸೂರು ಹತ್ರದ ಒಂದು ಸಣ್ಣ ಊರು, ಚಾಮರಾಜನಗರ ಜಿಲ್ಲೆ. ಆದ್ರೆ ನಾನು ಹೆಚ್ಚಾಗಿ ಶೂಟಿಂಗ್ ಅಲ್ಲಿ ಇರ್ಲಿಲ್ಲ, ಯಾಕಂದ್ರೆ ಆ ಹೊತ್ತಿಗೆ ಬಿರ್ದದ ಕಂಬಳ ಅಂತ ಹೊಸ ಫಿಲ್ಮ್ ಮಾಡ್ತಿದ್ದಾರೆ, ರಾಜೇಂದ್ರ ಸಿಂಗ್ ಬಾಬು ಡೈರೆಕ್ಟ್ ಮಾಡ್ತಿದ್ದಾರೆ. ಹೌದು, ಅದು ಮೆಗಾ ಸಿನಿಮಾ, ಇನ್ನೂ ಕಂಪ್ಲೀಟ್ ಆಗಿಲ್ಲ ಮಾತ್ರ. ನಾನು ಸರೋಜಿನಿ ಶೆಟ್ಟಿ ಎಲ್ಲ ಅದ್ರಲ್ಲಿ ಭಾಗವಹಿಸಿದ್ದೇವೆ. ಆ ಸಿನಿಮಾದಲ್ಲಿ ನಾನು ನಟಿಸ್ತಾ ಇದ್ದೆ. ನನ್ನ ಡೇಟ್ಸ್ ಬಹಳ ಬ್ಯುಸಿ ಆಗಿತ್ತು. ಹಾಗೂ ನಾನು ಬಿಡುವು ಮಾಡ್ಕೊಂಡು ಹೋಗಿದ್ದೆ ಒಂದು 4 ಸಾರಿ. ಒಳ್ಳೆಯ ಅನುಭವ. ನಾವು ಹೆಚ್ಚಾಗಿ ನೈಟ್ ಶೂಟ್ ತಗೊಂಡ್ವಿ ಅಲ್ಲಿ, ಯಾಕಂದ್ರೆ ರಾತ್ರಿಯ ಭಾಗಗಳೇ ಸಿನಿಮಾದಲ್ಲಿ. ಹೌದು. ಅಂತೂ ಒಂದು ಒಳ್ಳೆಯ 2 ಸಿನಿಮಾಗಳನ್ನ ನೀವು ಪ್ರೇಕ್ಷಕರಿಗೆ ಒಳ್ಳೆಯ ಸಂದೇಶ ಇರುವ ಸಿನಿಮಾಗಳನ್ನು ಕೊಟ್ಟಿದ್ದೀರಿ. ಅದರಲ್ಲಿ ನೀವು ನಿರ್ಮಾಪಕಿಯಾಗಿಯೂ ಇದ್ದೀರಿ. ಗೀತಾ ಅವರೇ, ಇನ್ನೊಂದು ವಿಷಯ ನಾನು ನಿಮ್ಮನ್ನು ಕೇಳಲೇಬೇಕು. ಅದು ಕೇಳದೇ ಇದ್ರೆ ಈ ಸಂದರ್ಶನ ಇನ್ಕಂಪ್ಲೀಟ್ ಅಂತ ನನಗೆ ಅನ್ಸುತ್ತೆ. ಏನಪ್ಪಾ ಅದು? ನೀವು ಒಬ್ಬ ಮೆಂಟರ್ ಆಗಿ, ಮಾರ್ಗದರ್ಶಕರಾಗಿ, ಪ್ರೇರಕರಾಗಿ ತುಂಬಾ ಜನರಿಗೆ ಒಂದು ರೀತಿಯ ಗೌರವದಿಂದ ನೋಡುವ ಒಂದು ದೊಡ್ಡ ಬಳಗ ಇದೆ ಅಂತ ನಾನು ಹೇಳ್ಕೊಳ್ತೀನಿ. ಅದರ ಬಗ್ಗೆ ಸ್ವಲ್ಪ ಹೇಳಿ. ನಾಟಕ ಮಾಡಿ ಹೊರಗೆ ಬಂದ್ರೆ ಒಂದಷ್ಟು ಜನ ಮುತ್ಕೊಳ್ತಾರೆ ನಮ್ಮನ್ನು, ಎಲ್ಲಾ ನಟ ನಟಿಯರನ್ನು, ನಿರ್ದೇಶಕರನ್ನು ಎಲ್ಲ ಜನ ಸುತ್ತುವರಿತಾರೆ. ಹಾಗೆ ರಂಗಶಂಕರದಲ್ಲಿ ತುಂಬಾ ಜನ ನನ್ನ ಹತ್ರ ಬಂದು, ನೀವು ನಂಬರ್ ಕೊಡಿ, ನಾನು ನಾಳೆ ಕಾಲ್ ಮಾಡ್ತೀನಿ. ಯಾಕಂದ್ರೆ ಇವತ್ತು ಸಮಯ ಸಿಗಲ್ಲ. ಹೌದು. ಈಗಲೂ ನನ್ನ ಸ್ನೇಹಿತರ ಬಳಗದಲ್ಲಿ ಅವರು ಇದ್ದಾರೆ, ಯಂಗ್ಸ್ಟರ್ಸ್ ಅದರಲ್ಲೂ ಹೆಚ್ಚಾಗಿ. ನೀವು ನಮ್ಗೆ ಪ್ರೇರಣೆ, ನೀವು ಈ ವಯಸ್ಸಿನಲ್ಲೂ ನೀವು ನಾಟಕ ಮಾಡ್ತಾ ಇದ್ದೀರಿ, ನಾವುಗಳು ಸುಮ್ಮನೆ ಕೂತಿದ್ದೇವೆ, ಅದು ತಪ್ಪಾಗತ್ತೆ ಅಂತೇಳಿ ಅಂತ ಒಂದು ಸುಮಾರು 15 ಜನರ ಲಿಸ್ಟ್ ನನ್ನ ಹತ್ರ ಇದೆ. ನಾನೇನ್ ಮಾಡ್ತೇನೆ, ಈಗಲೂ ಯಾವುದೇ ರಂಗ ತರಬೇತಿ ಶಿಬಿರ ಬರ್ಲಿ, ಯಾವುದೇ ಕಾಸ್ಟಿಂಗ್ ಕಾಲ್ ಬರ್ಲಿ, ನಾನು ಅವರಿಗೆ ಕಳಿಸ್ತೇನೆ. ನಂಗೆ ಗೊತ್ತಿಲ್ಲ, ನೋಡ್ಕೊಳ್ಳಿ ಸ್ವಲ್ಪ ಅಂತ, ಉಪಯೋಗಿಸ್ಕೊಳ್ಳಿ ಅಂತ. ಒಬ್ಳು ನೀನಾಸಂಗ್ ಹೋದ್ಲು, ಅಶ್ವಿನಿ ಅಂತ. ನೀನಾಸಂಗ್ ಹೋಗಿ ಲಕ್ಕಿಲಿ ಆಗ ಒಂದು 15 ದಿನದ ಒಂದು ವರ್ಕ್ಶಾಪ್ ನೀನಾಸಂನಲ್ಲಿ. ನನ್ಗೆ ನೀನಾಸಂನಲ್ಲಿ ಅಕ್ಷರ ಅವ್ರು ಕೂಡ ಏನೋ ಕಳಿಸಿದ್ರು, ಯಾರಾದ್ರೂ ಸಿಕ್ಕರೆ ಕಳಿಸಿ ಅಂತ. ನಾನು ಈ ಹುಡುಗಿನ ಕಳಿಸಿದ್ರೆ ಅವಳು ಎಷ್ಟು ಖುಷಿ ಪಟ್ಲು ಅಂದ್ರೆ, ನಾನು ಇನಿಷಿಯಲ್ ಸ್ಟೇಜ್ ಅಲ್ಲಿ ಇದ್ದೇನೆ ಥಿಯೇಟರ್ ಅಲ್ಲಿ, ಅದು ಬಹಳ ಮುಂದುವರೆದ ಭಾಗ. ಆದ್ರೆ ನಂಗೆ ತುಂಬಾ ಹೆಲ್ಪ್ ಆಯ್ತು. ನಾನಿನ್ ರಂಗಭೂಮಿ ಬಿಟ್ಟು ಬೇರೆ ಎಲ್ಲಿಗೂ ಹೋಗಲ್ಲ, ನಾನು ಕೆಲಸ ಮಾಡ್ತಾ ಇದ್ರು ನಿಮ್ ತರಾನೇ, ನಿಮ್ಮ ಹೆಜ್ಜೆಗಳನ್ನೇ ಫಾಲೋ ಮಾಡ್ತೇನೆ, ರಂಗಭೂಮಿ ಬಿಡುವ ಪ್ರಶ್ನೆ ಇಲ್ಲ ಅಂತ. ಈಗ ಒಂದು ತಂಡದಲ್ಲಿ ಉದಯ ಸೋಸಲೆ ನಾಟಕಗಳನ್ನ ನಿರ್ದೇಶಿಸ್ತಿದ್ದಾರೆ. ಉದಯ ಸೋಸಲೆ ಜೊತೆ ಅವಳು ನಟಿಯಾಗಿ ಅಭಿನಯಿಸಿದ್ಲು. ನಾನು ಕಲಾಕ್ಷೇತ್ರಕ್ಕೆ ಹೋಗಿ ಭೇಟಿ ಮಾಡಿದೆ, ಗಟ್ಟಿಯಾಗಿ ಹಿಡ್ಕೊಂಡ್ಲು. ಮ್ಯಾಮ್ ನೋಡಿ, ನೀವು ಹೇಳಿದ್ರಿ ನಂಗೆ ಬರ್ಲಿಕ್ಕೆ, ನಾನು ಮಾಡ್ತಾ ಇದ್ದೇನೆ ಈಗ ಅಂತ. ಎಷ್ಟು ಸಂತೋಷ ಆಗುತ್ತೆ. ಅದೇ ಈ ವೈಜಯಂತಿ ಇದ್ದಾರಲ್ಲ, ಅಮ್ಮಚ್ಚಿ ಪಾತ್ರ ಮಾಡಿದ್ರಲ್ಲ, ಅವರು ಇದೇ ತರ ನನ್ನನ್ನ ಕಾಂಟ್ಯಾಕ್ಟ್ ಮಾಡಿಯೇ ನಮ್ಮ ತಂಡಕ್ಕೆ ಬಂದದ್ದು. ರಂಗಶಂಕರದಲ್ಲಿ ನಾನು ಅಕ್ಕು ಮಾಡಿ ಹೊರಗೆ ಬರ್ಬೇಕಿದ್ರೆ ಅವ್ರು ಕೇಳಿದ್ರು, ಮ್ಯಾಮ್ ನಿಮ್ಮನ್ನು ಮಾತಾಡ್ಸ್ಬಹುದಾ ನಾನು ಅಂತ. ಹೇಳಿದೆ, ಮಾತಾಡಿ, ಏನ್ ತೊಂದರೆ ಇಲ್ಲ ಅಂತ. ಆಮೇಲೆ ನನ್ಗೆ ಬರ್ಬೇಕು ಅಂತ ಆಸಕ್ತಿ ಇದೆ, ನಾನು ಏನ್ ಮಾಡ್ಬೇಕು ಅಂದ್ರು. ನಾನು ಹೇಳಿದ್ರೆ ನಿಮ್ಮ ನಂಬರ್ ಕೊಡಿ ಅಂತ ತಗೊಂಡೆ. ಆಮೇಲೆ ನಾವು ಮಲ್ಲಿಗೆ ನಾಟಕ, ನಮ್ಮ ಮುಂದಿನ ನಾಟಕ ಮಾಡಿದಾಗ ನಮ್ಮ ನಿರ್ದೇಶಕರು ಕೇಳಿದ್ರು, ಅವತ್ತೊಬ್ಬ ಹುಡುಗಿ ನಿಮ್ಮನ್ನು ಮಾತಾಡ್ಸಿದ್ಲಲ್ಲ, ಅವಳನ್ನ ಕರಿಬಹುದಾ ಅಂತ. ಅದಕ್ಕೆ ನಾನು ಹೇಳಿದೆ, ಇಲ್ಲ, ಅವಳು ಐರ್ಲೆಂಡಿಗೆ ಹೋಗ್ತಾ ಇದ್ದಾಳೆ, ಒಂದು 2-3 ತಿಂಗಳ ಮಾತಷ್ಟೇ, ಆಮೇಲೆ ಹೋಗಿ 1 ವರ್ಷದಲ್ಲಿ ಬರ್ತಾಳಂತೆ, ಆಮೇಲೆ ನಮ್ಮ ತಂಡ ಸೇರಿಸ್ತೇನೆ. ನಾ ಹೇಳಿದ್ದೆ ಅವಳಿಗೆ, ಬೇರೆ ಎಲ್ಲೂ ಹೋಗ್ಬೇಡಿ, ನಮ್ಮ ತಂಡಕ್ಕೆ ಬನ್ನಿ. ಮಾತ್ರ ಅವರಿಗೆ ನಾನು ಸುಳ್ಳು ಹೇಳಲ್ಲ ಯಾರಿಗೂ.
ನೋಡಿ ನಿಜ ಅಂದ್ರೆ ಇಲ್ಲಿ ಹೊಟ್ಟೆಪಾಡಿಗೆ ಏನೂ ಸಿಗಲ್ಲ ನಿಮ್ಗೆ. ಸೊ ಹೊಟ್ಟೆಪಾಡು ನೋಡ್ಕೊಂಡ್ ಬನ್ನಿ. ಇದೊಂದು ಹಾಬಿ. ನನ್ಗೆ ಬ್ಯಾಂಕಲ್ಲಿ ಕೆಲಸ ಇತ್ತು, ಸಂಬಳ ಬರ್ತಾ ಇತ್ತು, ನಾನು ನಾಟಕ ಮಾಡಿದೆ, ಖುಷಿ ಪಟ್ಟೆ. ಅಂತದ್ದೇನಾದ್ರೂ ವ್ಯವಸ್ಥೆ ಮಾಡ್ಕೊಂಡ್ ಬರ್ಬೇಕಾಗತ್ತೆ ನೀವು. ಪರ್ಯಾಯ ವ್ಯವಸ್ಥೆ ಹೌದು, ಮಾಡ್ಕೊಂಡ್ ಬರ್ಬೇಕು. ಅವರಿಗೂ ಅದನ್ನೇ ಹೇಳಿದೆ. ಅವಳು ಹೇಳಿದ್ಲು ಅದು ನಂಗೆ ಸಮಸ್ಯೆನೇ ಅಲ್ಲ, ನಂಗೆ ನಾಟಕದಲ್ಲಿ ಮಾಡ್ಬೇಕು ಅಂತ. ಕೊನೆಗೆ ಆ ನಾಟಕದಲ್ಲಿ ಮಾಡಿದ್ರು ಅವರು. ಆಮೇಲೆ ಅಮ್ಮಚ್ಚಿ ಅಮ್ಮ ನೆನಪಿಗೂ ಬಂದ್ರು. ಐರ್ಲೆಂಡ್ ಇಂದ ಪ್ರೀಫೋನ್ ಮಾಡ್ಕೊಂಡ್ ಬಂದು ಶೂಟ್ ಮಾಡಿದ್ರು. ನೋಡಿ, ಅದು ಆಸಕ್ತಿ. ಹೌದು, ಅವರು ಆಸಕ್ತಿ ತೋರಿಸಿದ್ರು. ಅಂತ ಸುಮಾರು 15 ಜನರ ಲಿಸ್ಟ್ ನನ್ನ ಹತ್ರ ಇದೆ. ಇನ್ನೂ ಒಂದಿಬ್ರು ವೀಕೆಂಡ್ ಥಿಯೇಟರ್ ಅಂತ ಕಾದಿದ್ದಾರೆ. ಅದು ಬಹಳ ಕಷ್ಟ. ನಮ್ಮಲ್ಲಿ ಯಾರು ವೀಕೆಂಡ್ಗೆ ಯಾವ ನಿರ್ದೇಶಕರು ಆತರ ಮಾಡಲ್ಲ, ಅಂದ್ರೆ ಕಷ್ಟ ಅದು ಮಾಡೋದು. ಹೌದು. ಆಮೇಲೆ ರಂಗಭೂಮಿಯ ನಿಯಮನೇ ಏನ್ ಗೊತ್ತಾ, ನೀವು ರಿಹರ್ಸಲ್ ದಿನ ಮಾಡ್ಬೇಕು. ವೀಕೆಂಡ್ಗೆ ಮಾಡಿದ್ರೆ ಮಾಡಿ ಮಾಡಕ್ಕಾಗಲ್ಲ. ಅದು ಯಾವ್ದೋ ಒಂದು ಸಣ್ಣ ಪುಟ್ಟ ಯಾವ್ದೋ ನಿಮ್ಮ ಸಂಸ್ಥೆಯ ಕಾರ್ಯಕ್ರಮಕ್ಕೆ 2 ತಾಸು ರಿಹರ್ಸಲ್ ಆತರ ಮಾಡಿ ಒಂದು ಸೀರಿಯಸ್ ಆಗಿ ರಂಗಭೂಮಿಯಲ್ಲಿ ಕೆಲಸ ಮಾಡಬೇಕಾದವರಿಗೆ ವೀಕೆಂಡ್ ಥಿಯೇಟರ್ ಹೇಳಿದ ಆ ಕ್ರಮಕ್ಕೆ ಒಗ್ಗಿಕೊಳ್ಳೋದಿಲ್ಲ. ಹೌದು, ನಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ, ಓ ಇದು ರಿಹರ್ಸಲ್, ಲ್ಯಾಕ್ ಆಫ್ ರಿಹರ್ಸಲ್ಸ್ ಅಂತಲೇ ಹೇಳೋದು. ನೀವು ನಾಟಕ ಬರೆಯೋದು, ನಿರ್ದೇಶನ ಮಾಡೋದು, ಇದ್ರ ಕಡೆ ಏನಾದ್ರೂ ಗಮನ ಕೊಟ್ಟಿಲ್ಲ? ಇಲ್ಲ, ನಾಟಕ ಸಿನಿಮಾ ನಿರ್ದೇಶನದ ಬಗ್ಗೆ ಅಂತೂ ಗಮನನೇ ಹರಿಸಿಲ್ಲ. ನಾಟಕಗಳು ಆಕಾಶವಾಣಿಗಾಗಿ ಬರ್ದಿದ್ದೆ ಮೊದಲು. ಸುಮಾರು 7 ನಾಟಕ ಬರ್ತಿದ್ದೆ. ಹಸ್ತಪ್ರತಿ ಈಗ್ಲೂ ಇದೆ. ನಾನ್ ನಾಟಕ ಚೆನ್ನಾಗಿದೆ ಅಂತ ಹೇಳಲಾರೆ, ನನ್ನ ಭಾಷಾ ಪ್ರಯೋಗ ಚೆನ್ನಾಗಿದೆ ಅಂತ ಆಶ್ಚರ್ಯ ಆಗುತ್ತೆ ನನ್ಗೆ. ನಾನೇ ಬರ್ದದನ್ನ ನಾನು ಹಸ್ತಪ್ರತಿಯಲ್ಲೇ. ಹೌದು ಹೌದು. ನಟಿಯಾಗಿ ರಂಗಭೂಮಿ, ಕಿರುತೆರೆ, ಸಿನಿಮಾ ನಟಿ, ನೀವು ಯಾರನ್ನು ಒಬ್ಬ ನಟಿ ಅಥವಾ ನಟನಾಗಿ ಇಷ್ಟಪಡ್ತೀರಿ? ಸಮಕಾಲೀನರು ನಂಗೆ ನಸರುದ್ದೀನ್ ಶಾ. ಎಲ್ಲಾ ವಿಧದಲ್ಲೂ ನನಗೆ ಆದರ್ಶ ನಸರುದ್ದೀನ್ ಶಾ. ಅವರ ಆಟಿಟ್ಯೂಡ್, ಅವರ ಔಟ್ಲುಕ್ ಏನಿದೆ, ಅವರ ದೃಷ್ಟಿಕೋನ ಏನಿದೆ ಜೀವನದ ಬಗ್ಗೆ, ಎಲ್ಲಾದ್ರ ಬಗ್ಗೆ, ಸಮಾಜದ ಬಗ್ಗೆ, ದೇಶದ ಬಗ್ಗೆ, ಅದು ನಂಗೆ ಇಷ್ಟ. ಅಥವಾ ಮಂಡ್ಯ ರಮೇಶ್ ನೋಡಿ, ಎಷ್ಟು ಕಷ್ಟ ಪಡ್ತಾರೆ ಆತ ಅಂದ್ರೆ, ನಟನವನ್ನು ಮೇಲೆ ತರಬೇಕು ಅಂತ ಯಾವ್ಯಾವ್ದೋ ಸೀರಿಯಲ್ಗಳಲ್ಲಿ ಭಾಗವಹಿಸಿ ಅಲ್ಲಿಂದ ದುಡ್ಡು ತಂದು ನಟನಾಗಿ ಹಾಕ್ತಾರೆ. ಅವರ ಉದ್ದೇಶ ಇರುವುದು ರಂಗಭೂಮಿನ ಉದ್ಧಾರ ಮಾಡ್ಬೇಕು ಅಂತ. ಇಂಥವ್ರು ನಂಗೆ ತುಂಬಾ ಇಷ್ಟ ಆಗ್ತಾರೆ. ನಂಗೆ ನೋಡಿ, ನಸರುದ್ದೀನ್ ಶಾ ಇಂಥ ಒಳ್ಳೆಯ ನಟ ಭಾರತದಲ್ಲ ಹಾಲಿವುಡ್ ಅಲ್ಲೂ ಮಾಡಿದ್ದಾರೆ ಅವರು. ಆದ್ರೆ ಕೊನೆಗೂ ಅವ್ರು ಬರುವುದು ರಂಗಭೂಮಿಗೆ. ರಂಗಶಂಕರದಲ್ಲಿ ಬಂದು ನಾಟಕಗಳನ್ನ ಪರ್ಫಾರ್ಮ್ ಮಾಡ್ತಾರೆ, ಅದ್ಭುತವಾದ ನಾಟಕಗಳು. ಆ ತರದ ಮನೋಭಾವ ನಂಗೆ ತುಂಬಾ ಇಷ್ಟ ಆಗುತ್ತೆ. ಹಾಗೆ ನೋಡಿದ್ರೆ ಮರಾಠಿ ಮತ್ತೆ ಮಲಯಾಳಂ ಸಿನಿಮಾಗಳಲ್ಲೆಲ್ಲ ನಟಿಸುವ ಹೌದು ಮೇರು ನಟರು ಎಲ್ಲ ರಂಗಭೂಮಿಯಲ್ಲಿ ಆಗಾಗ ಅವರು ಭಾಗವಹಿಸ್ತಾ ಇರ್ತಾರೆ. ಹೌದು, ಮೋಹನ ಘಾಷೆ, ಮಲಯಾಳಂನವರು ಕೂಡ ತುಂಬಾ ಜನ ಅವರು ರಂಗಭೂಮಿಯಲ್ಲಿ ನಟಿಸಿಯೇ ಮೇಲೆ ಬಂದವರು, ನಟಿಸ್ತಾರೆ, ನಾಟಕಗಳಲ್ಲಿ ಹೌದು ನಟಿಸ್ತಾರೆ. ಅಂತವ್ರು ನಂಗೆ ತುಂಬಾ ಇಷ್ಟ ಆಗ್ತಾರೆ. ಅವ್ರ ಕಷ್ಟ ಇದೆ ಆತರ ಮಾಡೋದು. ಆ ಸಿನಿಮಾ ನಟನ ಒಂದು ಏನು ವ್ಯಕ್ತಿತ್ವ ಇದೆ ಅದನ್ನ ಬಿಟ್ಟು ಕೊಟ್ಟ ಒಂದು ರಂಗಭೂಮಿಗೆ ಬರ್ಬೇಕು. ಅದು ಅಂಥ ಒಳ್ಳೆಯ ಉದ್ದೇಶ ಇದ್ದಾಗ ಮಾತ್ರ ಆಗೋದು ಅಂತ. ಎಲ್ರಿಗೂ ನಮಸ್ಕಾರ, ಎಲ್ಲಾ ನಟ ನಟಿಯರಿಗೂ. ಮುಂದಿನ ಯೋಜನೆಗಳು ಏನು? ಮುಂದೆ ನಿಜವಾದ ನನ್ನ ಆಸೆ ಅನಭಿಜ್ಞ ಶಾಕುಂತಲ 100ನೇ ಶೋ ಕಾಣ್ಬೇಕು ಅಂತ. ಇನ್ನೂ ಸುಮಾರು 20 ಶೋ ಆಗ್ಬೇಕು. ಒಂದು ಆಸೆ ಇದೆ, ಗೊತ್ತಿಲ್ಲ ಅದು ಎಷ್ಟರ ಮಟ್ಟಿಗೆ ಆಗುತ್ತೋ ಗೊತ್ತಿಲ್ಲ. ಎಲ್ಲಾ ನಾಟಕಗಳು ಮುಂದುವರಿಬೇಕು. ಆಮೇಲೆ ಒಂದು ಹೊಸ ಪ್ರೊಡಕ್ಷನ್ ಮಾಡ್ಬೇಕು ಅಂತ ಬಹಳ ಆಸೆ ಇದೆ. ಇತ್ತೀಚೆಗೆ ವೆಂಕಟೇಶ್ ಪ್ರಸಾದ್ ಮಾಡಿರೋ ಕಾಕದೋಷ, ಅದರಲ್ಲಿ ನಿಜ ಅಂದ್ರೆ ನಾಟಕ ಅಂತ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅದರಲ್ಲಿ ಒಂದು ಪಾತ್ರ ಇದೆ, ಅದನ್ನ ನಾನ್ ಮಾಡ್ಬೇಕಾಗಿತ್ತು. ನನ್ಗೆ ಬೇರೆ ಕಾರ್ಯಕ್ರಮಗಳಿದ್ದದ್ರಿಂದ, ನಾನು ಮಂಗಳೂರಲ್ಲಿ ಇದ್ದದ್ರಿಂದ ರಿಹರ್ಸಲ್ಗೆ 1 ತಿಂಗಳು ಕೊಡೋದು, ಬೆಂಗಳೂರಲ್ಲಿ ಬಂದಿರೋದು ನನ್ನಿಂದ ಆಗ್ತಾ ಇರ್ಲಿಲ್ಲ. 1-2 ಕಾರ್ಯಕ್ರಮಗಳು ಉಡುಪಿ, ಕುಂದಾಪುರದಲ್ಲಿ ನಾನು ಗೆಸ್ಟ್ ಆಗಿ ಹೋಗ್ಬೇಕಿತ್ತು. ಅದಕ್ಕಾಗಿ ಮತ್ತೆ ರಿಹರ್ಸಲ್ ಬ್ರೇಕ್ ಮಾಡಿ ಮಂಗಳೂರಿಗೆ ಹೋಗೋದು, ಕುಂದಾಪುರಕ್ಕೆ ಹೋಗೋದು, ವಾಪಸ್ ಬೆಂಗಳೂರಿಗೆ ಬರೋದು. ಆಮೇಲೆ ಮನೆಯದ್ದೇ ಒಂದು ಮದುವೆ ಇತ್ತು, ನನ್ನ ಅಣ್ಣನ ಮಗನ ಮದುವೆ ಇರುವಾಗ ನಾನು ಅದನ್ನು ಬಿಟ್ಟು ಕೊಟ್ಟು. ನಿಜ ಹೇಳ್ಬೇಕು ಅಂದ್ರೆ, ಹೀಗೆ ನೋಡಿದ್ರೆ ನಂಗೆ ಮದುವೆ ಇಂಪಾರ್ಟೆಂಟ್ ಅಲ್ವೇ ಅಲ್ಲ. ನಾನು ಆರಾಮಾಗಿ ನಾಟಕದಲ್ಲಿ ಮಾಡ್ತಿದ್ದೆ. ಆದ್ರೆ ನನ್ನ ಅಣ್ಣನಿಗೆ 75 ವರ್ಷ, ಅತ್ತಿಗೆಗೆ ಏನ್ ಅನಿಸ್ಬೋದು, ಹುಡುಗನಿಗೆ ಏನ್ ಅನಿಸ್ಬೋದು, ಫ್ಯಾಮಿಲಿ ಕೂಡ ಬೇಕಲ್ಲ. ಅದನ್ನ ನಂಗೆ ಬಿಟ್ಟು ಹಾಕ್ಲಿಕ್ಕೆ ಆಗ್ಲಿಲ್ಲ. ನಿಜ ಅಂದ್ರೆ ನನ್ನ ಎಷ್ಟೋ ವೈಯಕ್ತಿಕತೆಗಳನ್ನು ಬಿಟ್ಟುಕೊಟ್ಟು ನಾನು ಶೋ ಮಾಡಿದ್ದೇನೆ. ನಂಗೆ ಜ್ವರ ಇದ್ದಾಗ 104 ಡಿಗ್ರಿ ಜ್ವರ ಇದ್ದಾಗ ಒಂದು ಹಿಂದಿ ನಾಟಕ ಮಾಡಿದ್ದೇನೆ, ಉಕ್ಕಡೆ ಲೋಗ್ ಅಂತ. ಅರುಂಧತಿ ಸ್ಟೇಜಿಗೆ ಬರ್ಬೇಕಾಯ್ತು. ಅವತ್ತು ಹೇಳಿದ್ರು 104 ಡಿಗ್ರಿ ಜ್ವರ ಇದೆ ನೋಡಿ, ಇದು ರಂಗಭೂಮಿಯ ಮಹಿಮೆ. ಆಕೆ ಜ್ವರ ಇಟ್ಕೊಂಡು ನಾಟಕ ಮಾಡಿದ್ದಾರೆ ಅಂತ. ಅವತ್ತೇ ರಾತ್ರಿ ಮಂಗಳೂರಿಗೆ ಹೋದದ್ದು, ಡೆಂಗ್ಯೂ ಅದನ್ನ ಇಟ್ಕೊಂಡು ನಾಟಕ ಮಾಡಿ ಮುಗಿಸಿ ಹೋದದ್ದು. ನಿಜ ಅಂದ್ರೆ ತುಡಿತಾ ಇತ್ತು. ವೆಂಕಟೇಶ್ ಪ್ರಸಾದ್ ಕರಿತಾ ಇದ್ದಾರೆ, ನಾನು ನಾಟಕ ಮಾಡ್ಬೇಕು ಆಸೆ ಪಡ್ತಾ ಇದ್ದೆ, ಆದ್ರೆ ಆಗ್ಲಿಲ್ಲ. ಅದು ಒಂದು ವೇದನೆ ಉಳ್ಕೊಂಡಿದೆ. ಆ ನಾಟಕದಲ್ಲಿ ಮುಂದಿನ ಪ್ರದರ್ಶನಗಳಲ್ಲಿ ನೀವು ಮಾಡೋ ಸಾಧ್ಯತೆ ಇಲ್ವಾ? ಅಲ್ಲ, ಅವರೇ ಇದ್ದಾರೆ, ಗೌರಿ ದತ್ತು ಮಾಡ್ತಿದ್ದಾರೆ. ಎಲ್ಲಾದ್ರೂ ಆತರ ಆದ್ರೆ ನಾನು ಖಂಡಿತ ನಾನು ಬೇರೆ ಏನೇ ಇದ್ರು ಬಿಟ್ಟು ಬಂದು ಆ ಪಾತ್ರ ಮಾಡ್ತೇನೆ. ಅಥವಾ ವೆಂಕಿ ಅವರ ಇನ್ನೊಂದು ನಾಟಕ, ಹೊಸ ನಾಟಕ ಏನಾದ್ರೂ ಇದ್ರೆ ಅದ್ರಲ್ಲಿ ಮಾಡ್ಬೋದು. ಈಗೇನು ಬೆಂಗಳೂರು ಓಡಾಟ ಏನು ಅಷ್ಟು ಕಷ್ಟ ಏನಿಲ್ಲ. ನೀವು ಮತ್ತೆ ಸುರತ್ಕಲ್ಗೆ ಹೋಗಿ ವಾಪಸ್ ಊರಲ್ಲಿ? ಸುರತ್ಕಲ್ನಲ್ಲಿ ಮನೆ ಮಾಡಿದ್ದೇನೆ. ಅದರಿಂದ ಒಂದು ಹೊಸ ಮನೆ, ನ್ಯಾಚುರಲ್ ಹೌಸ್, ಅಂದ್ರೆ ಸಿಮೆಂಟ್ ಬಳಸದೆ
ಸಿಮೆಂಟ್ ಎಲ್ಲಿ ತೀರಾ ಪ್ಲಾಸ್ಟರಿಂಗ್ ಬೇಕಿದೆ ಜೋಡಿಸೋದಕ್ಕೆ ಅಲ್ಲಿ ಮಾತ್ರ ಸಿಮೆಂಟ್. ಮಣ್ಣಿನ ಗೋಡೆಗಳು, ಮಣ್ಣು, ಬೆಲ್ಲ, ಆಮೇಲೆ ಅಳಲೆಕಾಯಿ, ಸುಣ್ಣ, ಮಂಗಳೂರಿನ ಕೂಳೂರು ನದಿಯ ಮರಳು, ಅದನ್ನೆಲ್ಲ ಮಾಡಿದ್ದು. ಆಮೇಲೆ ಅಲ್ಲಿನ ಅದೇನು ಹುದುಗು ಬರಿಸಿ ಮಣ್ಣನ್ನು ಹೌದು ಹೌದು ಅಂಟು ನಮ್ಮ ಪುಣ್ಯಕ್ಕೆ ನನ್ನ ತಮ್ಮನ ಮಗಳೇ ಆರ್ಕಿಟೆಕ್ಟ್, ಅವಳು ಮತ್ತೆ ಅವಳ ಗಂಡ ಅದಿತಿ ಮತ್ತೆ ನಿಶೋಕ್ ಅಂತ. ಅವರ ಒಬ್ಬ ಫ್ರೆಂಡ್ ರಾಡ್ರಿಗೋ ಅಂತ, ಹೀಸ್ ಮೆಕ್ಸಿಕನ್ ಮೇಸ್ಟ್ರಿ. ಅವರು ಎಲ್ಲೋ ಕೋಟೇಶ್ವರದಲ್ಲಿ ಒಂದು ಆಶ್ರಮ ಮಾಡ್ತಾ ಇದ್ದಾರೆ. ಆ ಪುಣ್ಯಾತ್ಮ ಎಲ್ಲೇ ಹೋಗುದಿದ್ರು ಒಂದು ಯೋಗ ಮ್ಯಾಟ್, ಒಂದು ಚರ್ಮದ ಚೀಲ, ಅದರ ಒಳಗೆ 2 ಡ್ರೆಸ್ ಸೆಟ್ ಅಷ್ಟೇ. ಅವ್ರು ಬಂದು ಆ ಗೋಡೆ ಮಾಡಿಕೊಟ್ರು. ಬಹಳ ಚೆನ್ನಾಗಿದೆ. ಇವನ್ ಬಾತ್ರೂಮ್ನ ಗೋಡೆಗಳು ಬಹಳ ಸಹಜವಾಗಿ ಮಣ್ಣಿನ ಹಳೇ ಕಾಲದ. ಹೌದು, ಹಿಂದೆ ಎಲ್ಲ ಮಣ್ಣಿನ ಗೋಡೆಗಳನ್ನು, ಮಣ್ಣಿನ ಕರಾವಳಿ ಕಡೆ ಎಲ್ಲ ಮುಳಿ ಹುಲ್ಲಿನ ಮಾಡು ಮತ್ತೆ ಹೌದು ಮಣ್ಣಿನ ಹೌದು ಗೋಡೆಗಳ ಮಣ್ಣಿನ ಮನೆಗಳು. ಗೋಡೆ. ಅದು ಒಂದು ಒಂದಂದ್ರೆ ಇಲ್ಲಿ ಹಂಚು ಹಾಕ್ಸಿದ್ದೇವೆ. ಆಮೇಲೆ ಗೋಡೆಗೆ ಲ್ಯಾಟ್ರೈಟ್ ಸ್ಟೋನ್, ನಮ್ಮ ಊರಿನ ಕಲ್ಲಿದೆ, ಕಲ್ಲು, ಹಾ, ಮುರಕಲ್ಲು ಅಂತ ಹೌದು ಮುರಕಲ್ಲು, ಅದು ಹಾಕ್ಸಿದ್ದೇನೆ. ನೀವು ಬರ್ಬೇಕೊಮ್ಮೆ. ಇಹ ಅಂತ ಹೆಸರು ಮನೆದು. ಈಗ ಇದು ಡಾಕ್ಟರ್ ಕೆ.ವೈ. ನಾರಾಯಣ ಸ್ವಾಮಿ, ಅನಭಿಜ್ಞ ಶಾಕುಂತಲ ನಾಟಕದ ಕರ್ತೃ. ಅವರು ಕೊಟ್ಟ ಹೆಸರು ನಂಗೆ. ತುಂಬಾ ಚೆನ್ನಾಗಿದೆ. ಆಗ್ಲಿ ಗೀತಾ ಸುರತ್ಕಲ್ ಅವರೇ, ಸುರತ್ಕಲ್ನಿಂದ ಹೊರಟು ಮಂಗಳೂರು, ಬೆಂಗಳೂರು ಪ್ರಯಾಣ ಎಲ್ಲ ಮುಗಿಸಿ ಮತ್ತೆ ಸುರತ್ಕಲ್ಗೆ, ಮರಳಿ ಊರಿಗೆ, ಮರಳಿ ಮಣ್ಣಿಗೆ ಹೊರಟಿದ್ದೀರಿ. ಆಮೇಲೆ ಮಣ್ಣಿನ ಗೋಡೆಯ ಮನೆಯನ್ನ ಕಟ್ಟಿಸಿದ್ದೀರಿ. ಆಮೇಲೆ ಇನ್ನು ರಂಗಭೂಮಿಯಲ್ಲಿ ನಿಮ್ಮ ಕೆಲಸಗಳು ಖಂಡಿತವಾಗಿ ಖಂಡಿತವಾಗಿ ಮುಂದುವರಿತವೆ. ನಾಟಕ ನಿಲ್ಸೋದಿಲ್ಲ. ಒಂದಷ್ಟು ವಿಷಯ ಬಿಟ್ಟಿದ್ದೇವೆ. ಯಾವುದೋ ಪ್ರಶಸ್ತಿಗಳ ಬಗ್ಗೆ, ನಿಮ್ಮ ಗುರುತಿಸುವಿಕೆಯ ಬಗ್ಗೆ ನಾವು ಎಲ್ಲೂ ಮಾತಾಡಿಲ್ಲ. ಸ್ವಲ್ಪ ಹೇಳ್ಬೇಕು ನೀವು ಅದನ್ನ. ಪ್ರಶಸ್ತಿಗಳು, ಸನ್ಮಾನಗಳು ತುಂಬಾ ಆಗಿವೆ. ನಾಟಕ ಅಕಾಡೆಮಿಯ ಪ್ರಶಸ್ತಿ ಬಂದಿದೆ ನನಗೆ. ಆಮೇಲೆ ಮುಂಬೈನಲ್ಲಿ ವಸಾಯಿ ಕರ್ನಾಟಕ ಸಂಘದ ಪ್ರತಿಷ್ಠಿತ ರಂಗಕರ್ಮಿ ಅಂತ ಒಂದು ಪ್ರಶಸ್ತಿ. ಆಮೇಲೆ ಮುಂಬೈನಲ್ಲಿ ಒಂದು ಕನ್ನಡ ಸಂಘದಿಂದ ರಂಗಮಯೂರ ಪ್ರಶಸ್ತಿ. ನಿಮ್ಮ ನಾಟಕಗಳು ವಿದೇಶಗಳಲ್ಲಿ ಅದು ಪ್ರದರ್ಶನ ಆಗಿದೆಯಾ? ಕನ್ನಡ ನಾಟಕ ಮುಖ್ಯಮಂತ್ರಿ ನಾಟಕದಲ್ಲಿ ನಾನು ಅಮೆರಿಕದಲ್ಲಿ ಅಭಿನಯಿಸಿದ್ದೇನೆ. ಅಮೆರಿಕದಲ್ಲಿ 1.5 ತಿಂಗಳು ಪ್ರಯಾಣ ಮಾಡಿದ್ದೇವೆ. ಸುಮಾರು 8 ಕಡೆಗಳಲ್ಲಿ ಪ್ರದರ್ಶನ ಮಾಡಿದ್ದೇವೆ. ಒಳ್ಳೆಯ ಎಕ್ಸ್ಪೀರಿಯನ್ಸ್. ತಂಡ ಅಂದ್ರೆ ಇಲ್ಲಿಂದ ನಾವು 11 ಜನರು ಹೋದ್ವಿ. ಉಳ್ದದ್ದೆಲ್ಲ ಸಣ್ಣ ಸಣ್ಣ ಪಾತ್ರಕ್ಕೆಲ್ಲ ಅಲ್ಲಿಂದಲೇ ತಗೊಂಡ್ವಿ. ಮತ್ತೆ ತಾಂತ್ರಿಕ ಇದೆಲ್ಲ ಸ್ವಲ್ಪ ಬೇಕಾದೆಲ್ಲ ಅದೆಲ್ಲ ಅಲ್ಲಿ ಸಿಕ್ತಿತ್ತು. ಹೌದು, ಅಲ್ಲೆಲ್ಲ ಅದೆಲ್ಲ ಮೊದ್ಲೇ ಮಾತಾಡ್ಕೊಂಡು ಏನ್ ಯೂಸ್ ಮಾಡ್ಬೋದು. ನೀವು ಅದ್ದೂರಿಯಾಗಿ ಇಲ್ಲಿ ತರ ನಾಟಕ ಮಾಡ್ಲಿಕ್ಕೆ ಆಗಲ್ಲ. ಅಲ್ಲಿ ಸ್ವಲ್ಪ ಕಂಟ್ರೋಲ್ ಮಾಡ್ಬೇಕಾಗತ್ತೆ. ಲೈಟ್ ಎಲ್ಲ ತುಂಬಾ ಸಿಗಲ್ಲ. ಸ್ವಲ್ಪ ಏನೋ ಅಡ್ಜಸ್ಟ್ ಮಾಡ್ಕೊಂಡು ಮಾಡಿದ್ದೇವೆ. ಮುಖ್ಯಮಂತ್ರಿ ನಾಟಕನೇ ಎಷ್ಟೊಂದು ನೂರಾರು ಪ್ರದರ್ಶನಗಳನ್ನು ಕಂಡು ಎಷ್ಟು ವರ್ಷಗಳು, 700 ಪ್ರದರ್ಶನಗಳಾಯ್ತು. ಅದೇ, ಅದು ಎಷ್ಟು ಕಾಲದಿಂದ ನಡೀತಾ ಇದೆ. ಅಂತ ಒಂದು ನಾಟಕವನ್ನು ಹೋಸ್ಟ್ ಮಾಡ್ಬೇಕಾದ್ರೆ ಅವರು ನಿಜವಾಗ್ಲೂ ಶ್ರಮ ಪಟ್ಟಿರ್ಬೋದು ಅಂತ ನಾನು ತುಂಬಾ ಶ್ರಮ ಪಟ್ಟಿದ್ದಾರೆ. ಮತ್ತೆ ಇಷ್ಟು ಜನರನ್ನ ಅಲ್ಲಿ ಕರೆಸ್ಕೊಂಡು 1.5 ತಿಂಗಳು ನಿಮ್ಮ ಬೇರೆ ಬೇರೆ ಸ್ಥಳಗಳಿಗೆ ಪ್ರದರ್ಶನಗಳನ್ನು ಮಾಡೋದಂದ್ರೆ ಅವರ ಕೋಆರ್ಡಿನೇಷನ್ ಎಷ್ಟು ಬೇಕಾಗುತ್ತೆ. ವಲೀಶ್ ಶಾಸ್ತ್ರಿ ಅಂತ ಕನ್ನಡದ ಎಲ್ಲಾ ಕಾರ್ಯಕ್ರಮಗಳು, ಸಾಮಾನ್ಯ ನಾವಿಕಾ, ಅಕ್ಕ ಫೆಸ್ಟಿವಲ್ ನಲ್ಲೆಲ್ಲ ವಲೀಶ್ ಶಾಸ್ತ್ರಿ ತುಂಬಾ ಸಕ್ರಿಯವಾಗಿ ಇದನ್ನೆಲ್ಲ ಮಾಡ್ತಾರೆ. ಅಮೆರಿಕದಲ್ಲಿ, ಕ್ಯಾಲಿಫೋರ್ನಿಯಾದಲ್ಲಿ ಇದ್ದಾರೆ. ಅವ್ರ ಮನೆಗೆ ಹೋಗಿದ್ವಿ ನಾವು. ವೀಕೆಂಡ್ಗೆ ನಾಟಕ ಆಗೋದು, ಮುಂದಿನ ಡೆಸ್ಟಿನೇಷನ್ಗೆ ಹೋಗೋದು. ಅಲ್ಲಿ ಯಾರೋ ಕನ್ನಡಿಗರ ಮನೆಯಲ್ಲಿ ಠಾಣ್ಯ ಊರೋದು. ಆದ್ರೆ ಒಂದೇ ಮನೆಯಲ್ಲಿ ಇರ್ತಾ ಇರ್ಲಿಲ್ಲ. 3 ಜನ ಒಂದು ಮನೆ, ಇನ್ನು 3 ಜನ ಇನ್ನೊಂದು ಮನೆ, ಆತರ. ಹೌದು. ಆದ್ರೂ ಅವರು ಭಾಷೆಯ ಮೇಲಿನ ಪ್ರೀತಿ, ಕಲೆ ಮೇಲಿನ ಪ್ರೀತಿಯನ್ನು ಉಳಿಸ್ಕೊಂಡು ಕಲಾವಿದರನ್ನು ಕರ್ಕೊಂಡು ಹೋಗಿ ಅಲ್ಲಿ ಪ್ರದರ್ಶನ ಮಾಡಿಸೋದು ಅಂದ್ರೆ ನಾವು ನಿಜವಾಗ್ಲೂ ಅವ್ರಿಗೊಂದು ಸಲಾಂ ಹೇಳ್ಬೇಕಾಗತ್ತೆ. ಖಂಡಿತ. ಅದು ವಲೀಶ್ ಶಾಸ್ತ್ರಿ ತುಂಬಾ ಕರ್ತೃತ್ವಶಾಲಿ ವ್ಯಕ್ತಿತ್ವ. ಅವರು ನಮ್ಮ ಅಷ್ಟೂ ಟೂರ್ ಪ್ರೋಗ್ರಾಮ್ ನಾವು ವಾಪಸ್ ಬರುವಲ್ಲಿವರೆಗೆ ಡೇ ಟು ಡೇ ಹೇಗೆ ಅಂತ, ಅಂದ್ರೆ ಇದು ಕೆಲವರು ಫಸ್ಟ್ ಟೈಮ್ ಅಮೆರಿಕಾಗ ಹೋಗೋರಿದ್ರು. ಸೊ ಸೈಟ್ ಸೀಯಿಂಗ್ ಟ್ರಿಪ್ಗಳು, ಅದು ಎಲ್ಲವನ್ನ ಆರ್ಗನೈಸ್ ಮಾಡಿಬಿಟ್ಟಿದ್ದಾರೆ. ಅದಕ್ಕೆಲ್ಲ ನಾವು ಪೇ ಮಾಡಬೇಕಾಗಿತ್ತು, ಮಾಡಿದೀವಿ. ಬಟ್ ಆರ್ಗನೈಸ್ ಮಾಡೋದು ಬಹಳ ದೊಡ್ಡ ಕಷ್ಟದ ಕೆಲಸ. ಚೈನೀಸ್ ಬಸ್ಸುಗಳನ್ನು ಬುಕ್ ಮಾಡಬೇಕು, ಆಮೇಲೆ ನಮ್ಮನ್ನು ಎಲ್ಲೋ ಬಂದು ಡ್ರಾಪ್ ಮಾಡಬೇಕು, ಕರ್ಕೊಂಡು ಬರಬೇಕು. ನಮ್ಗೆ ಅಮೆರಿಕ ಗೊತ್ತಿಲ್ಲ. ಅದೆಲ್ಲ ಬಹಳ ಒಳ್ಳೆ, ತುಂಬಾ ಆ ವ್ಯಕ್ತಿನ ನಾನು ಯಾವತ್ತೂ, ಹೌದು, ತುಂಬಾ ಮುತುವರ್ಜಿಯಿಂದ, ಬಹಳ ಆಸಕ್ತಿ. ಅವರಿಗೆ ಬೆನಕ ತಂಡದಲ್ಲಿದ್ರು ಅವರು ಬೆಂಗಳೂರಲ್ಲಿ. ಈಗ ಅಲ್ಲಿ ಹೋಗಿ ಮಾಡ್ತಾ ಇದ್ದಾರೆ. ಅಲ್ಲಿ ಕೂಡ ಸಣ್ಣ ಸಣ್ಣ ನಾಟಕಗಳು ಎಲ್ಲ ಮಾಡ್ತಾರೆ. ಗೀತಕ್ಕ ಅಂತ ಹೇಳ್ತೀನಿ, ಯಾಕಂದ್ರೆ ಬಹಳ ಹಳೆ ಪರಿಚಯ. ನೀವು ಒಂದು 3 ದಶಕದ ಮೇಲಿನ ಪರಿಚಯ. ಆಮೇಲೆ ಬ್ಯಾಂಗ್ಳೂರಲ್ಲಿ ಗೀತಕ್ಕ ಈಸ್ ಫೇಮಸ್ಲಿ ನೋನ್, ಲೈಕ್ ಗೀತಕ್ಕ ಅಂತಲೇ ಕರೆಯೋದು. ಹೌದು, ಕಲಾಕ್ಷೇತ್ರ ಫುಲ್ ಗೀತಕ್ಕ. ಮಂಗಳೂರಿನಲ್ಲೆಲ್ಲ ಗೀತಾ ಸುರತ್ಕಲ್ ಅಂತಿದ್ರು, ಯಾಕಂದ್ರೆ ಊರಿನ ಹೆಸರಿನ ಪ್ರೀತಿ. ಆದ್ರೆ ಇಲ್ಲಿ ಬಂದಾಗ ಅದು ಸುರತ್ಕಲ್ ಅನ್ನೋದು ಅಷ್ಟು ಎಪೀಲ್ ಆಗಿಲ್ಲ ಅನ್ಸುತ್ತೆ. ಅದು ಗೀತಕ್ಕ ಅಂತಲೇ ಎಲ್ರು ಕರೆಯೋದು, ಅದು ನನ್ಗೆ ಗೊತ್ತಿದೆ. ಹಾಗೆ ನಾಟಕ ಮತ್ತೆ ನಿಮ್ಮ ವೃತ್ತಿ, ನಟನೆ, ಇದೆಲ್ಲ ಆಯ್ತು. ಇದು ಬಿಟ್ಟು ಬೇರೆ ಏನಾದ್ರೂ ಹವ್ಯಾಸಗಳಿವೆ? ಸಾಹಿತ್ಯ ಬಿಟ್ರೆ, ಸಾಹಿತ್ಯ ನೀವು ಓದ್ತೀರಿ ಅಂತ ಓದು ಅಭ್ಯಾಸ ಇದೆ ನಂಗೆ. ಇದೆಲ್ಲದಕ್ಕಿಂತಲೂ ಭಿನ್ನವಾಗಿರುವಂತಹ ಒಂದು ವಿಷಯ ಅಂದ್ರೆ ಟ್ರೆಕ್ಕಿಂಗ್, ಚಾರಣ. ಅದು ಹಿಮಾಲಯ. 8 ಸಾರಿ ಹಿಮಾಲಯಕ್ಕೆ ಹೋಗಿ ಬಂದೆ. ಹಿಮಾಲಯದ ವಿವಿಧ ಭಾಗಗಳು. ಕಳೆದ ವರ್ಷ ಆಗಸ್ಟ್ ನಲ್ಲಿ ಇಷ್ಟೊತ್ತಿಗೆ ನಮ್ಮ ಫ್ಲೈಟ್ ಟಿಕೆಟ್ಸ್ ಬುಕ್ ಆಗ್ತಾ ಇತ್ತು.
ಆಗಸ್ಟ್ ನಲ್ಲಿ ನಾವು ವ್ಯಾಲಿ ಆಫ್ ಫ್ಲವರ್ಸ್ ಉತ್ತರಾಖಂಡ್ ಜೋಶಿಮಠ್ ದಾಟಿ ಹೋಗ್ಬೇಕು. ಗಾಂಗರಿಯಾ ಅಂತ ಒಂದು ಜಾಗ, ಅದು ಬೇಸ್ ಕ್ಯಾಂಪ್. ಅಲ್ಲಿಂದ ಬೆಟ್ಟ ಹತ್ಬೇಕು ನೀವು. ವ್ಯಾಲಿ ಆಫ್ ಫ್ಲವರ್ಸ್ ಅಂದ್ರೆ ಅಲ್ಲಿ 1000 ರೀತಿಯ ಹೂಗಳು ಅರಳ್ತವೆ. ಅದು ಸೀಸನ್ ಇರೋದು ಜೂನ್ ನಿಂದ ಆಗಸ್ಟ್ ಸೆಪ್ಟೆಂಬರ್ ವರೆಗೆ. ಬಹಳ ಜನ ಆ ಸಮಯಕ್ಕೆ ಹೋಗ್ಲಿಕ್ಕೆ ಹೌದು, ತುಂಬಾ ರಶ್ ಇರ್ತದೆ ಆ ಟೈಮಿಗೆ. ಆದ್ರೆ ನಮ್ಮ ಬ್ಯಾಡ್ಲಕ್ ಏನಿತ್ತು ಅಂದ್ರೆ ಆ ವರ್ಷ ಸಾಯಿಲ್ ಇರೋಷನ್ ಆಯ್ತು ಬೆಟ್ಟದ ಮೇಲೆ. ಸೊ ಎಲ್ಲಾ ಹೂಗಿಡಗಳು ಹೋಗಿದ್ವು, ಬಹಳ ಕಡಿಮೆ ಸಿಕ್ತು ನಮ್ಗೆ. ಆದ್ರೆ ಕೆಲವರೆಲ್ಲ ಫಸ್ಟ್ ಟೈಮ್ ಟ್ರೆಕ್ ಮಾಡಿದ್ರು. ಅವರಿಗೆ 30 ಜನರನ್ನ ಕರ್ಕೊಂಡು ಹೋಗಿದ್ದೆ ನಾನು ತಂಡದಲ್ಲಿ. ನನ್ನ ಮನೆ ಮಕ್ಕಳು ಕೂಡ ಬಂದಿದ್ರು, ನನ್ನ ತಮ್ಮನ ಮಕ್ಕಳು, ತಂಗಿ ಮಕ್ಕಳು ಎಲ್ಲ ಬಂದಿದ್ರು. ಆಮೇಲೆ ಮೊದಲನೇ ದಿನ ವ್ಯಾಲಿ ಆಫ್ ಫ್ಲವರ್ಸ್ ಹತ್ತಿ ಇಳಿದ್ವಿ. ಮರುದಿನ ಹೇಮಕುಂಡ್ ಸಾಹಿಬ್, ಅಲ್ಲೊಂದು ಗುರುದ್ವಾರ ಇದೆ. ಗುರುದ್ವಾರಕ್ಕಿಂತಲೂ ಮುಖ್ಯವಾಗಿ ಒಂದು ಲೇಕ್ ಇದೆ. ಬಿಸಿ ನೀರಿನ ಬುಗ್ಗೆ ಅದು ಇಲ್ಲ, ಕೋಲ್ಡ್ ವಾಟರೇ. ಆದ್ರೆ ನೀವು 2.5 ಗಂಟೆ ಒಳಗೆ ಕೆಳಗ್ ಬರ್ಬೇಕು, ಇಲ್ಲಾಂದ್ರೆ ಇಡೀ ಹೇಮಕುಂಡ ಹಿಮ ಮುಚ್ಚುತ್ತೆ. ನೀವು ಇದ್ದೀರಾ ಇಲ್ವಾ ಅಂತಲೂ ನಮ್ಗೆ ಗೊತ್ತಾಗಲ್ಲ. ಅದಕ್ಕಾಗಿ ಬಹಳ ಕ್ಲಿಯರ್ ಆಗಿ ಹೇಳಿದ್ರು. ಹೌದು, ಬೆಳಿಗ್ಗೆ ಬೇಗ ಹೊರಡ್ಬೇಕು, 2.5 ಗಂಟೆ ಒಳಗೆ ಹೇಮಕುಂಡ ಬಿಡ್ಬೇಕು ನೀವು, ಇಲ್ದಿದ್ರೆ ಆಮೇಲೆ ನಡಿಲಿಕ್ಕಾಗಲ್ಲ, ಕಾಣಿಸೋದು ಇಲ್ಲ. ಹೌದು, ಆ ಫಾಗ್ ಅಲ್ಲಿ ಅದೇ ಕಾಣಿಸೋದು. ಇದ್ದೀರಾ ಟೀಮಿನ ಜನ ಯಾರು ಉಳ್ಕೊಂಡಿದಾರೆ ನಮ್ಗೆ ಗೊತ್ತಾಗಲ್ಲ. ಆ ಕೊಳ ಹೇಗಿದೆ ಅಂದ್ರೆ ನೀವು ಹಿಮ ಮುಚ್ಚಿಕೊಂಡ್ರೆ ಏನು ಕಾಣಲ್ಲ ನಿಮ್ಗೆ. ನೀವು ಕಾಲಿಡ್ಬಹುದು ಅದ್ರ ಮೇಲೆ, ಗಟ್ಟಿಯಾಗ್ಬಿಡುತ್ತೆ ಮಧ್ಯಾಹ್ನ ಮೇಲೆ. ಮರ ಕಟ್ಟಿ ಬಿಡುತ್ತೆ ಅದು. ಅಬ್ಬಾ, ಅದ್ಭುತ ಪ್ರಕೃತಿ, ಬಹಳ ದೊಡ್ಡ. ನೋಡಿ, ನಮ್ಮನೆ ಹತ್ರ ಒಂದು ಮಾವಿನ ಮರ ಇದೆ, ಅದ್ ನಮ್ದಲ್ಲ, ಪಕ್ಕದ ಮನೆಯ ಕ್ರಾಸ್ಟಾ ಅವ್ರದ್ದು. ಅವ್ರು ಇಲ್ಲ, ಅವರ ಉತ್ತರಾಧಿಕಾರಿಗಳೆಲ್ಲ ಯಾರೋ ಇದ್ದಾರೆ. ಅವರ ಮನೆ ಬೇರೆ ಇದೆ, ಇಲ್ಲಿ ತೋಟ ಇದೆ. ಇಲ್ಲಿ ಒಂದು ರಾಶಿ ಹಣ್ಣು ಬೀಳ್ತದೆ, ಮಾವಿನ ಹಣ್ಣು. ಯಾರು ಹೆಕ್ಕೋರು ಇಲ್ಲ, ನಾವು ತೆಗೆದು ತಿನ್ನೋದು. ನಾನು ಆ ಮರ ನೋಡಿ ಕೇಳುದು, ನಾನ್ ನಿಂಗೆ ಏನ್ ಕೊಡ್ತೇನಪ್ಪ, ನೀನ್ ಯಾಕಿಷ್ಟು ಖುಷಿ ಕೊಡ್ತೀನಿ ನಂಗೆ ಅಂತ. ನಿಜ ಹೇಳ್ತೇನೆ, ಪ್ರಕೃತಿ ನಮ್ಗೆ ಎಷ್ಟೆಲ್ಲ ಕೊಡುತ್ತೆ. ಪ್ರಕೃತಿ ದೊಡ್ಡ ಮಹಾದಾನಿ ಮತ್ತೆ ನಮ್ಗೆ ಟೀಚರ್. ನಮ್ಗೆ ತುಂಬಾ ತಿಳಿಸ್ಕೊಡುತ್ತೆ. ಬೆಟ್ಟ ಕೇಳುತ್ತಂತೆ ಮನುಷ್ಯನ ಹತ್ರ, ನಾನೇರು ಎತ್ತರಕ್ಕೆ ನೀನೇರ ಬಲ್ಲೆಯ ಅಂತ. ಅದನ್ನು ನಂಗೆ ಬೆಟ್ಟ ನೋಡುವಾಗ ನಾ ಎಲ್ರಿಗೂ ಅದನ್ನೇ ಹೇಳೋದು. ನಮ್ಮ ಕನ್ನಡದಲ್ಲಿ ಕುವೆಂಪು ಹೀಗೆ ಹೇಳಿದ್ದಾರೆ ಅಂತ. ಅದು ಚಾಲೆಂಜ್ ಕೊಡುತ್ತೆ ನಿಮ್ಗೆ. ನೋಡು, ಬರ್ತೀಯಾ, ನನ್ನನ್ನು ಏರ್ತೀಯಾ ಅಂತ. ಅದ್ಭುತ ಅನುಭವ. 8 ಸಾರಿ ಹಿಮಾಲಯದ ವಿವಿಧ ಭಾಗಗಳು. ಒಂದು ಕಡೆ ಅಂತೂ ಅವಲಾಂಚಸ್, ಹಿಮಪಾತ ಆಗಿದೆ, ಬಿರುಗಾಳಿ ಬೀಸ್ತಾ ಇದೆ, ಎಲ್ಲ ಕಿರಿಸ್ತಿದ್ದಾರೆ. ಅರೇ, ಟೆಂಟ್ ಉಡ್ರೆ, ನಾವು ಟೆಂಟ್ ಅಲ್ಲಿ ಇದ್ದೇವೆ, ಟೆಂಟ್ ಹಾರ್ತಾ ಇದೆ ಓಪನ್, ನಾವೆಲ್ಲ ಮಳೆ ಬರ್ತಾ ಇದೆ, ಸ್ನೋಫಾಲ್ ಆಗ್ತಾ ಇದೆ. ದೀಪಕ್ ಹೇಮಚಂದಾನಿ ಅಂತ ಕ್ಯಾಂಪ್ ಲೀಡರ್, ಅವ್ರು ಹೇಳಿದ್ರು, ನೋಡಿ, ನಿಮ್ಗೆ ಪ್ರಕೃತಿಯನ್ನ ಆನಂದಿಸುವ ಆಸಕ್ತಿ ಇದೆಯಾ, ಸೊ ಕೂಲ್, ಸುಮ್ಮನೆ ಕೂತ್ಕೊಳ್ಳಿ, ನಾವು ನಿಮ್ಮನ್ನ ಯಾಕೆ ಕರ್ಸಿರೋದು, ನಮ್ಮ ಜವಾಬ್ದಾರಿ, ನಿಮ್ಮ ಜೀವಕ್ಕೆ ಏನೂ ಆಗೋದಿಲ್ಲ. ನೋಡಿ, ಈ ರುದ್ರ ತಾಂಡವ 10 ನಿಮಿಷ ಇರುತ್ತೆ, 11ನೇ ನಿಮಿಷಕ್ಕೆ ಎಲ್ಲವೂ ಶಾಂತವಾಗಿ ಬಿಡುತ್ತೆ, ಅದನ್ನೇ ಎಂಜಾಯ್ ಮಾಡಿ ಅಂತ ಹೇಳಿದ್ರು. ನಾನು ಸುಮ್ಮನೆ ಕೂತೆ, ಹೀಗೆ ಅವ್ರು ಹೇಳಿದ ಹಾಗೇನೆ ಶಾಂತವಾಗಿ ಕೂತೆ. ಅವ್ರು ಹೇಳಿದ ಹಾಗೇನೆ ಒಂದು 7 ನಿಮಿಷ ಎಲ್ಲವೂ ಸಬ್ಸೈಡ್ ಆಯ್ತು, ಮೊದಲಿನ ಹಾಗೆ ಆಯ್ತು ಎಲ್ಲ. ಇದೆಲ್ಲ ಏನು ಹಾರ್ಕೊಂಡು ಹೋಗಿದೆ, ಅವರೆಲ್ಲ ಹೆಕ್ಕಿ ತಂದ್ರು, ನಮ್ಗೆಲ್ಲ ತಂದು ಕೊಟ್ರು. ಅದನ್ನೆಲ್ಲ ನೋಡ್ಬೇಕಿದ್ರೆ ಹಿಮಾಲಯಕ್ಕೆ ನೋಡಿಯೇ ತಿಳಿಬೇಕು. ಇನ್ನೊಂದ್ಸಾರಿ ಏನಾಯ್ತು, ಆಗ ನಾನು ಯೂತ್ ಹಾಸ್ಟೆಲ್ಸ್ ಇಂದ ಹೋದದ್ದು ಸರ್ಪಾಸ್ ಅಂತ, ಅದು ಕೂಡ ಹಿಮಾಚಲನೇ. ನಾವು ಹೋಗುವಾಗ ಏನ್ ಮಾಡ್ತಾರ ಗೊತ್ತಾ, ಮುಂದಿನ ಗ್ರೂಪ್ ಇದೆ ಅಲ್ಲ, ನೆಕ್ಸ್ಟ್ ವೀಕ್ ಹೋಗುವ ಗ್ರೂಪ್, ಅವರು 2 ಬದಿ ನಿಲ್ತಾರೆ. ನಮ್ಮ 2 ಬದಿ ನಿಂತು ನಮ್ಮನ್ನ ಬೀಳ್ಕೊಡ್ತಾರೆ. ಅವರು ಬಾಯ್ ಬಾಯ್ ಹೇಳ್ತಾರೆ, ಹೋ ಹೋ ಅಂತ ಕಿರ್ಚಾಡಿ ಪ್ರೋತ್ಸಾಹಿಸ್ತಾರೆ. ಹಾಗೆ ಮಾಡ್ಲಿಕ್ಕೆ ಮುಂಬೈನ ಸ್ಟೂಡೆಂಟ್ ಕ್ರೌಡ್ ಇತ್ತು, ವಿದ್ಯಾರ್ಥಿಗಳು ಬಂದಿದ್ರು, ವಿದ್ಯಾರ್ಥಿನಿಯರು. ನಾವ್ ಎಲ್ಲ ಹೀಗೆ ಮಾಡಿ ನಾವು ಹೋಗಿ ವಾಪಸ್ಸು ಬಂದ್ರೆ ಇವರೆಲ್ಲ ಅಳ್ತಾ ಕೂತಿದ್ದಾರೆ. ನಾವು ಹೋಗಿ ಬಂದ ದಾರಿ ಮುಚ್ಚಿ ಹೋಗಿದೆ ಹಿಮದಿಂದ. ಅವರ ಟ್ರೆಕ್ಕಿಂಗ್ ಕ್ಯಾಂಪ್ ಕ್ಯಾನ್ಸಲ್ ಆಗಿದೆ. ಇದು ಪ್ರಕೃತಿ ರುದ್ರ. ಅದೇ, ಅದಕ್ಕೆ ಆ ಸಾರಿ ಮನಸ್ಸಿಲ್ಲ. ನಾ ಹೇಳಿದೆ, ನೀವು ಡಿಸಪಾಯಿಂಟ್ ಆಗ್ಬೇಡಿ, ನೀವು ಇನ್ನೂ ಚಿಕ್ಕವರು, ಸ್ಟೂಡೆಂಟ್ಸ್, ನೆಕ್ಸ್ಟ್ ಇಯರ್ ಬನ್ನಿ ಅಂತ. ಅವರಿಗೆ ಬಹಳ ನಿರಾಸೆ. ನಿಮ್ಮಗಳ ಎಕ್ಸೈಟ್ಮೆಂಟ್ ನೋಡಿ ನಮ್ಗೆ ಆಸೆ ಆಗ್ತಾ ಇದೆ, ನಾವು ಹೋಗ್ಲಿಕ್ಕಿಲ್ಲ ಅಂತ. ಅದೆಲ್ಲ ಅನುಭವಗಳು. ಐ ಥಿಂಕ್ ಅದೇ ಒಂದು ಎಪಿಸೋಡ್ ಆಗುತ್ತೆ. ಸೊ ಅಂತೂ ನೀವು ಜೀವನವನ್ನು ನಿಮ್ಮ ದೃಷ್ಟಿಕೋನದಿಂದ ಜೀವಿಸ್ತಾ ಇದ್ದೀರಿ, ಅನುಭವಿಸ್ತಾ ಇದ್ದೀರಿ, ಸಂತೋಷ ಪಡ್ತಾ ಇದ್ದೀರಿ. ಹಾಗೆ ಎಲ್ಲರಿಗೂ ತುಂಬಾ ಸಂತೋಷವನ್ನು ಹಂಚ್ತಾ ಇದ್ದೀರಿ. ಹೌದು, ನಿಮ್ಮ ಕಲೆಯ ಮೂಲಕ, ನಿಮ್ಮ ಹವ್ಯಾಸದ ಮೂಲಕ, ಆಮೇಲೆ ನಿಮ್ಮ ಆಟಿಟ್ಯೂಡ್ ನ ಮೂಲಕ. ಗೀತಾ ಅವರೇ, ನನಗೆ ಇನ್ನೂ ನಿಮ್ಮನ್ನು ಹಿಡಿದಿಟ್ಕೊಂಡು ಇನ್ನಷ್ಟು ಮಾತಾಡಬೇಕು ಅಂತ ಅನಿಸ್ತಾ ಇದೆ. ತುಂಬಾ ಒಳ್ಳೆಯ ಮಾತುಕತೆಯಲ್ಲಿ ಇವತ್ತು ನಾವು ಭಾಗವಹಿಸಿದ್ದೇವೆ ಅಂತ ನನ್ಗನ್ಸುತ್ತೆ. ಖಂಡಿತ ನಮ್ಮ ಶ್ರೋತೃಗಳಿಗೂ ತುಂಬಾ ಸಂತೋಷ ಆಗಿರುತ್ತೆ. ಯಾಕಂದ್ರೆ ನಿಮ್ಮನ್ನು ಗುಡ್ಡದ ಭೂತದಲ್ಲಿ ನೋಡಿದವರು, ಅಮ್ಮಚ್ಚಿಯಲ್ಲಿ ನೋಡಿದವರು, ಅಕ್ಕು ನಾಟಕದಲ್ಲಿ ನೋಡಿದವರು, ಇನ್ನು ನೀವು ಹೆಸರು ಹೇಳಿದ ಒಂದಷ್ಟು ನಾಟಕಗಳೆಲ್ಲ ನೋಡಿದವರಿದ್ದಾರೆ. ಆದ್ರೆ ಅವರು ನಿಮ್ಮ ಧ್ವನಿಯನ್ನ ಅಲ್ಲಿ ಒಂದು ರೀತಿ ಸಂಸ್ಕರಿಸಿದ, ಸಿನಿಮಾ ಇರ್ಬೋದು ಅಥವಾ ಸೀರಿಯಲ್ ಇರ್ಬೋದು,
ಎಡಿಟೆಡ್ ಅದೊಂದು ಡಬ್ಬಿಂಗ್ ಅಂತ ಎಲ್ಲ ಮಾಡ್ತೀರಿ. ಇಲ್ಲಿ ನೇರವಾಗಿ ಮಾತಿಗೆ ಸಿಕ್ಕಿದ್ದೀರಾ. ಇದೊಂಥರ ಅನ್ಕಟ್ ವರ್ಷನ್. ಅದೇ correct. ನಮ್ಮ ಶ್ರೋತೃಗಳು ತುಂಬಾ ಖುಷಿ ಪಡ್ತಾರೆ ಅಂತ ನಾನು ಭಾವಿಸ್ತೀನಿ. ನಾನಂತೂ ತುಂಬಾ ಖುಷಿ ಪಟ್ಟಿದ್ದೀನಿ ನಿಮ್ ಜೊತೆ ಮಾತಾಡ್ತಾ. ನಿಮ್ ಬಗ್ಗೆ ಮತ್ತಷ್ಟು ತಿಳ್ಕೊಳ್ಳಿಕ್ಕೆ ನನಗೂ ಅವಕಾಶ ಆಯ್ತು. ನಮ್ಮ ಎಲ್ಲ ಶ್ರೋತೃಗಳ ಪರವಾಗಿ ನಿಮ್ಗೆ ಹೃತ್ಪೂರ್ವಕ ವಂದನೆಗಳು. ನಮಸ್ಕಾರ. ನಿಮ್ಗೂ ನಮಸ್ಕಾರ, ಶ್ರೋತೃಗಳಿಗೂ ನಮಸ್ಕಾರ. ರಂಗತರಂಗ ಕಾರ್ಯಕ್ರಮದಲ್ಲಿ ರಂಗಭೂಮಿ, ಕಿರುತೆರೆ ಹಾಗೂ ಚಲನಚಿತ್ರ ಕಲಾವಿದೆ ಗೀತಾ ಸುರತ್ಕಲ್ ಅವರ ಜೊತೆ ಸಂದರ್ಶನ ಕೇಳಿದಿರಿ. ಇವರನ್ನ ಮಾತನಾಡಿಸಿ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದವರು ಕನ್ಸೆಪ್ಟಾ ಫರ್ನಾಂಡಿಸ್.